ಹೇಳು ತಾಯಿ, ಮನ್ಸು ಬಿಚ್ಚಿ ಮಾತಾಡವ. ಗುರುಗಳೇ, ನಾನು ನನ್ನ ಸಣ್ಣದ್ರಿಂದ ಹೇಳ್ಬೇಕಾ ಈಗಿಂದ ಹೇಳ್ಬೇಕಾ ಒಂದು ಗೊತ್ತಿಲ್ಲ ಹೇಳಿ ಹೇಳಿ, ಗುರುಗಳೇ. ನಿಮ್ಮ ತಂದೆ ತಾಯಿಯನ್ನ ಸ್ಮರಣೆ ಮಾಡ್ಕೊ. ತಂದೆ ತಾಯಿಗೆ ಅಂದ್ರೆ ನಾನು ಬ್ಯಾಡವಾಗಿರೋ ಮಗಳು ಗುರುಗಳೇ. ನಾನು ತಂದೆ ತಾಯಿ ಸ್ಮರಣೆ ಇರ್ಲವ, ಮಾಡಕ್ಕೆ ಹೆತ್ತಿರೋ ಕಾರಣಕ್ಕಾದ್ರೂ ಸ್ಮರಣೆ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಮರ ಹಣ್ಣು ಕೊಡ್ಲಿಲ್ಲ ಅನ್ನೋದಕ್ಕಿಂತ ನೆರಳು ಕೊಡ್ತಾ ಅನ್ನೋದನ್ನಾದ್ರೂ ಸ್ಮರಿಸೋದು ಒಳ್ಳೆಯ ಬುದ್ಧಿ ಆಗುತ್ತಲ್ಲವ. ಹಾ ಗುರುಗಳೇ. ಅರ್ಥಾತ್ ನೀವು ಈ ದಿನ ಸುಖ ದುಃಖಗಳನ್ನು ಅನುಭವಿಸ್ಲಿಕ್ಕೆ ನೀವಿಲ್ಲಿದ್ದೀರಿ ಅಂದರೆ, ಒಂದು ಮಡಕೆಯಲ್ಲಿ ನೀವು ಹಾಲಿಡ್ತಿರೋ, ವಿಷ ಇಡ್ತಿರೋ, ಅಮೃತ ಇಡ್ತಿರೋ, ಆ ಮಡಕೆ ಮಾಡಿದ ಕುಂಬಾರನಿಗಾದರೂ ಸ್ಮರಣೆ ಅಥವಾ ಕುಂಬಾರನನ್ನಾದರೂ ಸ್ಮರಿಸಬೇಕಲ್ಲ. ನೀವು ನಿಮ್ಮನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡ್ರು, ಗೊತ್ತಿಲ್ಲ ಹೇಗೆ ನಡೆಸ್ಕೊಂಡ್ರು, ಏನೋ ನೋವಿದೆ, ನನಗೆ ಅರ್ಥವಾಗುತ್ತೆ. ಬಟ್ ಇರಲಿ, ಅಲ್ಲಿಂದ ಶುರು ಮಾಡುವ. ಏನು ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿದ್ರು? ಗುರುಗಳೇ, ನಮ್ಮ ತಂದೆ ತಾಯಿ, ನಮ್ಮ ಅಪ್ಪಾಜಿ ನನಗೆ, ಅವರು ನಮ್ಮ ಅಜ್ಜಿಗೆ 5 ಜನ ಹೆಣ್ಮಕ್ಳು. ನಮ್ಮಮ್ಮ ಫಸ್ಟ್ನೇವರು. ಓಕೆ. ಅವ್ರನ್ನ 2ನೇ ಸಂಸಾರಕ್ಕೆ ಏನೋ ಕೊಟ್ಟು ಮದ್ವೆ ಮಾಡಿದ್ರಂತೆ. ಯಾರನ್ನ? ನಿಮ್ಮ ಅಮ್ಮನನ್ನ? ತಾಯಿನ. ಅಂದ್ರೆ ನಿಮ್ಮ ತಂದೆಗೆ ಈಗಾಗಲೇ ಒಂದು ಮದುವೆ ಆಗಿತ್ತು ಅಷ್ಟೊತ್ತಿಗೆ? ಆಗಿತ್ತಂತೆ ಗುರುಗಳೇ ಅವರಿಗೆ. ನಮ್ಮ ಅಜ್ಜಿಗೆ 5 ಜನ ಹೆಣ್ಮಕ್ಳಲ್ವಾ, ಹಂಗಾಗಿ ಏನೋ ಮದ್ವೆ ಮಾಡ್ಕೊಟ್ರೆ ಸಾಕಲ್ಲ ಅಂದ್ಬಿಟ್ಟು ವಿಚಾರಿಸ್ದಂಗ್ ಮದ್ವೆ ಮಾಡ್ಕೊಟ್ಬಿಟ್ಟಿದ್ದಾರೆ. ನಮ್ ತಂದೆ ನನ್ ಪ್ರೆಗ್ನೆಂಟ್ ಇದ್ದಂತೆ, ಅವಾಗ್ಲೇ ಬಿಟ್ಬಿಟ್ರಂತವ್ರು. ಅಂದ್ರೆ ನಿಮ್ ತಾಯಿ ಪ್ರೆಗ್ನೆಂಟ್ ಇದ್ದಾಗ? ನಮ್ ತಾಯಿ ಪ್ರೆಗ್ನೆಂಟ್ ಇದ್ದಾಗ, ನನ್ ಪ್ರೆಗ್ನೆಂಟ್ ಇದ್ರಂತ ಅವ್ರು ಅವಾಗ. ಓಕೆ. ಅವ್ರು ಅವಾಗ್ಲೇ ಅವ್ರು ಬಿಟ್ಬಿಟ್ರಂತೆ ಹೆಂಡ್ತಿನ. ಅಂದ್ರೆ ನಿಮ್ ತಾಯಿನ ಬಿಟ್ರು? ನಮ್ ತಾಯಿನ ಬಿಟ್ರು ಗುರುಗಳೇ. ಬಟ್ ಅಂದ್ರೆ ನಿಮ್ ತಾಯಿ ಮದುವೆ ಆಗ್ಲಿಕ್ಕೆ ಕಾರಣ ಏನು? ಮೊದಲನೇ ಹೆಂಡತಿ ಇದ್ರ, ತೀರು ಹೋಗಿದ್ರ ಅಥವಾ? ಅವರು ಇದ್ರು ಗುರುಗಳೇ, ಅವ್ರು ಇದ್ದಾರೆ, ಅವ್ರು ಈಗ್ಲೂ ಇದ್ದಾರೆ ಅವರು. ಮತ್ತೆ ಇದ್ರು, ಎಳ್ಳೆ ಮದುವೆ ಯಾಕಾದ್ರು? ಅವ್ರನ್ನ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಮೋಸದಿಂದ ಮದ್ವೆ ಮಾಡಿದ್ದಾರೆ. ಅಂದ್ರೆ ಬೇರೆ ಅದು ಗೊತ್ತಿರ್ಲಿಲ್ಲ ಇವ್ರಿಗೆ ಮದ್ವೆ ಆಗಿದೆ ಅಂತ. ಓಹೋ. ಮದ್ವೆ ಆದ್ಮೇಲೆ ಗೊತ್ತಾಗಿದೆ ಇವ್ರಿಗದು. ತುಂಬಾ ಕುಡಿಯೋರಂತೆ. ಹಂಗಾಗಿ ಇವ್ರು ಜೀವನ ಮಾಡಕ್ ಆಗ್ದಲೆ ತಾಯಿ ಮನೆಗೇನೆ 5 ಜನ ಹೆಣ್ಮಕ್ಳಲ್ಲ ಗುರುಗಳೇ ಇವ್ರು. ನೀನೇ ನನ್ ದೊಡ್ಡ ಮಗ, ಮನೇಲಿರಂತೆ ಬಾ ಅಂತ ಅಂದ್ಬಿಟ್ಟು ಇವ್ರೇ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡ್ಬಿಟ್ರು. ನನ್ ತಾಯಿಗೂ ನಾನು ಹುಟ್ಟಿದ್ಮೇಲೆ ನನ್ ಜೀವನ ಈ ತರ ಆಯ್ತಲ್ಲ ಅಂದ್ಬಿಟ್ಟು ನನ್ ತಾಯಿಗೂ ನಾನು ಬೇಡವಾದೆ ಗುರುಗಳೇ. ನಾನು ಅಂದ್ರೆ ಯಾರು ಅಂದ್ರೆ, ನೀವೆಷ್ಟು ಜನ ಮಕ್ಕಳು ನಿಮ್ ತಂದೆ ತಾಯಿ? ನಾನು ಒಬ್ಳೆ ಮಗಳು ಗುರುಗಳೇ. ನಮ್ ಹಿರೇ ಹೆಂಡತಿಗೆ ಒಂದ್ ಗಂಡು ಹುಡ್ಗ ಇದೆ. ಓಕೆ. ನಿಮ್ ತಾಯಿಯನ್ನು ಮಾತ್ರ ಲೆಕ್ಕಕ್ಕೆ ತಗೊಂಡ್ರೆ ನೀವು ಒಬ್ಬರೇ ಮಗಳು? ನಾನು ಒಬ್ಳೆ ಮಗಳು ಗುರುಗಳೇ ನಾನು. ಓಕೆ. ನಿಮ್ಮ ಜನನದ ನಂತರ ಅವ್ರ ಬದುಕು ಸ್ವಲ್ಪ ಕಷ್ಟವಾಯಿತು ಅನ್ನೋದಕ್ಕೆ ಅಂದ್ರೆ ನಿಮ್ಮನ್ನು ಹೊಣೆ ಮಾಡೋ ಪ್ರಯತ್ನ ಮಾಡ್ತಾರ? ಗುರುಗಳೇ, ಅಂದ್ರೆ ನನ್ನಿಂದ ಅದು ಅವ್ರ ಮದುವೆ ಆದ್ಮೇಲೆ ಜೀವನನೇ ಇದಿಲ್ದಂಗ ಆಯ್ತಲ್ಲ. ಹಂಗಾಗಿ ಗುರುಗಳೇ ಅವರು ನನ್ನನ್ನ ಅಷ್ಟು ಪ್ರೀತಿಯಿಂದ ಆರೈಕೆಯಿಂದ ಸಾಕ್ಲೇ ಇಲ್ಲ ಗುರುಗಳೇ ಅವ್ರು ನನ್ನನ್ನ. ಅಂದ್ರೆ ನಿಮ್ಗೆ ತಂದೆ ಪ್ರೀತಿ ಸಿಗ್ಲಿಲ್ಲ? ತಂದೆ ಪ್ರೀತಿನೂ ಸಿಗ್ಲಿಲ್ಲ, ತಾಯಿ ಪ್ರೀತಿನೂ ಸಿಗ್ಲಿಲ್ಲ ಗುರುಗಳೇ ನನಗೆ. ಅಜ್ಜಿ ನೋಡ್ಕೊಂಡ್ರು. ನಮ್ಮ ತಾಯಿಯ ತಾಯಿ, ನಮ್ಮ ತಾಯಿ ಇದಾರಲ್ಲ, ಅವ್ರ ತಾಯಿ ಇದ್ದವರು. ಅವರು 4 ಜನ ಹೆಣ್ಮಕ್ಳು. ಮತ್ತೆ ತಿರ್ಗಾ ನನ್ನ ಅಜ್ಜಿನೇ ನನ್ನನ್ನ ಸಾಕಿದ್ದು ಗುರುಗಳೇ ಎಲ್ಲ. ಸಾಕಿದ್ದು, ವಿದ್ಯಾಭ್ಯಾಸ ನನಗೆ 7ನೇ ತರಗತಿವರೆಗೂ ವಿದ್ಯಾಭ್ಯಾಸ ಕೊಟ್ಟು. ಅಂದ್ರೆ ಅವರು 4 ಜನನು ನನ್ನನ್ನ ಒಂದು ವಸ್ತು ತರ ಬಳಸ್ಕೊಂಡ್ರು ಗುರುಗಳೇ. ಈಗ ಆ ಚಿಕ್ಕಮ್ಮನ ಮನೆಗಿರ್ಬೇಕು, ಈ ಚಿಕ್ಕಮ್ಮನ ಮನೆಗಿರ್ಬೇಕು. ಅಂದ್ರೆ ಬಳಸ್ಕೊಂಡ್ರು ಅಂದ್ರೆ ಯಾವ ತರ? ಅವ್ರನ್ನ ಮಕ್ಳು ಸಾಕಕ್ಕೆ ಗುರುಗಳೇ. ಓಕೆ. ಅಂದ್ರೆ ಮನೆ ಕೆಲಸ ಮಾಡೋದು ಅಥವಾ ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋದು. ಅಂದ್ರೆ ಅಷ್ಟೊತ್ತಿಗೆ ನೀನೇ ಹಿರಿಯಳಾಗಿದ್ದೆ? ಯಾಕಂದ್ರೆ ಮೊದಲನೇ ಮಗಳಾಗಿರೋದ್ರಿಂದ ಎಲ್ಲ ಮಕ್ಕಳಿಗಿಂತ ನೀವೇ ದೊಡ್ಡವರು? ಗುರುಗಳೇ, ಎಲ್ಲ ಮಕ್ಕಳಿಗೆ ನಾನು ದೊಡ್ಡವಳಾಗಿದ್ದೆ ನಾನು. ಸೊ ಉಳಿದ ತಂಗಿಯ ತಮ್ಮನ ಸಮಾನರಾದವ್ರನ್ನ ನೀವು ಪೋಷಣೆ ಮಾಡ್ಲಿಕ್ಕೆ ಬಳಸ್ಕೊಂಡ್ರು ಅಂತ? ಗುರುಗಳೇ, ಆ ತರ ನನ್ನ ಎಲ್ಲರೂ ಬಳಸ್ಕೊಂಡ್ರು ಗುರುಗಳೇ. 7ನೇ ತರಗತಿಗೆ ನಾನು ವಿದ್ಯಾಭ್ಯಾಸ ನಿಂತೋಯ್ತು. ಹಂಗೂ ನಮ್ಮ ಅಜ್ಜಿನ ಬೇರೆ ಮಾಸ್ಟರ್ಗಳು ಬಂದು ಕರೆದ್ರು ಗುರುಗಳೇ. ನಾವು ಮಗುನ ದತ್ತು ಕೊಟ್ಟಂಗ್ ಕೊಟ್ಬಿಡ್ರಿ ನಮಗೆ, ನಾವು ಸಾಕೊಂಡು ನಾವ್ ಇದ್ ಮಾಡ್ಕೊಂತೀವಿ ಅಂತ. ನನ್ನ 8ನೇ ತರಗತಿಲಿ 6 ತಿಂಗಳಾಗಿತ್ತು ಗುರುಗಳೇ. ಅಲ್ಲಿ ಸ್ಕೂಲಿಗೆ ಹೋಗಿ ಕರೆದ್ರು. ನಮ್ಮ ಅಜ್ಜಿ ಕೊಡ್ಲಿಲ್ಲ. ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರು ಕೊಡ್ಲಿಲ್ಲ. ಇವರೇ ಇಟ್ಕೊಂಡು ಸಾಕ್ಬಿಟ್ಟು ಎಲ್ಲ ಇದ್ ಮಾಡಿ ನನ್ನನ್ನ ಮದ್ವೆ ಮಾಡ್ಕೊಟ್ರು ಗುರುಗಳೇ. ಹೇಳಬಾ. ಅಂದ್ರೆ ಮದುವೆ ಮಾಡಿಕೊಟ್ರು ಅಂದ್ರೆ ಯಾವ ವಯಸ್ಸಲ್ಲಿ ಮದುವೆ ಆಯ್ತು ಗುರುಗಳೇ? ನನಗೆ 17 ವರ್ಷ ತುಂಬಿ 18ಕ್ಕೆ ಬಿದ್ದಿತ್ತು. ಅಜ್ಜಿ ದೂರದ ರಿಲೇಷನ್ ಅವರು. ಅವರಿಗೆನೆಯ ನನಗೆ ಮದುವೆ ಮಾಡಿಕೊಟ್ರು. ಮದುವೆ ಆದ ನಂತರ ಬದುಕೇನು ತಾಯಿ? ಗುರುಗಳೇ, ಮದುವೆ ಆದ ನಂತರ ಬದುಕು, ನಮ್ಮನೆಯವರು ಒಬ್ಬರೇ ಗುರುಗಳೇ. ಅವರಿಗೂ ಅಪ್ಪಾಜಿ ಇರಲಿಲ್ಲ.
ನಮ್ಮ ಅತ್ತೆನೂ ಅವ್ರ ಗಂಡ ತೀರೋಗಿದ್ರಂತೆ ಚಿಕ್ಕ ವಯಸ್ಸಿಗೆನೆ. ಹ್ಮ್ ಇವರು ಮಗನ್ನ ಒಳ್ಳೆ ದಾರಿಲಿ ಬೆಳ್ಸಕ್ ಆಗ್ಲಿಲ್ಲ ನಮ್ಮ ಅತ್ತೆಗೂನು. ಹ್ಮ್ ತುಂಬಾ ಕುಡಿತಾರೆ, ರಫ್ ಅಂಡ್ ಟಫ್ ಜಾಸ್ತಿ ಗುರುಗಳೇ. ಯಾರು, ಗಂಡನು ಅತ್ತೇನು? ನಮ್ಮ ಮನೆಯವರು ಗುರುಗಳೇ, ನಮ್ಮ ಯಜಮಾನ್ರು. ಓಕೆ. ಹಂಗಾಗಿ ನನಗೆ ಗುರುಗಳೇ 20 ವರ್ಷದಲ್ಲಿ ನನ್ನ ಮಕ್ಳಾಯ್ತು. ಅವಾಗೆಲ್ಲ ಹಂಗು ಹಿಂಗು ಜೀವನ ಯಾರ ಹತ್ರನೂ ಹೇಳ್ಕೊಳಂಗಿರ್ಲಿಲ್ಲ ಗುರುಗಳೇ. ನಮ್ಮ ಮನೆಯವ್ರು ಹೊಡೆದ್ರು ಬಡದ್ರು. ಅಂದ್ರೆ ಹೊಡಿತಾ ಇದ್ರಾ? ಗುರುಗಳೇ ಅವಾಗ ಹಂಗ ಹೊಡಿತಿದ್ರು, ಬೈತಿದ್ರು. ಏನ್ ಕಾಯಕ ಮಾಡಿ ಏನ್ ಕೆಲಸ ಮಾಡ್ತಿದ್ರು ಅವರು? ಆಟೋ ಓಡಿಸ್ತಾರೆ ಗುರುಗಳೇ ಅವರು. ಓಕೆ. ಅಮ್ಮನ ಮಾತು ಕೇಳೋ ಸ್ಥಿತಿಲಿ ಅವ್ರು ಇರ್ಲಿಲ್ಲ, ಅಥವಾ ಹೇಳೋ ಸ್ಥಿತಿಲಿ ಇವರು ಇರ್ಲಿಲ್ಲ? ಇವ್ರು ಇರ್ಲಿಲ್ಲ ಸಿಸ್ಟರ್ ಗುರುಗಳೇ. ಅಂದ್ರೆ ಇವ್ರು ಹೇಳಿದ್ರೆ ಅವ್ರು ಕೇಳೋ ಅಂತ ಪರಿಸ್ಥಿತಿಲಿ ಇರ್ಲಿಲ್ಲ ನಮ್ಮ ಮನೆಯವರು. ಅಂದ್ರೆ ಅದು ಬಾಲ್ಯದಿಂದ ಅಥವಾ ಹೆಚ್ಚು ಕಡಿಮೆ ನೀನು ಅಲ್ಲಿ ಪ್ರವೇಶ ಮಾಡೋ ಮುಂಚೆನೆ ಪರಿಸ್ಥಿತಿ ಹಾಗಿತ್ತು? ಆಗಿತ್ತು ಗುರುಗಳೇ. ಅದು ಫಸ್ಟೇನೆ ನಾನು ಪ್ರವೇಶ ಮಾಡೋದಕ್ಕಿಂತ ಮುಂಚೆಗೇನೆ ಅವರು ತಾಯಿ ಮಕ್ಕಳಲ್ಲಿ ಆತರ ಇದಿತ್ತು ಗುರುಗಳೇ ಅವ್ರಿಗೆ. ಓಕೆ. ನೀವು ಇಲ್ಲ ರೀ, ಈಗ ಮದುವೆ ಆಗಿದೀವಿ, ನಾವು ಹೀಗೆ ಬದುಕೋಣ ಅಂದ್ರೆ ನೀವು ತಿದ್ದೋ ಪ್ರಯತ್ನ ಮಾಡ್ಲಿಲ್ವಾ, ಅಥವಾ ಮಾಡಿದ್ರು ಇಲ್ಲ ಗುರುಗಳೇ, ಮಾಡ್ದೆ ನಾನು. ಅಂದ್ರೆ ಸ್ವಲ್ಪ ಎಲ್ಲ ಕುಡಿತ ಬಿಡಿಸಿದ್ರಾ? ಇಲ್ಲ ಗುರುಗಳೇ, ಅದನ್ನ ಮಾಡ್ಸಕ್ ಸಾಧ್ಯನೇ ಆಗಿಲ್ಲ ಗುರುಗಳೇ. ಈಗ 19 ವರ್ಷ ಆಯ್ತು ನನ್ ಮದ್ವೆ ಆಗಿ. ಎಷ್ಟು ಜನ ಮಕ್ಕಳು? ಇಬ್ರಿದ್ದಾರೆ ಗುರುಗಳೇ, ಒಂದ್ ಹೆಣ್ಣು ಒಂದ್ ಗಂಡು. ಮಗ ಫಸ್ಟ್ PUC, ಮಗಳು ಫಸ್ಟ್ PUC. ಸಮಸ್ಯೆ ಏನಾಗಿದೆಯವ ಈಗ ಗುರುಗಳೇ? ಒಂದ್ ಸಮಸ್ಯೆ ಏನಾಗಿದೆ ಅಂದ್ರೆ, ಫಸ್ಟ್ ನಾನು ಅದನ್ನ ಹೇಳ್ಬೇಕು ಅಂದ್ರೆ, ನನ್ನ ತಾಯಿ ಬಗ್ಗೆ ನನಗದು ತಪ್ಪೋ ಸರಿನಾ ನನಗದು ಗೊತ್ತಿಲ್ಲ ಗುರುಗಳೇ. ಹಂಚ್ಕೊಳ್ಳುವ ತಪ್ಪು ಸರಿ, ಆಮೇಲೆ ನಿರ್ಧಾರವಾಗೋಣ. ವಿಚಾರ ಪ್ರಸ್ತಾಪ ಮಾಡವ ಗುರುಗಳೇ. ಅವರು ಅನೈತಿಕ ಸಂಬಂಧಗಳನ್ನ ನಾನು ಒಂದು 5ನೇ ತರಗತಿಯಿಂದನೂ ಅದನ್ನ ನೋಡ್ತಾನೆ ಬಂದೆ ಅವರಲ್ಲಿ. ಒಂದ್ ನಿಮಿಷ, ಅಂದ್ರೆ ನಿಮ್ಮ ತಾಯಿ ಬಗ್ಗೆ ಹೇಳ್ತಿರೋದಾ? ಗುರುಗಳೇ, ನನ್ನ ತಾಯಿ ಬಗ್ಗೆ. ಅಂದ್ರೆ ಆ ಹೊತ್ತಿಗೆ ನಿಮ್ ತಂದೆ ನಿಮ್ ತಾಯಿ ಜೊತೆ ಇರ್ಲಿಲ್ಲ ಗುರುಗಳೇ. ನಾನು ಚಿಕ್ಕದ್ರಿಂದಾನೇ ಅವ್ರು ಇರ್ಲಿಲ್ಲ, ಬೇರೆ ಬೇರೆನೆ ಇದ್ರು. ಅಜ್ಜಿ ಮನೇಲೆ ಇದ್ರು ಇವರು. ಅಂದ್ರೆ ಅಮ್ಮ ಅಜ್ಜಿ ಮನೇಲೆ ಇದ್ರಾ? ಅಜ್ಜಿ ಮನೇಲೆ ಇದ್ದಿದ್ದು ಗುರುಗಳೇ. ಓಕೆ. ಅಜ್ಜಿ, ಉಳಿದ ಅಕ್ಕ ತಂಗಿದಿರು, ನೀವು ಇದೆಲ್ಲದರ ನಡುವೆ ಅದನ್ನು ಬೆಳೆಸ್ಲಿಕ್ಕೆ ಅವ್ರಿಗೆ ಎಲ್ಲಿ ಅವಕಾಶ ಸಿಕ್ತು? ಇಲ್ಲ ಗುರುಗಳೇ, ಅವ್ರೊಂಥರ ದೌರ್ಜನ್ಯ ನಮ್ಮ ತಾಯಿ. ಎಲ್ರಿಗೂ ಬೈಯೋದು. ಓಕೆ. ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿ. ಯಾರಿಗೂ ಅವ್ರ ವಿರುದ್ಧ ಯಾರು ಮಾತಾಡೋ ಅಂತ ಪರಿಸ್ಥಿತಿ ಇರ್ಲಿಲ್ಲ ಗುರುಗಳೇ. ಎಲ್ಲರಿಗೂ ಜೋರ್ ಮಾಡ್ಬಿಡೋರು ಅವರು. ಓಕೆ. ಅವ್ರು ಇದಕ್ಕೋಸ್ಕರ ಅಕ್ಕ ತಂಗಿಯರೆಲ್ಲರೂ ಸುಮ್ನಾಗ್ಬಿಡ್ಬೇಕಾಗಿತ್ತು, ತಾಯಿನೂ ಕೂಡ ಸುಮ್ನಾಗ್ಬೇಕಾಗಿತ್ತು. ಅಂದ್ರೆ ಹಿಂಗೆಲ್ಲಾದ್ರೂ ಹೋಗೋದು, ಅವ್ರು ಇವ್ರು ನಮಗೆ ಹೇಳೋರು. ಅಂದ್ರೆ ಯಾರಾತ? ಅಂದ್ರೆ ಬೇರೆಯವರು ಗುರುಗಳೇ. ಅವನು ಬೇರೆಯವರು ಅಂದ್ರೆ ನಿಮ್ಮೂರವರು ಅಂತ? ಅಂದ್ರೆ ಅಲ್ಲೇ ಪಕ್ಕದ ಊರವರು, ನಮ್ಮ ತಂದೆ ಊರವರು ಅವರು. ನಮ್ಮ ತಂದೆ ಇದಾರಲ್ಲ ಆ ಊರ್ನವ್ರು ಆ ವ್ಯಕ್ತಿ. ಅದು ಗುರುಗಳೇ, ನಾನು 5ನೇ ತರಗತಿಯಿಂದನೂ ಸ್ವಲ್ಪ ಹಂಗು ಹಿಂಗು ನಡೀತಿತ್ತು. ನಾನು ಅಷ್ಟು ಸಣ್ಣವಳು, ಗಮನಿಸ್ತಾ ಇರ್ಲಿಲ್ಲ ಗುರುಗಳೇ. ಹಂಗು ಹಿಂಗು ಇದಾಯ್ತು. ಮತ್ತೆ ನನ್ ಮದ್ವೆ ಆಯ್ತು. ಅಜ್ಜಿ ಹೇಳೋರು ಹಿಂಗ್ ನಡೀತಿದೆ, ಹಿಂಗೆ ಏನ್ ಮಾಡೋದು ಗೊತ್ತಾಗಲ್ಲ, ಹಿಂಗೆ ಅಂತ. ಅಂದ್ರೆ ನಾವ್ ಅಲ್ಲಿ ಊರಿಗೆ ಹೋದ್ರೆ ಎಲ್ರು ಹೇಳೋರು ಗುರುಗಳೇ. ಎಲ್ರು ಅಂದ್ರೆ ನಮ್ಮ ಸಂಬಂಧಿಕರು. ಮತ್ತೆ ನಾನು ಪುನಃ 1-2-3 ಬಾರಿ ನೋಡಿದ್ದೆ ಗುರುಗಳೇ. ನಾನು ಪ್ರತ್ಯಕ್ಷವಾಗಿ ನಾನು ನೋಡಿದ್ದೆ. ಅಂದ್ರೆ ನೀವು ಮದುವೆ ಆದ್ಮೇಲೆ ನೋಡಿದ್ರ ಅಥವಾ ಮುಂಚೆನಾ? ಮದ್ವೆಗಿನ ಮುಂಚೆನೂ ನೋಡಿದ್ದೆ, ಮದ್ವೆ ಆದ್ಮೇಲೆ ನೋಡಿದ್ದೆ. ಅಂದ್ರೆ ಮನೆಯವರಿಂದ ವಿಷಯ ಮುಚ್ಚಿಟ್ಟಿದ್ದೆ ಗುರುಗಳೇ, ನನಗೆ ಗೊತ್ತಿಲ್ಲ ಅಂತ. ನೀವು ಹೇಳ್ಬೇಕಿತ್ತಲ್ವ ತಾಯಿಗೆ? ಗುರುಗಳೇ, ಅವ್ರು ನಾನು ಹೇಳಿದ್ರೆ ನನ್ ಜೀವನ ನನ್ನಿದು, ನೀನ್ ಯಾರ್ ಕೇಳಕ್ಕೆ? ನೀನ್ ಯಾರ್ ನನಗ್ ಕೇಳಕ್ಕೆ? ನಿನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಬಿಟ್ಟು ಈ ತರ ದೌರ್ಜನ್ಯ ಮಾಡೋರು ಗುರುಗಳೇ. ನಾನು ಅದ್ರ ಬಗ್ಗೆ ಅಷ್ಟು ಮಾಡಕ್ ಹೋಗ್ತಿಲ್ಲ. ಮತ್ತೆ ನಮ್ಮ ಮನೆಯವರು ಇರಾರಲ್ಲ, ಮತ್ತೆ ನನ್ನ ಜೀವನಕ್ಕೆ ಎಲ್ಲಿ ತೊಂದರೆ ಆಗ್ಬಿಡುತ್ತೋ ಅಂತ ನಾನು ಗುರುಗಳೇ ಅಷ್ಟಾಗಿ ಅದ್ರ ಬಗ್ಗೆ ಮಾಡಕ್ ಹೋಗ್ಲಿಲ್ಲ ಗುರುಗಳೇ. ನಾನು ಅದನ್ನ ಹಂಗೆ ಮಾಡ್ದೆ ಗುರುಗಳೇ. ಈಗ 2019ರಲ್ಲಿ ನಾನು ಮನೆ ಕಟ್ಟಿದೆ ಗುರುಗಳೇ. ಸಾಲ ಪಾಲ ಸ್ವಲ್ಪ ಎಲ್ಲ ಮಾಡ್ಕೊಂಡು ಮನೆ ಕಟ್ಟಿದೆ. ಮನೆ ಪ್ರವೇಶನೂ ಆಯ್ತು ಗುರುಗಳೇ. ಅಲ್ಲಿವರೆಗೂ ಅವರು ಸ್ವಲ್ಪ ಹಂಗು ಹಿಂಗು ಯಾವಾಗ್ಲೋ ಬರೋರು ಹೋಗೋರು, ಮೊಮ್ಮಕ್ಳು ನೋಡ್ಕೊಳೋರು, ಮಾಡೋರು ಗುರುಗಳೇ. ಹೋಗೋರು ಬರೋರು. ನಾನು ಅದು 2019ನೇ ಇಸ್ವಿ 5ನೇ ತಿಂಗಳು 25ನೇ ತಾರೀಕು ಗುರುಗಳೇ. ಅವತ್ ನನಗೆ ಅಮೌಂಟಿನ ಸ್ವಲ್ಪ ತುಂಬಾ ಕಷ್ಟ ಇತ್ತು. ಕಿವಿ ಒಡವೆ ಇಸ್ಕೊಂಬರೋಣ ಅಂತ ನಾನು ನಮ್ಮ ಮನೆಯವರು ಹೋದ್ವಿ. ನಮ್ಮ ತಾಯಿ ತಂಗಿ ಇದಾರೆ, 4ನೇ ತಂಗಿ. ಅವರು ಆ ವ್ಯಕ್ತಿ ಮನೆಗೆ ಹೋಗ್ತಾ ಇದ್ದಾನೆ, ಫಾಲೋ ಮಾಡೋಣ
ಹ್ಮ್ 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 ಅಂತ ನಮ್ಮ ತಾಯಿ ತಂಗಿ ಹೇಳಿದ್ರು, ನಮ್ಮ ಮನೆಯವ್ರಿಗೆ ಹೇಳಿದ್ರು ಅವರು. ಓಕೆ. ನಾನು ಆ ಪರಿಸ್ಥಿತಿಲಿ ನಾನು ಏನು ಹೇಳೋ ಪರಿಸ್ಥಿತಿಲಿ ಇರ್ಲಿಲ್ಲ ಗುರುಗಳೇ. ನಾವು ನಿಧಾನಾಗಿ ಹೋದ್ವಿ. ಆ ವ್ಯಕ್ತಿ ಹೋಗ್ಬಿಟ್ಟು ಮನೇಲಿ ಕೂತಿದ್ದ ಗುರುಗಳೇ. ಒಂದ್ ನಿಮಿಷ ಅಂದ್ರೆ ಇಲ್ಲಿ ತಾಯಿ ಇದ್ದಿದ್ದು ಯಾರ ಮನೇಲಿ? ಈಗ ಅಜ್ಜಿ ಮನೇಲ? ಅಜ್ಜಿ ಮನೇಲೆ ಗುರುಗಳೇ, ಓಕೆ. ಅಜ್ಜಿ ಮನೇಲೆ ಇದ್ದಿದ್ದು. ಆ ಮನೆಗೆ ಈ ವ್ಯಕ್ತಿ ಹೋಗ್ತಿರೋದನ್ನ ಗಮನಿಸಿದ್ಯಾರು ಅಥವಾ ಫಾಲೋ ಮಾಡಿದ್ಯಾರು? ನಮ್ಮ ಮನೆಯವರು, ನಾನು, ನಮ್ಮ ಚಿಕ್ಕಮ್ಮ ಅವ್ರಿಗೆ ಹೋಗ್ತಾ ಇದ್ವಿ ಗುರುಗಳೇ. ನಾವ್ ಅಲ್ಲಿಗೆ ಓಕೆ. ಹೋಗ್ತಾ ಇದ್ವಿ. ಆ ವ್ಯಕ್ತಿ ಮುಂದೆ ಹೋಗ್ತಾ ಇದ್ನಲ್ಲ, ಹ್ಮ್ ನಮ್ ತಾಯಿ ತಂಗಿ ಏನಂದ್ರು, ಮಂಜು ನೋಡು ಅವ್ರು ಅಲ್ಲಿ ಹೋಗ್ತಾ ಇದಾರೆ ಕಣಪ್ಪ. ಹ್ಮ್ ಆ ವ್ಯಕ್ತಿ ನಮ್ಮನೆಗೆ ಹೋಗ್ತಾ ಇರೋದು, ಹ್ಮ್ ಅಕ್ಕ ಮನೆಗಿದ್ದಾಳೆ, ಹ್ಮ್ ಹ್ಮ್ ನಾವ್ ಫಾಲೋ ಮಾಡೋಣ ಅಂತ ನಮ್ ತಾಯಿ ತಂಗಿ ಹೇಳಿದ್ರು. ತಾಯಿ ತಂಗಿ ಅಂದ್ರೆ ನಿಮ್ ಚಿಕ್ಕಮ್ಮ? ನಮ್ ಚಿಕ್ಕಮ್ಮ ಹೇಳಿದ್ರು ಗುರುಗಳೇ. ಹ್ಮ್ ಅದನ್ನ ನಮ್ಮನೆಯವರು ಏನ್ ಮಾಡಿದ್ರು, ಸರಿ ಆಯ್ತಕ್ಕ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಗಾಡಿಲಿ ನಾವು ನಿಧಾನಕ್ಕೆ ಹೋದ್ವಿ, ಬೈಕಲ್ಲಿ ಗುರುಗಳೇ. ಅಂದ್ರೆ ಆತ ಮುಂದೆ, ನೀವು ಹಿಂದೆ? ಆತರ ಹೋದ್ವಿ. ಆತ ಹೋಗ್ಬಿಟ್ಟು ಮನೇಲಿ ಕೂತ್ಕೊಂಡಿದ್ದ, ಹ್ಮ್ ಡ್ರಿಂಕ್ಸ್ ಮಾಡ್ಕಂತು. ಆಮೇಲೆ ಅವನು ಕೂತಿದ್ದ ಗುರುಗಳೇ, ಡ್ರಿಂಕ್ಸ್ ಮಾಡ್ತಾ ಕೂತಿದ್ದ ಅವನು. ಹ್ಮ್ ಗುರುಗಳೇ, ನನಗೂ ಸಿಟ್ಟು ಎಲ್ಲಿತ್ತು ಏನೋ ತಡ್ಕಣಕ್ ಆಗ್ಲಿಲ್ಲ. ಹೋಗಿ ಸಿಕ್ಕಾಬಿಟ್ಟ ಹೊಡೆದ್ಬಿಟ್ಟೆ ನಾನು. ಹ್ಮ್ ಆ ವ್ಯಕ್ತಿಗೆ ನಾನು ಹೊಡೆದೆ. ನಾನು, ಹ್ಮ್ ನಿನಗಿಲ್ಲಿ ಬರಕ್ ಸಂಬಂಧ ಏನಿದೆ ಹ್ಮ್ ಹ್ಮ್ ಅಂತ ಅಂದ್ಬಿಟ್ಟು ಗುರುಗಳೇ, ನನ್ನ ತಾಯಿಗೂ 50 ವರ್ಷ ಆಗ್ತಾ ಬಂದಿದೆ ಅವ್ರಿಗೂ. ಅಲ್ಲ, ಅವತ್ತಿಗೆ ನಿಮ್ ತಾಯಿಗೆ ಎಷ್ಟು ವರ್ಷ? ಅವತ್ತಿಗೆ ಗುರುಗಳೇ 46 ವರ್ಷ ಇರ್ಬೋದು ಗುರುಗಳೇ. ಅವತ್ತಿಗೆ ಅರ್ಥಾತ್ 4-5 ವರ್ಷದ ಹಿಂದಿನ ಕತೆ. ಗುರುಗಳೇ, ಈಗ 5 ವರ್ಷದ ಹಿಂದಿನ ಕತೆ ಗುರುಗಳೇ. ಓಕೆ. ಅಲ್ಲಿ ಕೂತಿದ್ರು, ನೀವು ಹೋದ್ರಿ, ಹೊಡೆದ್ರಿ. ಬಟ್ ಆತ ಏನ್ ಹೇಳ್ತಿದ್ದ ಹಾಗೆ ಹೊಡೆಯೋ ಸಮಯದಲ್ಲಿ? ಆತ ಏನು ಮಾತಾಡ್ಲಿಲ್ಲ. ನಮ್ ತಾಯಿ ಅಡ್ಡ ಬರೋರು. ಅಂದ್ರೆ ಆತನಿಗೆ ಪ್ರಾಯಶ್ಚಿತ ಭಾವನೆ ಇತ್ತ ಅಥವಾ ನಿಮ್ ತಾಯಿಗೆ ಪ್ರಾಯಶ್ಚಿತ ಭಾವನೆ ಇತ್ತ? ಅವ್ರಿಬ್ರಲ್ಲೂ ಇರ್ಲಿಲ್ಲ ಗುರುಗಳೇ, ಅವ್ರಿಬ್ರಲ್ಲೂ ಏನ್ ಇರ್ಲಿಲ್ಲ. ಅವ್ರಿಬ್ರಲ್ಲೂ ಇರ್ಲಿಲ್ಲ. ನಾನು ಆತನಿಗೆ ಹೊಡೆದೆ, ನಮ್ ತಾಯಿ ಅಡ್ಡ ಬರೋರು. ಅವಾಗ ನಾನೊಂದ್ ಮಾತಂದೆ, ನನ್ನ ಸುತ್ತಮುತ್ತ ಏನಾದ್ರು ಕಾಣಿಸ್ಕೊಂಡ್ರೆ ನಿಮ್ಮಿಬ್ಬರನ್ನು ಕೊಲೆ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಬಿಡ್ತೀನಿ, ನನಗೆ ಅವಮಾನಗಳು ಸಹಿಸಕ್ ಆಗಲ್ಲ ಅಂತ ಅಂದೆ. ನಮ್ ತಾಯಿ ಅಡ್ಡ ಬಂದ್ರು, ಆ ವ್ಯಕ್ತಿನ ಓಡಿಸ್ಬಿಟ್ರು ನಮ್ ತಾಯಿ. ಓಕೆ. ಅಂದ್ರೆ ನೀವು ಹೊಡೆದಿದ್ ನೀವೊಬ್ರೆ, ನಿಮ್ ಚಿಕ್ಕಮ್ಮ ಗಂಡ ಸುಮ್ನೆ ಇದ್ರು? ಅವ್ರು ಸುಮ್ನೆ ಇದ್ರು ಗುರುಗಳೇ. ನಾನೇ ಜಾಸ್ತಿ ಹೊಡೆದೆ. ನನಗೆ ಸಿಟ್ಟು ತಡ್ಕೊಳಕ್ ಆಗಲ್ಲ ಗುರುಗಳೇ, ಹೊಡೆದ್ಬಿಟ್ಟೆ ನಾನು. ನಮ್ ತಾಯಿ ಅಡ್ಡ ಬಂದ್ರು. ಆಮೇಲೆ ಅವರು ವ್ಯಕ್ತಿ ಹೋದ. ಮತ್ತೆ ನಮ್ ತಾಯಿಗೆ ನಮ್ಮ ಮನೆಯವ್ರು ಕೂರಿಸ್ಕೊಂಡ್ಬಿಟ್ಟೆ. ಏನಂದ್ರು, ಅಕ್ಕ ಮಾಡಿದ್ರೆ ಅಟ್ಲೀಸ್ಟ್ ಉತ್ತಮಸ್ತನಾದ್ರೂ ಮಾಡ್ಕೊಂಡು ಒಂದು ಒಳ್ಳೆ ರೀತಿಲಿ ಬದುಕು ಕಟ್ಕೊಂಡಿಲ್ಲ ನೀನು. ಇಂತ ಕೆಲ್ಸ ನೀನ್ ಮಾಡ್ಕೊಂಡು ನಮ್ಮ ಮರ್ಯಾದಿನೂ ಕಡಿಮೆ. ನಮ್ಮ ಮಕ್ಳು ನಮ್ಮ ಎದುದ್ದ ಬಂದಿದಾವೆ. ನೀನ್ ಈ ತರ ತಪ್ಪು ಕೆಲ್ಸ ಮಾಡೋದ್ರಿಂದ ನಮಿಗೂ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲ. ಅಲ್ಲಿ ಸುತ್ತಮುತ್ತ ಎಲ್ಲ ನಮ್ ಸಂಬಂಧಿಕರಿದ್ದಾರೆ ಗುರುಗಳೇ, ನಮಿಗೂ ಬೆಲೆ ಇರಲ್ಲ ಕಣಕ್ಕ. ಇಲ್ಲ ನೀನ್ ಇವತ್ತೇ ಬಾ, ನಾನ್ ಅನ್ನ ಹಾಕ್ತೀನಿ, ನನ್ ಮನೆ ಬಾಗ್ಲಲ್ಲಿ ಕೂರು ನೀನು, ನಾನ್ ಅನ್ನ ಹಾಕ್ತೀನಿ ನಿನಗೆ ಇವತ್ತಿಂದ. ನನ್ನ ತಾಯಿಗೆ ಅನ್ನ ಹಾಕ್ತಂಗೆ ನಾವು ಗಂಡ ಹೆಂಡ್ತಿಬ್ರು ದುಡ್ದ್ಬಿಟ್ಟು ಹಾಕ್ತಿವಿ ನಿನಗೆ, ಬಾ ಮನೆ ಖಾಲಿ ಮಾಡ್ಕೊಂಡು ಈ ಕಡೆ ಅಂತ ಅಂದ್ವಿ ಗುರುಗಳೇ. ಅದಕ್ಕೆ ನಮ್ ತಾಯಿ ಏನು ಮಾತಾಡ್ಲಿಲ್ಲ ಗುರುಗಳೇ. ನಾನು ಒಡವೆ ಇಸ್ಕೊಂಡೆ, ನಾನು ಬಂದೆ ಗುರುಗಳೇ. ಒಡವೆ ಏನು? ಕಿವಿ ಇತ್ತು ಗುರುಗಳೇ, ಕಿವಿ ಓಲೆ ಇತ್ತು. ಅಂದ್ರೆ ನೀವು ಅಲ್ಲಿ ಕೊಟ್ಟಿದ್ರಾ? ಇಲ್ಲ ಗುರುಗಳೇ, ನಮ್ ತಾಯಿ ಇದೆ. ಅವ್ರ ಹತ್ರ ಇಸ್ಕೊಂಡು ಬಂದ್ರಿ? ನನ್ ಕಷ್ಟಕ್ ಬೇಕಿತ್ತು ಗುರುಗಳೇ, ನನಗೆ ಅವತ್ತು ಹಣದ ಸಮಸ್ಯೆ. ಓಕೆ. ಅಂದ್ರೆ ನೀವು ಹೋಗಿದ್ದೆ ಆ ಕಾರಣಕ್ಕ? ಹೋಗಿದ್ದೆ ನಾನು ಆ ಕಾರಣಕ್ಕೆ ಗುರುಗಳೇ. ನಾನು ಮಧ್ಯೆ ಇದೊಂದು ಕಾರಣ ಎಕ್ಸ್ಟ್ರಾ ಆಯ್ತು? ಇದೊಂದ್ ಕಾರಣ, ಅದು ಅನಿವಾರ್ಯ ನಡೆದೋಯ್ತು ಗುರುಗಳೇ. ಅದು ಕೊಟ್ರ? ತಾಯಿ ಕೊಟ್ರ? ಒಡವೆ ಕೊಟ್ರ? ಕೊಟ್ರು ಗುರುಗಳೇ. ಅವ್ರು ಏನು ಮಾತಾಡ್ಲಿಲ್ಲ ನನಗೆ, ಅದನ್ನ ಕೊಟ್ರು. ಬಿಚ್ಕೊಂಡ್ ಕೊಟ್ರು. ಸರಿ ಆಯ್ತು ಅಂತ ನಾನು ತಗೊಂಬಂದೆ. ಇನ್ನೇನ್ ಬಿಡು, ಆ ವಿಷಯ ಅಲ್ಲಿಗೆ ಇದಾಗಿದೆ ಅಂತ ನಾನು ಅನ್ಕೊಂಡೆ ಗುರುಗಳೇ. ಅವ್ರೇನ್ ಮಾಡಿದ್ರು, ತಿರುಗ್ ದಿವಸನೇ ಮನೆ ಡೋರ್ ಲಾಕ್ ಮಾಡ್ಬಿಟ್ಟು ಮನೆ ಬೀಗ ಹಾಕೊಂಡು ಅವ್ರ ಬಟ್ಟೆ ಬರೆಗಳನ್ನೆಲ್ಲ ತುಂಬ್ಕೊಂಡು. ಡೋರ್ ಲಾಕ್ ಮಾಡಿ ಅಂದ್ರೆ ಯಾರ ಮನೆ ಡೋರ್ ಲಾಕ್ ಮಾಡಿ? ಅದು ಅಜ್ಜಿ ಮನೆ ಗುರುಗಳೇ. ಅವ್ರಿಗೆ ಅಂತಾನೆ ಬಿಟ್ಟಿದ್ವಿ ನಾವು ಆ ಮನೆನ. ಬಟ್ ಅಲ್ಲಿ ಅಜ್ಜಿ ಇರ್ಲಿಲ್ವಾ? ಅಜ್ಜಿ 4ನೇ ಚಿಕ್ಕಮ್ಮನ ಮನೇಲಿದ್ರು ಅವತ್ತ. ಬಟ್ ಉಳಿದ ಚಿಕ್ಕಮ್ಮಂದಿರೆಲ್ಲ ಮದುವೆ ಆಗಿ ಹೋಗಿದ್ರು? ಎಲ್ಲ ಮದುವೆ ಆಗಿದ್ರು ಗುರುಗಳೇ. ಈ ತಾಯಿ ಮಾತ್ರ ಗಂಡ ಇಲ್ದಿರೋ ಕಾರಣಕ್ಕೆ ನೀವು ಅವ್ರಿಗೆ ಬಿಟ್ಕೊಟ್ಟಿದ್ರಿ? ಅವ್ರಿಗೆ ಬಿಟ್ಕೊಟ್ಟಿದ್ವಿ ಗುರುಗಳೇ. ಅಂದ್ರೆ ಮಗ ಇಲ್ಲ, ಗಂಡ ಇಲ್ಲ, ಇರ್ಲಿ ಅಂತ? ಇರ್ಲಿ ಅಂತ ಗುರುಗಳೇ ಅವ್ರಿಗೆ ಬಿಟ್ಕೊಟ್ಟಿದ್ವಿ. ಸೊ ಈಗ ಆ ಮನೆ ಡೋರ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಹೋಗಿದ್ರು? ಅವರು ಡೋರ್ ಲಾಕ್ ಮಾಡ್ಕೊಂಡು ಆ ವ್ಯಕ್ತಿ ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ ಗುರುಗಳೇ ಅವರು. ಅಂದ್ರೆ ಇದು ನಿಮ್ಮ ತಾಯಿಯ 46ನೇ ವರ್ಷದಲ್ಲಿ ಆಗ್ತಿರೋದಾ? ಗುರುಗಳೇ 46ನೇ. ಆತ ಚಿಕ್ಕವನು ದೊಡ್ಡವನು ಈಕೆಗಿಂತ? ಗುರುಗಳೇ ಆತನು ಅವನಿಗೂ ಒಂದ 40-45 ಗುರುಗಳೇ. ಆತನ ನೋಡ್ಬಿಟ್ರೆ
ನಮಗೆ ಈ ಭಿಕ್ಷುಕರಿಗಿನ ಕಡೆ ಆಗಿರೋದು ಗುರುಗಳೇ ಆತ. ಬಟ್ ತಾಯಿಗಿಂತ ವಯಸ್ಸಲ್ಲಿ ಚಿಕ್ಕವನು. ಇಲ್ಲ ಗುರುಗಳೇ, ತಾವು ಸೇಮ್ ಏಜ್ ಇರ್ಬಹುದು ಗುರುಗಳೇ, ಅವರಿಗೆ ಸೇಮ್ ಏಜ್ ಇರ್ಬಹುದು. ನನಗೆ ಅಷ್ಟು ಅದ್ರ ಬಗ್ಗೆ ಏಜ್ ಇಂದ ಇದಿಲ್ಲ ಗುರುಗಳೇ. ಆತನ್ನ ಕರ್ಕೊಂಡು ಇವರು 3ನೇ ತಂಗಿ ಮನೆಗೆ ಹೋಗಿದ್ದಾರೆ ಗುರುಗಳೇ. ಅವರು 3ನೇ ತಂಗಿ ಅಂದ್ರೆ ನಿಮ್ ಚಿಕ್ಕಮ್ಮ? ನಮ್ ಚಿಕ್ಕಮ್ಮ. ಯಾವ ಧೈರ್ಯ ಅಂದ್ರೆ ಕರ್ಕೊಂಡೆ ಹೋಗುವಂತ ಧೈರ್ಯ ಏನು? ಅಂದ್ರೆ ಆ ಚಿಕ್ಕಮ್ಮ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದಾರೆ ಅವರು. ಅವಳು ಸಪೋರ್ಟ್ ಮಾಡ್ತಾಳೆ ನನಗೆ. ಓಕೆ, ಸ್ವಲ್ಪ ಈ ವಿಚಾರವನ್ನ ಸಹಿಸಬಲ್ಲಳು ಅನ್ನೋ ಎಲ್ಲ ಅವಳು ಅಂದ್ರೆ ಇದು ಅನೈತಿಕ ಸಂಬಂಧಕ್ಕೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾಳೆ. ಅವಳ ಗಂಡ ಅವಳ ಮಕ್ಕಳು ಓಹೋ ಪೂರ್ತಿ ಸಪೋರ್ಟ್ ಮಾಡ್ತಾಳೆ ಅನ್ನೋ ಒಂದು ವಿಚಾರಕ್ಕೆ ಅವ್ರ ಮನೆ ಬಾಗ್ಲಿಗೆ ಇವರಿಬ್ರು ಹೋಗಿದ್ದಾರೆ ಗುರುಗಳೇ. ಅವಳು ಅಲ್ಲಿ ಮನೆ ಮಾಡಿಟ್ಟು ಇಡೀ ಗುರುಗಳೇ ನಮಗೆ 4 ವರ್ಷ ಅವ್ರ ಸಂಪರ್ಕನೂ ಇಲ್ಲ, ಏನಿಲ್ಲ. ನಾವು ಅಲೆ ಸತ್ತೋಗಿದ್ದಾಳೆ. ಅಂದ್ರೆ ಗುರುಗಳೇ, ನಾನಿಲ್ಲಿ ಎಲ್ಲರಿಗೂ ನನಗೆ ಅದು ಅವಮಾನ ಸಹಿಸಕ್ಕಾಗ್ದಲೆ, ಎಲ್ಲಾ ಸಂಬಂಧಿಕರಿಗೆ ಏನು ಹೇಳಕ್ಕಾಗ್ದಲೆ ನನ್ ತಾಯಿ ಸತ್ತೋಗಿದ್ದಾಳೆ, ನನಗಿನ್ನು ಬೇಡ ಅವ್ರ ಅವಶ್ಯಕತೆ. ಅಂದ್ರೆ ಅದು ಒಂದು ಕಾರಣ ಬೇಕಿತ್ತು ಸತ್ತಿದ್ದಾರೆ ಅಂತ ಹೇಳಿ, ಬಟ್ ನೀವು ನಿಜವಾಗಿಯೂ ಹಾಗೆ ಅಂದ್ಕೊಂಡಿದ್ರ ಅಂತ? ಗುರುಗಳೇ, ಅದು ನಾವು ಅವ್ರು ಬರೋವರೆಗೂ ಅವ್ರು ಇದಾರೆ ಅನ್ನೋದು ನಮಗೆ ಗೊತ್ತೇ ಇರ್ಲಿಲ್ಲ. ನಿಜವಾಗೂ ಸತ್ತೋಗಿದ್ದಾರೆ ಅನ್ಕೊಂಡಿದ್ವಿ ಗುರುಗಳೇ. ನಾವು ಕೋವಿಡ್ ಟೈಮಲ್ಲೆಲ್ಲ ಸತ್ತೇ ಹೋಗಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಓಕೆ, ಈ ವ್ಯಕ್ತಿ ಇದಾನ ಅಂತ ನೋಡ್ಕೊಳ್ಳಿವ ನೀವು ಅವಾಗ? ಇಲ್ಲ ಗುರುಗಳೇ, ಆ ವ್ಯಕ್ತಿ ಯಾವಾಗ ಅವ್ರ ತಾಯಿ ಏನೋ ತೀರೋದಾಗ ಅಲ್ಲಿ ಊರಿಗೆ ಬಂದಿದ್ದನ್ನ ನಮ್ಮ ಸಂಬಂಧಿಕರು ಅದೇ ಊರಲ್ಲಿದ್ದಾರೆ, ಅವ್ರ ಮುಖಾಂತರ ಸ್ವಲ್ಪ ಗೊತ್ತಾಯ್ತು. ನಾವತ್ಲಾಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಲಿಲ್ಲ ಗುರುಗಳೇ ಹೆಚ್ಚಾಗಿ. ಈ ಮನುಷ್ಯನೇ ಬೇಡ ನಮಗೆ, ಇವ್ರು ನಮ್ಗೆ ನಮ್ಮ ಜೀವನದಲ್ಲೇ ಬೇಡ ಅಂತ ಅಂದ್ಬಿಟ್ಟು ಸುಮ್ನೆ ಆಗ್ಬಿಟ್ವಿ ಗುರುಗಳೇ ನಾವು. ಬಟ್ ಆ ಸಮಯಕ್ಕೆ ತಾಯಿ ಬದುಕಿರಬಹುದು ಅನ್ನೋ ಚಿಕ್ಕ ಆಲೋಚನೆ ಬಂತ ಅವಾಗಾದ್ರೂ? ಬಂತು ಗುರುಗಳೇ. ಆವಾಗ ನಮ್ಮ ಚಿಕ್ಕಮ್ಮಗೆ ನಾವೊಂದು ಕಾಲ್ ಮಾಡಿದ್ವಿ. ಅಂದ್ರೆ ಅವ್ರು ಗುರುಗಳೇ ಫಸ್ಟ್ ಇಂದನು ಹೋಗೋದು ಬರೋದು 2-3 ವರ್ಷ ಇರೋದು ಇವ್ರದ್ದು ಇದೇ ಬುದ್ಧಿ ಗುರುಗಳೇ ಅವ್ರದ್ದು. ಅಂದ್ರೆ 3 ವರ್ಷ ಹೋಗ್ಬಿಡೋದು ಆ ವ್ಯಕ್ತಿ ಕರ್ಕೊಂಡು, ಅಲ್ಲೇ ಇರೋದು, ಯಾವಾಗ್ಲೂ ಅವ್ರ ಮನ್ಸಿಗೆ ತಿಳಿದಾಗ ಬರೋದು ಈ ಕಡೆ. ಬಟ್ ಈ ಬಾರಿ ತುಂಬಾ ವರ್ಷ ಆಗಿದ್ರಿಂದ ಹಂಗ ಅಂದ್ಕೊಂಡ್ರಿ? ಹಂಗ ಅನ್ಕೊಂಡ್ವಿ ಗುರುಗಳೇ. ನನ್ ಮಕ್ಳಿಗೂ ನಾವ್ ಆ ವಿಚಾರ ಮಾತಾಡ್ತಾ ಇರ್ಲಿಲ್ಲ, ನಮ್ಮನೆಯವರು ಆ ವಿಚಾರ ಇದ್ ಮಾಡ್ತಿರ್ಲಿಲ್ಲ, ನಮ್ಮ ಅತ್ತೇನು ಏನ್ ಇದ್ ಮಾಡ್ತಿರ್ಲಿಲ್ಲ ಗುರುಗಳೇ. ನಾವ್ ಸುಮ್ನ ಆಗ್ಬಿಟ್ವಿ ಅದ್ರ ಬಗ್ಗೆ. ಈಗ ಗುರುಗಳೇ, ಈಗ 1 ವರ್ಷದ ಹಿಂದೆ ಈಗ ಅವರು ನಮ್ಮ 4ನೇ ಚಿಕ್ಕಮ್ಮನ ಸಂಪರ್ಕಕ್ಕೆ, ಯಾರು ನಮಗ್ ಹೇಳಿದ್ರಲ್ವಾ ವಿಚಾರನ, ಅವರ ಸಂಪರ್ಕಕ್ಕೆ 3ನೇ ತಂಗಿ ಇದ್ದವರು ಫೋನ್ ಮಾಡ್ಬಿಟ್ಟು ಹಿಂಗ ಅಕ್ಕ ಇದ್ದಾಳೆ, ಆ ಮನೆನೆಲ್ಲ ಬಿಡಿಸ್ಕೊಡ್ರಿ. ಯಾವ ಮನೆಯ? ಬೀಗ ಹಾಕೊಂಡ್ ಹೋಗಿದ್ರಲ್ಲ ಅಜ್ಜಿ ಮನೆನಾ, ಆ ಮನೆನ ನನಗೆ ಮತ್ತೆ ಪುನಃ ಬೀಗ ಹಾಕೊಂಡು ನಮ್ 4ನೇ ಚಿಕ್ಕಮ್ಮ ಬೀಗದ ಕೀ ತಗೊಂಬಂದಿದ್ರು. ಹಂಗಾಗಿ ನನಗೆ ಮತ್ತೆ ಬೀಗದ ಕೈ ಬೇಕು, ನಾನ್ ಬರ್ತೀನಿ ನಾನು ಅಂತ ಅಂದ್ಬಿಟ್ಟು ಅವ್ರವ್ರು ವಿಚಾರಿಸ್ಕೊಂಡು ಗುರುಗಳೇ ಬಂದ್ರು ಅವರು. ನಾನು ಅವ್ರು ಬಂದ್ರು ಅಂತಾನು ಏನಿದಿಲ್ಲ, ನಾನು ಅದಕ್ಕಂದೆ ನಾನು ಯಾವತ್ತೋ ನನ್ನ ಪಾಲಿಗೆ ಸತ್ತೋಗಿದಾರ ಅವರು, ನನಗಿನ್ನ ನನ್ನ ಬದುಕಲ್ಲ ಅವ್ರು ನನಗ್ ಬೇಡ ಅಂತ ಅಂದ್ಬಿಟ್ಟು ಸುಮ್ನೆ ಅದೇ ಗುರುಗಳು. ಅವರು ಇಲ್ಲಿಗೆ ಬಂದ್ಮೇಲೆ 1 ದಿವಸಕ್ಕೂ ನನ್ನ ಮಕ್ಳು ನೋಡೋ ಪ್ರಯತ್ನ, ನನ್ನನ್ನು ನೋಡೋ ಪ್ರಯತ್ನ, ನಮ್ಮ ಮನೆಯವ್ರನ್ನ ಮಾತಾಡ್ಸೋ ಪ್ರಯತ್ನ ಯಾವತ್ತೂ ಮಾಡ್ಲೇ ಇಲ್ಲ ಗುರುಗಳೇ. ಅವ್ರ 5ನೇ ತಂಗಿ 3ನೇ ತಂಗಿ ನೀನೇ ಬೇಡ ಬೇಡ ಅಂತ ಹೇಳಿದ್ದಲ್ವಾ, ಅದಕ್ಕೋಸ್ಕರ ಅವರು ಗುರುಗಳೇ ಅವ್ರು ನಮ್ಮ ತಾಯಿನೂ ಬರೋ ಸಂಪರ್ಕ ಮಾಡ್ಲಿಲ್ಲ. ಆಮೇಲೆ ನನ್ ಸ್ವಲ್ಪ ಸಿಟ್ಟು ಜಾಸ್ತಿ ಅಂದ್ಬಿಟ್ಟು ಅವ್ರು ಯಾವತ್ತೂ ಸಂಪರ್ಕ ಮಾಡೋ ಇದ್ ಮಾಡ್ಲಿಲ್ಲ ಗುರುಗಳೇ. ಒಂದು ದಿನ ಗುರುಗಳೇ ಗ್ಯಾಸ್ ಬುಕ್ಕಿನ ಸಲುವಾಗಿ ಅವರು ನಮ್ಮನೆ ಬಾಗ್ಲಲ್ಲಿ ಬಂದಿದ್ರಂತೆ ಗುರುಗಳೇ. ನಾನ್ ನನ್ ಮಗಂದು ಕಾಲೇಜು ನೋಡ್ಕೊಂಬರಕ್ ಹೋಗಿದ್ದೆ ಗುರುಗಳೇ. ನಾನು ಫೆಬ್ರವರಿ ತಿಂಗಳಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ಗುರುಗಳೇ ನಾನು. ಅವಾಗ ನನಗಿಲ್ಲಿ ನಮ್ಮ ಅಕ್ಕಪಕ್ಕದವ್ರು ಫೋನ್ ಮಾಡಿದ್ರು, ಹಿಂಗೆ ನಿಮ್ಮ ತಾಯಿ ಅಂತ ಬಂದ್ ಕೂತಿದ್ದಾರೆ ಇಲ್ಲಿ, ನಿಮ್ ತಾಯಿ ಸತ್ತೋಗಿದೆ ಅಂತ ಅಂದಿದ್ದೆಲ್ಲ, ಇಲ್ಲಿ ನಿಮ್ ತಾಯಿ ಅಂತ ಬಂದ್ ಕೂತಿದ್ದಾರೆ ಅಂದ್ರೆ ಯಾರು ಇಲ್ಲ ಕಂತ್ರಿ, ಫೋನ್ ಇಡ್ರಿ ಅಂತ ಅಂದ್ಬಿಟ್ಟು ನಾನು ಏನು ಮಾತಾಡ್ಲಿಲ್ಲ ಗುರುಗಳ. ಆ ಟೈಮಲ್ಲಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ನಾನು, ಹಿಂಗೆ ಅಲ್ಲಿ ಮನೆ ಬಾಗ್ಲಲ್ಲಿ ಬಂದ್ ಕೂತಿದಾರಂತೆ, ಫೋನ್ ಮಾಡಿ ನೀನ್ ಹೇಳ್ಬಿಡು ನನಗೆ ಮತ್ತೆ ಪುನಃ ಅವ್ರ ಮಕ ನೋಡಕ್ ಇಷ್ಟ ಇಲ್ಲ ಅಂತ ಅಂದೆ ಗುರುಗಳೇ ನಾನು ಅವ್ರಿಗೆ. ಅಂದ್ಬಿಟ್ಟು ನಾನೇನ್ ಮಾಡಿದೆ ಗುರುಗಳೇ, ಸುಮ್ನಾದೆ. ಮತ್ತೆ ತಿರುಗಿಸಿ ಅವ್ರಿಗೆ ಫೋನ್ ಮಾಡಿ ನಾನೇನಂದೆ, ನಮ್ಮ ಜೀವನದಲ್ಲಿ ನೀನ್ ತೊಂದರೆ ಕೊಡ್ಬೇಡ, ನಿನಗೆ ಯಾವ ವ್ಯಕ್ತಿ ಬೇಕಿತ್ತೋ ನೀನ್ ಆ ವ್ಯಕ್ತಿ ಜೊತೆಗೆ ಹೋದೆ, ನೀನ್ ಹೆಂಗೋ ಇದೀಯ ನೀನ್ ಸತ್ರು ನಾನ್ ಬರಲ್ಲ, ನಾನ್ ಸತ್ರು ನೀನ್ ಬರ್ಬೇಡ, ನೀನು ನಮಗೆ ಬಂದು ತೊಂದ್ರೆ ಕೊಡ್ಬೇಡ ನೀನು ಅಂತ ನಾನು ಹೇಳ್ದೆ ಗುರುಗಳೇ ಅವರಿಗೆ.
ಆಮೇಲೆ ಅವ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಇಟ್ರು ಗುರುಗಳೇ. ಅದೇ ಊರಿಗೆ ನಾನು ಮದ್ವೆಗೆ ಹೋದೆ ಗುರುಗಳೇ. ನನ್ನ ಮಾಮನ ಮಗನ ಮದ್ವೆ ಇತ್ತು. ಹ್ಮ್ ಅವಾಗ ಅವರು ನನ್ನನ್ನು ನೋಡ್ಬಿಟ್ಟು ದೂರದಿಂದ ಕಣ್ಣೀರ್ ಹಾಕಿದ್ರು. ಹ್ಮ್ ದೂರದಿಂದ ನಿಂತ್ಕೊಂಡು ನಮ್ಮ ಮನೆಯವ್ರನ್ನ ನನ್ನನ್ನು ನೋಡ್ಬಿಟ್ಟು ಕಣ್ಣೀರ್ ಹಾಕಿದ್ರು. ಹ್ಮ್ ಕಣ್ಣೀರ್ ಹಾಕ್ಬಿಟ್ಟು ಆ ನಂತರ ಕಣ್ಣೀರ್ ಹಾಕ್ತಾ ನನಗೆ ಬೇರೆಯವ್ರಿದ್ದಾರೆ ಏನಂದ್ರು. ಹ್ಮ್ ಬೇರೆಯವರು ನನಗೆ ಕರೆದ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಅಂತ ಕರೆದ್ಬಿಟ್ಟು ಹ್ಮ್ ಅವ್ರೇನಂದ್ರು, ಮತ್ತೆ ನಿನ್ ತಾಯಿ ಅಲ್ವಾ, ಕ್ಷಮಿಸ್ಬೋದಾಗಿತ್ತು ನೀನು ಹ್ಮ್ ನೀನು ಈ ತರ ಇದ್ ಮಾಡಿದ್ ತಪ್ಪು ಅಂತ ಅಂದ್ರು. ಹ್ಮ್ ಅದಕ್ಕೆ ನಾನು ಅವ್ರಿಗೆ ನಾನೇನಂದೆ, ಅದಕ್ಕೆ ಇಲ್ಲ ನಾನ್ ಮಾಡಿದ್ ತಪ್ಪಿಲ್ಲ, ನಾನು ಹ್ಮ್ ನನ್ನ ಜೀವನ ನನ್ನ ಬದುಕು ಉಳಿಸ್ಕೊಂಡ್ಲೇಬೇಕಾಗಿತ್ತು, ನಾನು ಮಾಡಿದ್ ಸರಿ ಇದೆ ನಾನು ಅಂತ ನಾನು ಅಂದೆ ಗುರುಗಳೇ ಅವರಿಗೆ. ಅಂದ್ಬಿಟ್ಟು ನಾನು ಅಲ್ಲಿ ಹೆಚ್ಚುತ್ತಿರ್ಲಿಲ್ಲ ಗುರುಗಳೇ, ಬಂದೆ ನಾನು ಆ ಕಡೆ. ಇವಾಗ ಅವ್ರ ಪಾಡಿಗೆ ಅವ್ರಿದ್ದಾರೆ ಗುರುಗಳೇ, ನಮ್ಮ ಪಾಡಿಗೆ ನಾನಿದ್ದೀನಿ ಗುರುಗಳೇ. ನಾನು ಮಾಡಿದ ತಪ್ಪು ಸರಿನೋ ಗೊತ್ತಿಲ್ಲ ಗುರುಗಳೇ. ಈಗ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾರ ಗುರುಗಳೇ? ಅವ್ರು ಯಾವತ್ತೂ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿಲ್ಲ. ನಿಂಗೆ ಎಷ್ಟು ಜನ ನಮ್ಮ ಮಕ್ಕಳು? ನನಗಿಬ್ರು ಗುರುಗಳೇ, ಒಂದ್ ಹೆಣ್ಣು ಒಂದ್ ಗಂಡು ಗುರುಗಳೇ. ಮಗಳು ದೊಡ್ಡವಳು. ಅಂದ್ರೆ ನೀವಿರೋದಕ್ಕೂ ಅವ್ರಿಗೆ ಎಷ್ಟು ಅಂತರ ಇದೆ? 40 ಕಿಲೋಮೀಟರ್ ದೂರ ಇದೆ. ಓಹೋ, 40 ಕಿಲೋಮೀಟರ್ ದೂರ ಇದೆ ಗುರುಗಳೇ. ನಿಜ, ನನ್ನ ಮಗ ನನ್ನ ಮಗಳು ನನಗೆ ತಾಯಿ ತಂದೆ ಪ್ರೀತಿ ಕೊಡ್ತಿದ್ದಾರೆ ಗುರುಗಳೇ. ನನ್ನ ಗಂಡನೂ ಕೂಡ ಕೊಡಕ್ ಆಗ್ಲಿಲ್ದಿನ ನನ್ನ ಮಗ ನನ್ನ ಮಗಳು ಕೊಡ್ತಾರೆ ಗುರುಗಳೇ. ಎಷ್ಟು ನಿಮ್ಮ ಮಗ ಮಗಳಿಗೆ ವಯಸ್ಸೆಷ್ಟು ಗುರುಗಳೇ? ಮಗಳಿಗೆ 18 ವರ್ಷ. ಈ ಫೆಬ್ರವರಿ ಬಂದ್ರೆ 18 ತುಂಬುತ್ತೆ. ಮಗನಿಗೆ 17 ತುಂಬುತ್ತೆ ಗುರುಗಳೇ. ಅಜ್ಜಿ ಕುರಿತಾಗ ಅವ್ರಿಗೆ ಏನಾದ್ರು ಭಾವನೆ ಇದೆಯಾ? ಇಲ್ಲ ಗುರುಗಳೇ, ಅಜ್ಜಿ ಇವಾಗ 4ನೇ ಚಿಕ್ಕಮ್ಮನ ಮನೇಲಿದ್ದಾರೆ. ಅಲ್ಲ 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 ನಿಮಗೆ ಅವ್ರ ಅಜ್ಜಿ ಇರ್ಬೋದು, ಈ ಮಕ್ಳಿಗೆ ಅಜ್ಜಿ ಯಾರು? ಇಲ್ಲ ಗುರುಗಳೇ, ಮಕ್ಳಿಗೂ ಏನು ಆಸೆ ಏನು ಇಲ್ಲ ಗುರುಗಳೇ. ಅಮ್ಮ ನಿನಗ್ ಬೇಡ ಅಂದ್ಮೇಲೆ ನಮಗೆ ಬೇಡಮ್ಮ, ಅವ್ರು ಸರಿ ಇಲ್ಲ ಅಂದ್ಮೇಲೆ. ಅಂದ್ರೆ ಒಂದು ಚಿಕ್ಕ ಸಂಪರ್ಕ ಕೂಡ ಬಾಲ್ಯದಿಂದ ಆಗಿಲ್ವ? ಅಂದ್ರೆ ಇಲ್ಲಿ ಬಂದು ಆಡಿಸ್ತಾ ಇದ್ರು ಅಥವಾ ಏನೋ ತಂದು ಕೊಡ್ತಾ ಇದ್ರು, ಬಟ್ ಆಮೇಲೆ ಅದು ಸಂಬಂಧ ಕಡ್ದು ಹೋಯ್ತು. ಅಂದ್ರೆ ಗುರುಗಳೇ, ಅವರು ತುಂಬಾ ಸಿಡುಕ್ ಸ್ವಭಾವ ಅಲ್ಲ ಗುರುಗಳೇ ಅವರು. ಅಂದ್ರೆ ಸಿಡಿ ಇದ್ ಮಾಡೋರಲ್ಲ. ನನ್ ಮಗಳಿಗೆ ಆಗ್ತಾನೆ ಇರ್ಲಿಲ್ಲ ಗುರುಗಳೇ ಅವರು. ಅಮ್ಮ ಅಜ್ಜಿ ಹೆಂಗ್ ಬೇಕಂಗೆ ಬೈತಾರಮ್ಮ, ಅಂದ್ರೆ ಕೆಟ್ಟ ಕೊಳಕಾಯಿ ತರ ಅವಾಚ್ಯ ಶಬ್ದಗಳಿಂದ ಬೈತಾರಮ್ಮ. ನಾವ್ ಆ ತರ ಬೈಯಲ್ಲ ಗುರುಗಳೇ ಮಕ್ಳಿಗೆ. ಅಮ್ಮ ಅಜ್ಜಿ ತರ ಬೈತಾರಮ್ಮ. ಅವ್ರು ಒಂದ್ ದಿವಸಕ್ಕೂ ಗುರುಗಳೇ ಅಲ್ಲಿ ಹೋಗಿ ಅಜ್ಜಿ ಮನೆ ಅಂತ ಕಾಲ ಕಳೆದಿದ್ದಿಲ್ಲ ಗುರುಗಳೇ ಅವರು. ನನ್ ತಾಯಿಗ್ ಸ್ವಲ್ಪ ಪೇಶನ್ಸ್ ಕಡಿಮೆ ಗುರುಗಳೇ, ಹಂಗಾಗಿ ಮಕ್ಳನ್ನ ನೋಡ್ಕೊಳಕ್ಕೆ ನಾನು ಬಿಡ್ಲಿಲ್ಲ ಅಲ್ಲಿ. ಹಂಗಾಗಿ ಅವರಿಗೆ ಯಾವತ್ತು ನನ್ನ ಮೇಲೆ ಎಲ್ಲೋ ಒಂದು ಕಡೆ ಇಲ್ಲಿ ಆರಂಭದ ದಿನಗಳ ಬಗ್ಗೆ, ಅಂದ್ರೆ ತಾಯಿ ಹಾಗೆ ನಿಮ್ಮನ್ನ ಸೆಡಕು ಬುದ್ಧಿಯಿಂದ ಮಾತಾಡಿಸ್ತಾ ಇದ್ದಿದ್ದು, ಅಥವಾ ಅಂದ್ರೆ ಸ್ವಲ್ಪ ಇನ್ನು ಕೈಕಾಲು ಚೆನ್ನಾಗಿ ನಡೀತಾ ಇದ್ದ ಸಮಯದಲ್ಲಿ ಅಂದ್ರೆ ಅವರ ಆ ಕೆಟ್ಟ ಸಂಬಂಧಕ್ಕೆ ನೀವು ಅಡ್ಡಿ ಆಗ್ತೀರಿ, ಅಥವಾ ಈ ನೀವೆಲ್ಲ ಏನ್ ನಿಮ್ ಗಂಡ, ನೀವು, ನಿಮ್ ಚಿಕ್ಕಮ್ಮ, ಅಥವಾ ಅಂದ್ರೆ ಅದೊಂದು ಸೈಕಾಲಜಿ ಮಾತಾಡೋದಾದ್ರೆ, ನಂದು ಕೆಟ್ಟ ದಾರಿನೇ ಇರ್ಬೋದು, ನನ್ನ ಕೆಟ್ಟ ದಾರಿಗೆ ಅಡ್ಡ ಬರೋರು ಮಗಳಾದ್ರೂ ಮೊಮ್ಮಕ್ಕಳಾದ್ರೂ ನಾನು ಸಿಡುಕ್ತೀನಿ ಅನ್ನೋ ಬುದ್ಧಿ ಇರುತ್ತೆ. ಅದು ಸಹಜವಾಗಿರುತ್ತೆ. ಅಂದ್ರೆ ಈಗ ಮನೇಲಿ ಸುಮ್ಮನೆ ಉದಾಹರಣೆಗೆ ಒಬ್ಬ ಗಂಡ ಮದ್ಯಪಾನ ಅಥವಾ ಎಣ್ಣೆ ಕುಡಿಯೋ ಚಟ ಇದೆ, ಆಗ ಇದಕ್ಕಿದ್ದಂಗೆ ಯಾರೋ ನೆಂಟರುಗಳು ಬಂದ್ಬಿಟ್ರು, ಅವನಿಗೆ ಎಣ್ಣೆ ಕುಡಿಯೋಕೆ ತೊಂದರೆ ಆಗುತ್ತೆ, ನೆಂಟರನ್ನು ಬೇಕಾದ್ರೆ ಸರಿಯಾಗಿ ಮಾತಾಡ್ಸಲ್ಲ. ಇದು ಇರುತ್ತೆ ಸಹಜವಾಗಿ. ಅವರವರ ಚಟಗಳಿಗೆ ಅಥವಾ ಅವರವರ ಆಸೆಗಳಿಗೆ ಅಡ್ಡಿ ಬರುವ ಯಾರನ್ನಾದರೂ ನಿರ್ಲಕ್ಷ್ಯ ಮಾಡುವ ಸ್ವಭಾವವನ್ನ ಆ ಚಟವೇ ಕಲಿಸಿಬಿಡುತ್ತೆ. ಸಂಬಂಧಗಳು ಮುಖ್ಯ ಅಲ್ಲ, ನನಗೆ ಚಟವೇ ಮುಖ್ಯ, ಅಥವಾ ನನಗೆ ಆ ಅಕ್ರಮ ಸಂಬಂಧದ ಸುಖವೇ ಮುಖ್ಯ ಅನ್ನೋ ಮಟ್ಟಿಗೆ ಇರುತ್ತೆ. ಬಹುಶಃ ತಾಯಿ ಅವತ್ತಾವತ್ತು ಅದು ಏನಾಗ್ಬಿಡುತ್ತೆ ನೋಡಿ, ಗಂಡ ಮನೇಲಿ ಇಲ್ಲ ಅಥವಾ ಗಂಡ ಸರಿ ಇಲ್ಲ, ಒಂದು ಈ ರೀತಿ ಆದಾಗ 2 ಥರ ಹಾಕ್ತಾರೆ. ಒಂದು ಒಂದಪ್ಪ ಗಂಡ ಹಾಳಾಗಿ ಹೋಗ್ಲಿ, ಆಯಿತು ನನ್ನ ಮಕ್ಕಳನ್ನ ನೋಡ್ಕೊಂಡು ನನ್ನ ಜೀವನ ಸಾಕ್ತೀನಿ ಅನ್ನೋರು ಒಂದು ಕಡೆ. ಆದರೆ ಅದನ್ನೇ ನೆಪವಾಗಿಟ್ಟುಕೊಂಡು ಸಂಬಂಧ ಬೆಳೆಸಿ, ಈಗ ನಿಮ್ಮ ಗಂಡ ಒಂದು ಸರಿ ಹೇಳಿದ್ರು ನ್ಯಾಯ ಕೂತಾಗ, ಅಥವಾ ನೀನು ಈ ಸಂಬಂಧ ಯಾರೋ ಒಳ್ಳೆಯವನ್ನು ಪರಿಚಯ ಮಾಡಿಕೊಂಡು ನಮ್ಮ ಎಲ್ಲರ ಮುಂದೆ ನೀವು ಮದುವೆ ಆಗಿ ಏನೋ ಒಂದು ದಾರಿಯಲ್ಲಿ ಇದ್ದಿದ್ರೆ ಅದನ್ನು ಒಪ್ಪೋದಿತ್ತು. ಹೀಗೆ ನೀವು
ಇದಕ್ಕೆ ಅಗ್ನಿ ಸಾಕ್ಷಿ ಇಲ್ಲ, ಹಿರಿಯರ ಸಾಕ್ಷಿ ಇಲ್ಲ. ಇದು ಸುಖಕ್ಕೆ ಮಾಡ್ಕೊಂಡಂಗೆ, ಇದರಿಂದ ಗೌರವ ಹಾಳು, ಮರ್ಯಾದೆ ಹಾಳು, ಹಿಂಗೆ ಮಾಡಬೇಡಿ ಅಂತ ನಿಮ್ಮ ಗಂಡ ಹೇಳಿದ್ರಲ್ಲ. ಅಂದರೆ ಗಂಡ ಕೆಟ್ಟಾಗ, ಗಂಡ ಸತ್ತಾಗ ಅಥವಾ ಕೆಟ್ಟಾಗ ಅಥವಾ ಅವನು ವ್ಯಸನಿ ಆದಾಗ ಅಥವಾ ಅವನು ಮೂಲೆ ಗುಂಪಾದಾಗ 2 ಥರ ಕೆಲಸ ಮಾಡ್ತಾರೆ. ಒಂದು, ಆಯ್ತಪ್ಪ ಅವನೇನೋ ಆದ, ನಾನೀಗ ಉಳಿದಿರೋ ಮಕ್ಕಳನ್ನು ನೋಡಿಕೊಂಡು ಬದುಕೋಣ, ಅಥವಾ ಮಕ್ಕಳಿಲ್ಲದೆ ಹೋದರೆ ಇನ್ನೊಂದು ಮದುವೆ ಆಗೋಣ. ಇದು ಒಂದು ಕಡೆ ಧರ್ಮದ ದಾರಿ. ಇನ್ನೊಂದು, ಹಿಂಗಾಗಿದ್ದೇ ತಡ, ಅಲ್ಲಿಂದ ಅವರ ಈ ಕ್ಷುದ್ರ ಕೆಟ್ಟ ಬಯಕೆಗಳು ಕವಲೊಡಿತವೆ ಅಥವಾ ಅವೆಲ್ಲ ನರ್ತನ ಆಡ್ಲಿಕ್ಕೆ ಶುರು ಮಾಡ್ತವೆ. ನಿನ್ನ ತಂದೆ ಅವತ್ತು ಹಾಗೆ ಹೋಗಿದ್ದು ಒಂದು, ಆ್ಯಂಡ್ ಇನ್ನೊಂದು, ನಿನ್ನ ತಾಯಿಗೆಯನ್ನು ಮೂಗುದಾರ ಹಿಡ್ಕೊಳ್ಳೋಕೆ ಅಲ್ಲಿ ಯಾರೂ ಇರಲಿಲ್ಲ, ಹಿಡಿಯೋಕೆ ಬಂದರೂ ಕೇಳೋರು ಅಲ್ಲ ಅನ್ನೋ ಬುದ್ಧಿ ಬಂದಾಗ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತ. ನಿನ್ನ ತಾಯಿ ಕತೆ ಮಾತ್ರ ಅಲ್ಲ, ಅದು ನಿನ್ನ ಕತೆ ಆದರೂ, ನನ್ನ ಕತೆ ಆದರೂ, ನಾಳೆ ನಿನ್ನ ಮಗಳ ಕತೆ ಆದರೂ, ಯಾರ ಕತೆ ಆದರೂ ಅಷ್ಟೇ. ನಮ್ಮ ಕೈಯಲ್ಲಿ ಅಥವಾ ನಮ್ಮಿಂದ ಆಗುವ ಎಷ್ಟು ಅಕ್ರಮ ಕೆಟ್ಟ ಸಂಗತಿಗಳನ್ನು ಪ್ರಶ್ನೆ ಮಾಡೋರೇ ಇಲ್ಲ ಅಂದ್ರೆ ನಾವು ಅದನ್ನು ಸರಿ ಅಂದ್ಕೊಳ್ತೀವಿ. ಗುರುಗಳೇ, ಸಂಬಂಧಿಕರೆಲ್ಲ ಏನನ್ನೋರು, ತಾಯಿ ಅಂತೆ ಮಗಳಾಗ್ತಾಳೆ ಅಂತ ಅನ್ನೋರಲ್ಲ ಗುರುಗಳೇ, ಅದು ಒಂದೇ ಕಾರಣಕ್ಕೋಸ್ಕರ ಗುರುಗಳೇ ಇವತ್ತಿನ ದಿವಸದವರೆಗೂ ತಾಯಿ ಅಂತೆ ಮಗಳು ಅಂತ ಅನ್ನಿಸ್ಕೋಬಾರ್ದು ಅಂತ ಗುರುಗಳೇ ಜೀವನ ಬಿಗಿ ಹಿಡ್ಕೊಂಡು ಗುರುಗಳೇ ಅಂಗೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಿದ್ದೀನಿ ಗುರುಗಳೇ. ನಾನು ತಾಯಿ ಅಂತೆ ಮಗಳು ಅಂತ ಅದು ಯಾವತ್ತೂ ಬರ್ಬಾರ್ದು, ನನ್ನ ಜೀವನದಲ್ಲಿ ಅದು ಪದನೇ ಬರಬಾರ್ದು ಅಂತಂದ್ಬಿಟ್ಟು ಗುರುಗಳೇ ಜೀವನ ಬಿಗಿ ಹಿಡ್ಕೊಂಡು ಅಂದ್ರೆ ಗುರುಗಳೇ ನಾನು ಬಹಳಷ್ಟು ಸಹಾಯ ಪ್ರಯತ್ನ ಪಟ್ಟಿದ್ದೀನಿ ಗುರುಗಳೇ. ನಾನು ತುಂಬಾ ಬೇಜಾರಾಗುತ್ತೆ ಗುರುಗಳೇ. ಒಂದೊಂದ್ಸಲ ತಾಯಿ ಮನೆ ಇಲ್ಲ, ತಂದೆ ಮನೆ ಇಲ್ಲ, ಅಣ್ಣ ತಮ್ಮರಿಲ್ಲ, ಯಾರು ಇಲ್ಲ, ಎಂತ ನನ್ನ ಜೀವನ ನರ್ಕ. ಗಂಡನ ಹತ್ರ ಎಲ್ಲ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಇಲ್ಲವಾ, ಈಗ ನೀನು ಯೋಚನೆ ಮಾಡು, ನಿನ್ನ ಬಾಯಲ್ಲೇ ಬಂತು, ತಂದೆ ತಾಯಿ ಅಂತ ಸಂತಾನಗಳನ್ನು ಭಗವಂತ ಕೊಟ್ಟಾಗಲೂ ನಾನು ಈ ಥರ ಮಾತಾಡಿದ್ರೆ ಒಂದು ವೇಳೆ ಕಿತ್ಕೊಂಡ್ರೆ ಏನು ಮಾಡ್ತೀಯ ನೀನು? ಬೇಡ ಗುರುಗಳೇ, ಅವರು ನಾನು ಹೇಳುವುದನ್ನು ಕೇಳು. ಯಾವ ನಿನ್ನ ಪೂರ್ವದ ಅಥವಾ ಹಿಂದಿನ ಕಥೆಗಳನ್ನು, ಹಿಂದಿನ ವಿಚಾರಗಳನ್ನು ನೀನು ಅದನ್ನು ಒಂದು ಅನುಭವವಾಗಿ ಪಾಠವಾಗಿ ತಗೊಳ್ಬೇಕೇ ಹೊರತು ಭಗವಂತ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮಿಂದ ಒಂದು ಸುಖವನ್ನು, ಒಂದು ಯಾವುದೋ ಪ್ರೀತಿಯನ್ನು ಕಿತ್ತುಕೊಂಡಾಗ ಅದನ್ನು ಕೊಡುವವರು ಇನ್ನೆಲ್ಲೋ ಮುಂದಿನ ಪ್ರಯಾಣದಲ್ಲಿ ಎಲ್ಲೋ ಬರ್ತಾರೆ. ಅವತ್ತು ತಾಯಿ ತಂದೆಯಿಂದ ಪ್ರೀತಿ ಸಿಗದೇ ಇದ್ದಾಗ ನಿನಗೆ ಮದುವೆ ಆಗಿ ಮಕ್ಕಳಾಗಿ ಅವು ಈ ಹಂತಕ್ಕೆ 17-18 ವಯಸ್ಸಿಗೆ ಬಂದು ಈಗ ಆ ಪ್ರೀತಿ ನಿನಗೆ ಸಿಗ್ತಾ ಹೋಗ್ತಾ ಇದೆ. ಅಂದರೆ ಅವತ್ತು ನಾನು ಕಳ್ಕೊಂಡೆ ಅಥವಾ ಅವತ್ತಿಂದ ನನಗೆ ಸಿಗಲಿಲ್ಲ ಅನ್ನೋದಕ್ಕಿಂತ ಇದೇ ಪ್ರಯಾಣದ ಯಾವುದೋ ಒಂದು ತಂಗುದಾಣದಿಂದ ಈಗ ಮತ್ತೆ ಆ ಪ್ರೀತಿ ಶುರುವಾಗಿದೆಯಲ್ಲ. ಅರ್ಥಾತ್ ಕಳೆದ ತಂಗುದಾಣದಲ್ಲಿ ನನಗೆ ಆ ಪ್ರೇಮ ಸಿಗಲಿಲ್ಲ ಅನ್ನೋದಕ್ಕಿಂತ ಮುಂದೆ ಯಾವುದೋ ತಂಗುದಾಣದಲ್ಲಿ ನನಗೆ ಪ್ರೇಮ ಕೊಡೋರು, ಪ್ರೀತಿ ಕೊಡೋರು ಸಿಗಬಹುದು ಅನ್ನೋ ಭರವಸೆನೇ ಈ ಬದುಕವ. ಯಾರಿಗೂ ನಿರಂತರವಾಗಿ ಆ ಪ್ರೀತಿ ಸಿಗಲ್ಲ. ನಾನೇ ಹೇಳ್ತೀನಿ, ಇವತ್ತು ನಿನಗೆ ಸಿಗ್ತಾ ಇರೋ ಪ್ರೀತಿ ಒಂದು ವೇಳೆ ಅಲ್ಲ, ಇದು ಖಾತ್ರಿ. ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮಗಳಿಂದನೋ ಮಗನಿಂದನೋ ಬರ್ತವೆ, ಒಂದು ವಿರುದ್ಧ ಮಾತು ಬರ್ತವೆ. ಅದು ಹೀಗೆ ಇರಲ್ಲ. ಇದು ನೀನೊಬ್ಳು ಕಥೆಯಲ್ಲ ತಾಯಿ, ಲೋಕದಲ್ಲಿರೋ ಎಲ್ಲರ ಬದುಕು ಅಷ್ಟೇ. ಯಾರು ನಿರಂತರವಾಗಿ ಲಾಭ ಮಾಡಿದವರಿದ್ದಾರೆ, ಯಾರು ನಿರಂತರವಾಗಿ ಪ್ರೇಮವನ್ನು ಸ್ವೀಕರಿಸಿದವರಿದ್ದಾರೆ ಇಲ್ಲ. ಅಯ್ಯೋ ಈ ದಿನ ಅದ್ಭುತ ಅಂದ್ರು ನಾಳೆ ಬೆಳಿಗ್ಗೆ ಬದಲಾಗಿರ್ತಾರೆ. ಹಾಗಾಗಿ ನಿನಗೆ ನಾನು ಹೇಳೋದು, ನಿನ್ನ ತಾಯಿಗೆ ಯಾವುದು ಸರಿ ಅನ್ನಿಸ್ತು ಆಕೆ ಅದನ್ನು ಮಾಡಿದ್ಲು. ನೀನು ಒಬ್ಬ ಮಗಳಾಗಿ ಯೋಚನೆ ಮಾಡಿದಾಗ ನಿನಗೆ ದುಃಖ ಆಗಬಹುದು. ಬಟ್ ನೀನು ಮಗಳಲ್ಲ, ಸುಮ್ಮನೆ ಒಂದು ವ್ಯಕ್ತಿಯಾಗಿ ನಿನ್ನ ತಾಯಿಯನ್ನು ಸುಮ್ಮನೆ ಒಬ್ಬ ವ್ಯಕ್ತಿಯಾಗಿ ನೋಡು. ಆಕೆ ಏನು ಮಾಡಿದ್ದಾಳೋ ಆಕೆ ಅದನ್ನು ಅನುಭವಿಸ್ತಾಳೆ. ಆದರೆ ಅದರಿಂದ ಒಂದು ಪಾಠ ಕಲ್ತ್ಕೋ. ಎಲ್ಲವೂ ಚೆನ್ನಾಗಿ ನಡೀತಾ ಇದ್ದ ಸಮಯದಲ್ಲಿ ಸ್ವಲ್ಪ ಯೋಗ್ಯವಾಗಿ ನಡ್ಕೊಳ್ಬೇಕು. ಇಲ್ಲ ಅಂದರೆ ಕಡೇ ಸಮಯದಲ್ಲಿ ನಿನ್ನ ತಾಯಿಗೆ ಬಂದ ಪರಿಸ್ಥಿತಿ ನಮಗೂ ನಿಮಗೂ ಬರುತ್ತೆ. ಗುರುಗಳ ಈಗ ಜನಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ಅವಳಿಗೆ ನಡೆಯಕ್ಕಾಗಲ್ಲ. ಆಯ್ತು, ನಾನು ಅಲ್ಲಿಗೆ ಬರ್ತೀನಿ, ಮೊದಲು ಕೇಳು, ನಾನು ಅದಕ್ಕೂ ಬರ್ತೀನಿ. ನಿನ್ನ ತಾಯಿಯ ಬದುಕಿನಿಂದ ನಿನ್ನ ಮಕ್ಕಳಿಗೆ ನೀನು ಹೇಳ್ಕೊಡ್ಬೇಕಾದದ್ದು ಅಥವಾ ನಾವೆಲ್ಲರೂ ಕಲಿಬೇಕಾದದ್ದು ಅಥವಾ ನೀವು ಸ್ವಯಂ ಅದರಿಂದ ಕಲಿಬೇಕಾದದ್ದು ಅಂದರೆ, ಯಾರಿಗೆ ಸುಖದ ಅಪೇಕ್ಷೆ ಇಲ್ವವ? ಎಲ್ರಿಗೂ ಇದೆ. ಆದರೆ ಸುಖದ ಅಪೇಕ್ಷೆ ಬಂದ ತಕ್ಷಣ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಹೋಗ್ಬಿಡ್ತೀನಿ. ನಾನೊಂದು ಸಂಸಾರದ ಕಟ್ಟುಪಾಡೊಳಗಡೆ ಇದ್ದೀನಿ, ನಾನು ತೆಗೆದುಕೊಳ್ಳೋ ನಿರ್ಧಾರ ನನ್ನ ಮಕ್ಕಳು, ನನ್ನ ಅಕ್ಕ ತಂಗಿದಿರು ಅಥವಾ ನನ್ನ ಕುಟುಂಬ. ಅಂದರೆ
ಏನು ಅನ್ನಿಸ್ತು ಅದನ್ನು ಮಾಡಿಬಿಡ್ತೀನಿ ಎನ್ಲಿಕ್ಕೆ ನೀವೇನು ಯಾರೂ ಇಲ್ದಿರೋ ಅನಾಥರಲ್ಲ ಅಥವಾ ಸನ್ಯಾಸಿಗಳಲ್ಲ. ಸಂಸಾರಸ್ಥರಾಗಿ ಏನೋ ಬಯಕೆ ಬಂತು, ಅದನ್ನು ಈಡೇರಿಸೋಕ್ಕಿಂತ ಮುಂಚೆ ನನ್ನವರೆಲ್ಲ ನನಗೆ ನೆನಪಾಗಬೇಕಲ್ವಾ? ಆವಾಗಲೇ ಅವ್ರನ್ನ ಸಂಸಾರಿಗಳು ಅನ್ನೋದು. ಇಲ್ಲ ನಂಗೆ ಸುಖ ನಂಗೆ ಬೇಕಿತ್ತು ನಾನು ಹೋದೆ ಅಂದರೆ ನಿಂಗೆ ಸಂಸಾರದಲ್ಲಿರಕ್ಕೆ ನಾಲಯಕ್ಕೂ. ಅಂದರೆ ನಿನ್ನ ತಾಯಿಗೆ ಎಂದೋ ಇದ್ದ ಯೌವನ ನಿನಗೂ ಇದೆ, ನಿನ್ನ ತಾಯಿಗೆ ಎಂದೋ ಇದ್ದ ಎಲ್ಲ ರೀತಿಯ ಬಯಕೆಗಳು ನಿನಗೂ ಇದೆ. ಬಟ್ ವ್ಯತ್ಯಾಸ ಏನು? ಆ ಬಯಕೆಗಳು ಬಂದೋ ಅಥವಾ ಬರಲಿಲ್ಲ ಅಥವಾ ಯಾವುದೋ ಒಂದು ಹಂತದಲ್ಲಿ ಸುಮ್ಮನೆ ಅನಿಸಿದ್ರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರಬಾರ್ದು ಅನ್ನೋ ಒಂದು ಬುದ್ಧಿವಂತಿಕೆ ಇದೆಯಲ್ಲ, ಇದು ಸಂಸಾರಸ್ಥರಿಗಿರಬೇಕಾದ ಒಂದು ಪ್ರಮುಖವಾದ ಗುಣ. ಎಲ್ರಿಗೂ ಅನಿಸುತ್ತೆ, ಒಬ್ಬ ಸನ್ಯಾಸಿಗೂ ಕಾಮದ ಬಯಕೆ ಬರ್ತವೆ, ಬಟ್ ಅವನು ಯಾಕೆ ಮಹಾತ್ಮ ಆದ ಅಂದರೆ ಅದೊಂದು ಕಾರ್ಯರೂಪಕ್ಕೆ ತರಲಿಲ್ಲ. ಹಾಗಾಗಿ ನಿನ್ನ ತಾಯಿಯಿಂದ ನೀನು ಕಲಿಬೇಕಾಗಿರೋದು, ಕೈಕಾಲು ಚೆನ್ನಾಗಿದ್ದ ಸಮಯದಲ್ಲಿ ಸ್ವಲ್ಪ ಎಲ್ಲ ಬದುಕಲ್ಲಿ ಒಂಚೂರು ಚೆನ್ನಾಗಿದ್ದ ಸಮಯದಲ್ಲಿ ಮೆರಿಬಾರ್ದು. ಅವತ್ತು ಮದುವೆ ಮನೆಯಲ್ಲಿ ಕೂತು ಅಲ್ಲಿ ಕಣ್ಣೀರಾಗ್ತಿದ್ವಲ್ಲ, ಅದು ಏನಂತರೂ ಕಣ್ಣೀರದು? ಆಕೆಗೆ ತನ್ನ ಮುಂದಿನ 5-6 ವರ್ಷ ಅಥವಾ 10 ವರ್ಷಗಳ ಜೀವನ ಕಣ್ಣು ಮುಂದೆ ಬರ್ತಿತ್ತವತ್ತು. ಯಾಕಂದ್ರೆ ಈಗ ದೇಹ ಸವಕಲಾಗ್ತಾ ಇದೆ. ಅರ್ಥಾತ್ ಅದು ಒಂದು ಗಂಧದ ಮರವಾಗಲಿ, ಬೇವಿನ ಮರವಾಗಲಿ ಅಥವಾ ಜಾಲಿಯ ಮರವಾಗಲಿ ಬೀಳಲೇಬೇಕಲ್ಲವ ಒಂದಿನ. ಈಗ್ಲೂ ಗುರುಗಳೇ ಸಂಬಂಧಿಕರೆಲ್ಲ ನನ್ನನ್ನು ಕರೀತಾರೋ ಹೊರತು ಅವಳನ್ನ ಯಾವುದಕ್ಕೂ ಕರೆಯಲ್ಲ ಗುರುಗಳೇ. ಆಯ್ತು, ಸಂಬಂಧಿಕರ ದೃಷ್ಟಿಕೋನದಲ್ಲಿ, ಲೋಕದ ದೃಷ್ಟಿಕೋನದಲ್ಲಿ ಆಕೆ ಯಾವ ಕಾರಣಕ್ಕೆ ತಿರಸ್ಕೃತಗೊಳಗಾಗಿದ್ದಾಳೆ ಅಂತ ಅದೇನು ಮುಚ್ಚಿಡೋ ವಿಚಾರ ಅಲ್ಲ ಅದು. ಗುರುಗಳೇ ಅಲ್ವಾ? ಆ ಕಾರಣಕ್ಕೆ ಅವರೆಲ್ಲ ದೂರ ಇಟ್ಟಿದ್ದಾರೆ. ಆದರೆ ಈಗ ಸರಿಯಾಗಿ ಕೇಳಿಸ್ಕೊ, ಇಲ್ಲಿ ನಿನಗೆ ಅನ್ಯಾಯ ಆಯಿತು, ನೋವಾಯಿತು, ದುಃಖ ಆಯಿತು, ನಾನು ಒಪ್ಕೊಳ್ತೀನಿ. ಆದರೆ ಆಕೆಯ ಕಡೆ ಕ್ಷಣಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಅಥವಾ ಊಟದ ವಿಚಾರದಲ್ಲಿ ಈ 2 ಸಂಗತಿಗಳು, ನೀನು ಪ್ರೀತಿಯನ್ನು ಕೊಡ್ತೀಯೋ ಬಿಡ್ತೀಯೋ ನನಗದು ಬೇಡ. ನಿನ್ನ ಬದುಕಿನ ನಾಳೆಗಳನ್ನು ಲೆಕ್ಕ ಇಟ್ಟು ಎಣಿಸಿ ಹೇಳ್ತಾ ಇದ್ದೀನಿ. ಹೌದು, ನಿನ್ನ ಹೃದಯದಲ್ಲಿ ಬೆಂಕಿ ಇದೆ, ಆ ಬಗ್ಗೆ ನೋವಿದೆ, ಕೋಪ ಇದೆ, ನನಗೆ ಅರ್ಥವಾಗುತ್ತೆ. ಆದರೆ ಒಬ್ಬ ರೋಗಿಯ ವಿಚಾರದಲ್ಲಿ, ಒಂದು ಶವದ ವಿಚಾರದಲ್ಲಿ, ಮತ್ತೆ ವಯಸ್ಸಾದವರ ವಿಚಾರದಲ್ಲಿ, ಮತ್ತೆ ಮಗುವಿನ ವಿಚಾರದಲ್ಲಿ ದ್ವೇಷ ಬಳಸಬಾರದು. ನಿನ್ನ ದ್ವೇಷ ಆಕೆ ನಿನ್ನ ಸರಿಸಮನಾದ ಶಕ್ತಿ ಇದ್ದಾಗ ಮಾತ್ರ. ಆಕೆ ಬಿದ್ಲು ಅಂದಾಗ ನಿನ್ನ ದ್ವೇಷವು ಬಿದ್ದು ಹೋಗಬೇಕು. ಇಲ್ಲಿ ನಾನು ನೀನು ತಂದು ಮನೇಲಿಟ್ಟುಕೊಂತ ಹೇಳ್ತಿಲ್ಲ. ಎಂದು ನಿನ್ನ ಕಣ್ಣಿಗೆ ಬೀಳುತ್ತೆ, ಕಿವಿ ಕೇಳಿಸುತ್ತೆ, ಈಕೆ ಅಥವಾ ತಾಯಿ ಆದವಳು ಹಿಂಗಾಗ್ಬಿಟ್ಟಿದ್ದಾಳೆ ಅಂತ ನೋಡದೆ ಅಥವಾ ಯಾರೋ ಹೇಳಿದ್ರು? ಇಲ್ಲ ಗುರುಗಳೇ, ನನ್ನ ಮಗನ ಹತ್ರ ಮೊನ್ನೆ ಮಾತಾಡಿದ್ವಿ ಗುರುಗಳೇ. ಅಂದ್ರೆ ನಾನು ಯಾವ್ದೋ ಅಲ್ಲೊಂದು ಅಜ್ಜಿ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂದ್ರೆ ಗುರುಗಳೇ, ನಾನು ಈ ತರ ಯಾರು ಇಲ್ದವ್ರನ್ನ ಇದೆಲ್ಲ ಮಾಡ್ತೀನಿ ಗುರುಗಳೇ ನಾನು. ಅವಾಗ ನನ್ ಮಗ ಆ ಮಾತನ್ನ ಬಂತು ಗುರುಗಳೇ, ಅದು ಪ್ರಸ್ತಾಪ ಬಂತು. ಆಮೇಲೆ ಹೆಂಗ್ ಮಾಡೋದಮ್ಮ ಇದು, ಅದಕ್ಕೆ ನಾನಂದೆ ಅವರು ಏನಾದ್ರು ಆಗ್ಲಿಲ್ಲ ಅಂದ ಸಂದರ್ಭದಲ್ಲಿ ನನ್ ಮಗನೇ ರೇಷನ್ ಒಂದು ಮೆಡಿಷನ್ ಒಂದನ್ನ ಅವ್ರಿಗೆ ಕಳಿಸ್ಕೊಡೋಣ, ಬೇರೆ ಮುಖಾಂತರದಲ್ಲಿ ಅಲ್ಲಿ ಕಳಿಸ್ಕೊಡೋಣ, ನಮ್ ಕೈಲಿ ಆ ಸಹಾಯ ಮಾಡೋಣ. ನಾವು ಹೋಗಿ ನೋಡಕ್ ಆಗಲ್ಲ, ಅವ್ರು ನಮ್ಮ ಮನೆಗ್ ಬರೋದು ಬೇಡ. ನೋಡವ, ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಒಂದು, ನೀನು ಗುರುವಾಗಿ ಬಹಳ ಗೌರವದಿಂದ ಕೇಳುವುದಾದರೆ ಮತ್ತೆ ನಾಳೆಗಳು ಓಕೆ, ನಾನು ಬಿಡಿಸಿ ಹೇಳಲ್ಲ, ಬಟ್ ಈ ಸಮಯದಲ್ಲಿ ಅವತ್ತು ಆಕೆ ಏನು ಮೆರೆದ್ಲು, ಈಗ ನೀನು ಇಲ್ಲ ಅದನ್ನು ತೋರಿಸ್ಲಿಕ್ಕೆ ಹೋಗ್ಬೇಡ. ಕೇಳಿಸ್ಕೊ, ಅರ್ಥವಾಗುತ್ತೆ. ಅದರ ಹೊರತಾಗಿ ಇಲ್ಲಿ ಸ್ವಲ್ಪ ನಾನು ಹಂಗೆ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಆಗಲ್ಲ. ಈಗ ಮಗ ಇದ್ದಿದ್ರೆ ಅಥವಾ ಇನ್ಯಾರೋ ಇದ್ದಿದ್ರೆ ನಾನು ನಿನ್ಗೆ ಹೇಳ್ತಿರ್ಲಿಲ್ಲ ಇದನ್ನ. ಗುರುಗಳೇ, ಮೊನ್ನೆ ಒಂದ್ 15 ದಿವಸದಲ್ಲಿ ತಿಂಗಳಿಂದೆ, ನಾಳೆ ತಿಂಗಳ ಹಿಂದೆ ನಡೆದಿದ್ದ ಘಟನೆ ಗುರುಗಳೇ. ನಮ್ಮ ಅತ್ತೆ ತೀರೋಯ್ತು ಗುರುಗಳೇ. 5 ತಿಂಗಳಿಂದೆ ಅತ್ತೆಗೆ ಸ್ಟ್ರೋಕ್ ಆಯ್ತು. ಅತ್ತೆ ತೀರೋಯ್ತು ಗುರುಗಳೇ. 15ನೇ ತಾರೀಕಿನ ದಿವಸ ಅವ್ರು ಬಂದವರು ಗುರುಗಳೇ. ಯಾವ ರೀತಿ ಇರ್ಬೋದು ಗುರುಗಳೇ ಅವರು? ಹೊರಗಡೆ ವ್ಯಕ್ತಿ ಬಂದಂಗೆ ಕುತ್ಕೊಂಡ್ಬಿಟ್ಟಲ್ ಹೊರಗಡೆ, ತಂಗಿ ಮೊಮ್ಮಕ್ಳಿಗೆ ತಿಂಡಿ ತಿನ್ನಿಸ್ಕೊಂಡ್ಬಿಟ್ಟು ಗುರುಗಳೇ ಅವರು ಶವ ಸಂಸ್ಕಾರ ಅಲ್ಲಿ ಮುಗಿಸ್ಕೊಂಡ್ಬಿಟ್ಟು ಗುರುಗಳೇ ಹಂಗೆ ಹೊರಗಡೆ ಹೋಗಿದ್ದು ಗುರುಗಳೇ. ನಮ್ ಮನೆಯವ್ರನ್ನು ಬಂದು ಒಂದು ಮಾತಾಡ್ಸಿಲ್ಲ. ನಾವ್ ಅವತ್ತ ಅಮ್ಮ ಅಮ್ಮ ಅಂತ ನಮ್ಮ ಅತ್ತೆ ಅಂದ್ರೆ ನನಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಗುರುಗಳೇ. ನಮ್ಮ ಅತ್ತೆ ಅಂದ್ರೆ ನನಗೆ ಗುರು ತಾಯಿ ಎಲ್ಲಾದು ನಮ್ಮ ಅತ್ತೆ ಗುರುಗಳೇ ಅವರು ನನಗೆ. ಅಷ್ಟು ನನ್ ಮಗ ನಾನು ಚೀರಾಡಿ ಅಳ್ತಾ ಇದೀವಿ ಗುರುಗಳೇ. ನನ್ನ ತಾಯಿ ನೆನೆಸ್ಕೊಂಡು ನಾವು ಒಂದು ಸಮಾಧಾನದ ಮಾತಿಲ್ಲ ಗುರುಗಳೇ ಅವರು ನನಗೆ.
ನಮ್ ಸಿಸ್ಟರ್ ಗುರುಗಳೇ, ನಾನಂದ್ರೆ ಅಲ್ಲಿ 10 ವರ್ಷದಿಂದ ಅಲ್ಲಿ ನವಜೀವನ್ ಸೇವಾ ಕೇಂದ್ರ ಅಂತ ಗುರುಗಳೇ, ಅಲ್ಲಿ ಕೆಲಸ ಮಾಡ್ತೀನಿ. ನಾನು ಟೈಲರಿಂಗ್ ಹೇಳ್ಕೊಡ್ತೀನಿ ಗುರುಗಳೇ. ಒಂದು 10-15 ಮಕ್ಳಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ನಾನು ಟೈಲರಿಂಗ್ ಹೇಳ್ಕೊಡ್ತೀನಿ ಗುರುಗಳೇ. ಆ ಸಿಸ್ಟರ್ಗಳು ಎಲ್ಲಾ ಬಂದು ಸಮಾಧಾನ ಮಾಡ್ತಿದ್ದಾರೆ. ಬಂದ್ ಹತ್ರ ಗುರುಗಳೇ, ಒಂದು ಮಾತು ಗುರುಗಳೇ, ಅವರು ನಮ್ಮ ಹತ್ರ ಒಂದು ಮಾತು ಮಾತಾಡಿಲ್ಲ. ನನ್ ಮಕ್ಳ ಹತ್ರ, ನನ್ನ ಹತ್ರ, ನಮ್ಮ ಮನೆಯವ್ರ ಹತ್ರ. ಆಯ್ತವಾ, ಈಗ ನಾನು ಹೇಳೋದು ಸರಿಯಾಗಿ ಕೇಳು. ಬಹುಶಃ ಆ ಆತ್ಮದ ಅಥವಾ ಆ ಜೀವದ ಸ್ವಭಾವವೇ ಆಗಿದ್ದಾಗ, ನೋಡು ತಾಯಿ, ನಾನು ಕೇವಲ ಆಕೆ ಬಿದ್ದಂಥ ಕಾಲದಲ್ಲಿ ನೀನು ಆಕೆಗೆ ಏನು ಮಾಡಬೇಕಲ್ಲ ಒಬ್ಬ ಮಗಳಾಗಿ, ಅದು ನಿನ್ನ ಕರ್ತವ್ಯ ಆಗಿರುತ್ತೆ. ಇದು ನೆನಪಿಟ್ಕೊ. ಮತ್ತೆ ಮತ್ತೆ ನಿನ್ನನ್ನವರು ಬಂದು ಮಾತಾಡಿಸ್ಲಿಲ್ಲ, ಏನು ನೋಡ್ಲಿ ಇಲ್ಲ, ನಾನೊಬ್ಬರಿಗೆ ಏನೋ ಸೇವೆ ಮಾಡ್ತಿದ್ದೀನಿ ಎಂದಾಗ, ನಾನು ಸೇವೆ ಮಾಡೋ ಮನೋಭಾವ ಇದ್ದಾಗ ನನಗೆ ಅವ್ರೇನು ಮಾಡಲಿಲ್ಲ ಅನ್ನೋದು ನೆನಪಾದಾಗ ಆ ಸೇವೆ ಮಾಡಿದ್ರೂ ಅದಕ್ಕೆ ಅರ್ಥ ಇರಲ್ಲ. ನೋಡು ತಾಯಿ, ಅವ್ರು ಬಂದು ಮಾತಾಡಿಸಿದ್ರು ಇಲ್ವೋ, ಮಾತಾಡಿಸ್ಲಿಲ್ಲ ಅಂದಿದ್ದು ಶವ ಸಂಸ್ಕಾರ ಆಗಲಿಲ್ವ, ಅಥವಾ ಅವ್ರಿಗೆ ಮುಕ್ತಿ ಸಿಗಲಿಲ್ವ, ಅಥವಾ ನಿಮ್ಮ ಬದುಕು ಮುಂದುವರಿಲಿಲ್ವ? ಇಲ್ಲ. ಈ ವಿಚಾರದಲ್ಲಿ ಆಕೆ ನಿಮ್ಮೊಂದಿಗೆ ಸಾಯವರೆಗೂ ಆ ಅಹಂಕಾರ ಹಂಗೇ ಮುಂದುವರಿಲಿ, ಆಕೆಗೆ ಏನು ತೊಂದರೆ ಇಲ್ಲ. ಆದರೆ ನಿನ್ನ ಮನೆಗೆ ಆ ಅಹಂಕಾರಗಳು ಪೆಟ್ಟು ಕೊಡಲ್ಲ, ಅದಕ್ಕೆ ದೈವ ಬಿಡಲ್ಲ, ಯೋಚನೆ ಮಾಡಬೇಡ. ಆದರೆ ಈ ಆರೋಗ್ಯದ ವಿಚಾರ ಮತ್ತು ಅನ್ನದ ವಿಚಾರ, ಈ ಎರಡಕ್ಕೆ ನಿನ್ನ ಅವಶ್ಯಕತೆ ಯಾವಾಗಿದೆ ಅನಿಸುತ್ತೆ ನೀನು ಅದನ್ನು ಮಾಡಬೇಕವ. ನೋಡು ತಾಯಿ, ಯಾರ ಬದುಕಾದರೂ ಅಷ್ಟೇ, ಎಲ್ಲವನ್ನು ದಿವಸ ಬೀಳೋದೆ. ನೀನು ದ್ವೇಷಿಸು, ಪ್ರೀತಿಸು, ಕೇಳಿಸ್ಕೋ, ನಿನಗಲ್ಲ, ಲೋಕರೂಢಿಯಾಗಿ ಹೇಳ್ತಾ ಇದ್ದೀನಿ. ನಮಗೇನನ್ಸ್ಬಿಡುತ್ತೆ, ನಮ್ಮ ಬದುಕಲ್ಲಿ ನನ್ನದೇ ತಂದೆ, ನನ್ನದೇ ತಾಯಿ, ನನ್ನದೇ ಬಂಧುಗಳು, ನನ್ನದೇ ಒಡ ಹುಟ್ಟಿದವರು, ಈ ದ್ವೇಷಗಳು ಅಥವಾ ಏನೋ ನನಗೆ ಅವರು ಉಪಕಾರ ಮಾಡಲಿಲ್ಲ, ಅಥವಾ ನನ್ನನ್ನು ಅವರು ಅವಮಾನ ಮಾಡಿದ್ರು, ನನಗೆ ತಲೆ ಎತ್ತದಂಗೆ ಮಾಡಿದ್ರು, ನನಗೆ ಅವಮಾನ ಮಾಡಿ, ನನಗೆ ಮೋಸ ಮಾಡಿ, ನನಗೆ ಪ್ರೀತಿ ಕೊಡಲಿಲ್ಲ ಅಂದರೆ ಈ ವಿಚಾರಗಳೆಲ್ಲ ಯಾವಾಗ ಇರಬೇಕು? ಅರ್ಥಾತ್ ಯಾವತ್ತಾದರೂ ಅರ್ಥ ಮಾಡ್ಕೊಳ್ಳವ, ನಿನ್ನ ಸರಿಸಮನಾದವರ ಜೊತೆ ಹೋರಾಡು, ನಿನಗಿಂತ ಕೆಳಗಿನವರ ಜೊತೆ ಪ್ರೀತಿಯಿಂದ ಇರು, ನಿನಗಿಂತ ಮೇಲಿನವರ ಜೊತೆ ಭಯಭಕ್ತಿಯಿಂದ ಇರು. ನಿನ್ನ ತಾಯಿ ವಯಸ್ಸಲ್ಲಿ ಆಕೆ ನಿನಗಿಂತ ಎತ್ತರದಲ್ಲಿರ್ಬೋದು, ಶಕ್ತಿಯಲ್ಲಿ ನಿನಗಿಂತ ದುರ್ಬಲಳೀಗ, ಅಥವಾ ಮುಂದೆ ಆಗ್ತಾಳೆ. ಸೇವೆ ಮಾಡುವ ಸಮಯದಲ್ಲಿ ಅಥವಾ ಅದನ್ನು ಕೊಡುವ ಸಮಯದಲ್ಲಿ ಹಳೆದಂತ ತಲೆಯಲ್ಲಿ ಇಟ್ಕೊಳ್ಬೇಡ. ಕೇವಲ ಇನ್ನು 30-25 ವರ್ಷದಲ್ಲಿ ನೀನು ಹೆಚ್ಚು ಕಡಿಮೆ ಅಲ್ಲಿಗೆ ಹೋಗಿ ನಿಲ್ತೀಯ. ಅರ್ಥಾತ್ ಆ ಸ್ಥಿತಿ ಅಲ್ಲದೆ ಇರ್ಬೋದು, ದೇಹದ ಸ್ಥಿತಿ, ನೀನು ಅಲ್ಲಿಗೆ ಹೋಗ್ತೀಯ. ಈ ಸಮಯದಲ್ಲಿ ನಿನ್ನ ಮಕ್ಕಳ ಹೃದಯದಲ್ಲಿ ಪ್ರೀತಿಯನ್ನು ತುಂಬಬೇಕು. ನೀನು ಮಕ್ಕಳಿಗೆ ಒಂದು ಮಾತು ನೀನೇ ಎಕ್ಸ್ಟ್ರಾ ಮುಂದೆ ಹೋಗಿ ಹೇಳು. ನೋಡಪ್ಪ, ಲೋಕದಲ್ಲಿ ಈ ದ್ವೇಷ ಅಥವಾ ಅವ್ರು ನಮಗೇನೋ ಸರಿ, ನರಮನುಷ್ಯಳಾದಂಥ ಅವಳೇನೋ ನಮಗೆ ಮಾಡದಿರ್ಬೋದು, ದೇವ್ರು ನಮಗೆ ಕೈ ಬಿಟ್ನಾ? ಇಲ್ಲ ಮಕ್ಕಳೇ, ಹಂಗೆ ಬೇಡ. ನೀವು ಹೋಗಿ ಮಾತಾಡಿಸಿ. ಯಾಕಂದರೆ ಅವಳು ನಮಗೇನು ಮಾಡಿದ್ಲು ಅನ್ನೋ ನೋವಿನಲ್ಲಿ ನಾವು ಹಂಗೆ ವರ್ತಿಸಿದ್ರೆ ಮತ್ತು ಇಬ್ಬರಿಗೂ ವ್ಯತ್ಯಾಸ ಏನು? ಮುಂದೆ ನಾಳೆ ಭಗವಂತನ ಲೋಕದಲ್ಲಿ ಹೋಗಿ, ಯಾಕಪ್ಪ ನಿನ್ನ ಅಜ್ಜಿ ನೋಡ್ಕೊಳ್ಳಿಲ್ಲ, ಇಲ್ಲ ಅಜ್ಜಿ ನನ್ನ ಜೊತೆ ಹಂಗೆ ಪ್ರೀತಿಯಿಂದ ಇರಲಿಲ್ಲ, ಅದಕ್ಕೆ ನಾನು ಸರಿ, ಅವ್ರು ಇರಲಿಲ್ಲ, ನೀನು ಹೆಂಗಿದ್ದೆ, ನಾನು ಹಂಗೆ ಇದ್ನಲ್ಲ, ನನಗೆ ಹಂಗಿರ್ಲಿಕ್ಕೆ ಕಾರಣ ಏನು, ಅವಳು ಹಂಗಿದ್ದಾಳೆ ಅಂತ. ಈಗ ಅವಳನ್ನ ಕೇಳಿದ್ರೆ, ಇಲ್ಲ ಅವರು ಹಂಗೆ ಇದ್ರು, ನಾನು ಅದಕ್ಕೆ ಹಂಗಿದ್ದೆ ಅಂದರೆ ಇಬ್ಬರು ಅಲ್ಲಿಗೆ ಬಂದು ನಿಂತ್ಕೊಂಡ್ರಲ್ಲ. ಮತ್ತೆ ವಿಷಯ ಅದಲ್ಲವ. ನೀನು ಟೈಲರಿಂಗ್ ಮಾಡ್ತೀಯೋ ಏನು ಮಾಡ್ತೀಯೋ, ನಿನ್ನ ಮನೆ ಕಷ್ಟ ಏನಾದರೂ ಇಟ್ಕೋ. ಅವರಿಗೆ ಇವತ್ತು ಬೇಡ, ಇನ್ನು 2 ಅಥವಾ 5 ವರ್ಷದ ಒಳಗಡೆ ಆ ದೇಹ ಬೀಳುತ್ತೆ ಕೆಳಿಕೆ. ಸಹಜವಾಗಿ ನಿನ್ನ ಅವಶ್ಯಕತೆ ಅಂದರೆ 40 ಕಿಲೋಮೀಟರ್ ದೂರ ಇರೋ ಆ ತಾಯಿಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅಮಾನವೀಯವಾಗಿ ವರ್ತಿಸಬೇಡ. ನನಗೆ ಅರಿವಿದೆ, ನಿನ್ನ ಹೃದಯದಲ್ಲಿ ಏನು ನೋವಿದೆ ನನಗೆ ಅರಿವಿದೆ. ಆದರೆ ವಯಸ್ಸಾದವ್ರ ವಿಚಾರದಲ್ಲಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ ಹೋದರೆ ಕರ್ಮ ಎಲ್ಲವನ್ನು ಆಕೆ ಏನು ನರಳಬೇಕೋ ನರಳ್ತಾಳೆ. ನೀನು ಏನೇ ಸೇವೆ ಮಾಡಿ ಪಲ್ಲಕ್ಕಿಲ್ ಕೂರಿಸಿರು ಆಕೆ ನರಳಾಟವನ್ನು ನೀನು ತಪ್ಪಿಸೋಕ್ಕಾಗಲ್ಲ. ಮಿನಿಮಮ್ ಒಂದು ಬೆಂಬಲ ಕೊಡ್ಬೋದಷ್ಟೇ. ಯಾಕಂದರೆ ಅರ್ಥ ಮಾಡ್ಕೊಳ್ಳುವ, ನರಳ್ಳೆ ಅಂದರೆ ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ನಡ್ಕೊಂಡ ರೀತಿ ಅಥವಾ ಎಲ್ಲ ಚೆನ್ನಾಗಿ ಕೈಕಾಲು ನಡೀತಾ ಇರೋ ಸಮಯದಲ್ಲಿ ನಡ್ಕೊಂಡ ಅಹಂಕಾರಕ್ಕೆ ಆ ಮುದುಡಿದ ಕಾಲದಲ್ಲಿ, ವೃದ್ಧಾಪ್ಯದ ಕಾಲದಲ್ಲಿ ಅನುಭವಿಸಲೇಬೇಕು. ಅಯ್ಯೋ, ಭಾಳ ಚೆನ್ನಾಗಿ ಎಲ್ಲ ಚೆನ್ನಾಗಿ ನಡೀತಿದ್ದ ಕಾಲದಲ್ಲಿ ಅಹಂಕಾರವಾಗಿ ವರ್ತಿಸಿ ವಯಸ್ಸಾದ ಕಾಲದಲ್ಲಿ ನೀನು ಅವರಿಗೆ ಕ್ಷಮೆ ಕೊಟ್ಟು ಅವರನ್ನು ರಾಜರ ಥರ ನೋಡ್ಕೊಳ್ಳೋಕೆ ಹೋಗು.
ಆದರೆ ಕರ್ಮವೇ ನಿರ್ಧಾರ ಮಾಡಿದ ಮೇಲೆ ನಿನ್ನ ರಾಜಾತಿಥ್ಯ ಅಲ್ಲ ಅವ್ರಿಗೆ ಸುಖ ಕೊಡಲ್ಲ. ಹಾಗಾಗಿ ನಿನ್ನ ಹೃದಯವನ್ನು ನೀನು ಪ್ರಶ್ನೆ ಮಾಡ್ಕೋ. ಈ ವಿಚಾರದಲ್ಲಿ ನಿನ್ನ ಗಂಡ ಮಕ್ಕಳ ಎಲ್ಲರ ಹೃದಯದಲ್ಲೂ ನೀನು ಪ್ರೀತಿ ತುಂಬಬೇಕು. ಏನು ಮನೆ ಕರ್ಕೊಂಡು ಬರೋದು ಬೇಡ, ಏನು ತೊಂದರೆ ಇಲ್ಲ. ಬಂದ್ರ ಮನೆ ಬಾಗಿಲಿಗೆ ಅವರೇ ಬಂದ್ರ ನೋಡ್ಕೊಳ್ಳಿ, ಗುರುಗಳೇ ಬಂದ್ರೆ ನೋಡ್ಕೊಳ್ಳಿ. ಇಲ್ವಾ ನಾನಾಗೆ ನಾನು ಹೋಗಕ್ ಆಗಲ್ಲ ಗುರುಗಳೇ. ಆಯ್ತವ್ವ, ನಾನು ಏನು ಹೇಳ್ತೀನಿ, ನಾನು ಏನು ಹೇಳಬೇಕು ನಾನು ಮಾಡ್ತೀನವ್ವ. ನೀನು ಅದನ್ನು ಮೀರಿ ನೀನು ಸಾಧಿಸ್ತೀಯ ಅಂದ್ರೆ ಆಯ್ತು, ಏನು ಕಾಲ ಹೀಗೆ ಇರಲ್ಲ. ಅವತ್ತು ಬಹುಶಃ ನಾನು ಬದುಕಿದ್ರೆ ನೋಡ್ತೀನಿ. ಬೇಡ, ನಾನು ಯಾಕೋ ಗೊತ್ತಿಲ್ಲ, ಇವತ್ತು ಕಳಿಸಿದ್ದಾನೆ. ಇದು ನಿನ್ನ ಮನಸ್ಸಿಗೆ ತಂದುಕೊಳ್ಬೇಕಾದ ಜಾಗೃತಿ. ಇದು ನಾನು ಆಗ್ಲೇ ಹೇಳಿದ್ದೀನಿ. ಇವತ್ತು ನಿನಗೆ ಸಂತಾನಗಳಿಂದ ಸಿಗ್ತಾ ಇರೋ ಪ್ರೀತಿ, ಗಂಡನಿಂದ ಸಿಗದ ಗೊತ್ತಿಲ್ಲ, ನಾಳೆ ಬದುಕು ಹೀಗೆ ಇರುತ್ತೋ ಇಲ್ವೋ. ನಿನ್ನ ತಾಯಿಯ ವಿಚಾರದಲ್ಲಿ ಅವತ್ತು ಅವರು ಹೇಗೆ ನಡ್ಕೊಂಡ್ರು, ಏನು ಸಂಬಂಧ ಇಟ್ಟುಕೊಂಡ್ರು, ಅದಕ್ಕೆ ವಿಧಿ ಅಥವಾ ಅದಕ್ಕೆ ಕರ್ಮಗಳು ಶಿಕ್ಷೆ ನೀಡ್ತಿದ್ದಾವೆ, ಅದು ತಿಂತಿದ್ದಾಳೆ. ಬಟ್ ಅನ್ನ ಮತ್ತು ಹಾರೈಕೆ ಇವೆರಡು ವಿಚಾರ ಇದಾವಲ್ಲ, ಇದರಲ್ಲಿ ಅವನು ಪರಮ ಪಾಪಿ ಆದರೂ ಅವನಿಗೆ ನಾವು ತಾರತಮ್ಯ ಮಾಡಬಾರ್ದು. ಇವತ್ತು ನಾನಾದರೂ ಅಷ್ಟೇನವ, ನನ್ನ ಬದುಕನ್ನು ನಾನು ನನ್ನ ತಂದೆಯ ವಿಚಾರದಲ್ಲಿ ಆ ಹುಡುಕ ಮನೆ ಬಿಟ್ಟು ಹೋಗಿ ತುಂಬ ವರ್ಷಗಳಾಯಿತೆ. ನನ್ನ ತಾಯಿಗೆ ನಾನು ಹೇಳಿದ್ದೀನಿ. ಇವತ್ತು ಅಂದರೆ ಲೋಕ ನಿನ್ನನ್ನು ದೇವರು ಅನ್ಲಿ, ಲೋಕ ನಿನ್ನನ್ನು ಮಹಾತ್ಮ ಅನ್ಲಿ, ಆದರೂ ತಂದೆಯನ್ನು ಎಷ್ಟೇ ಚೆನ್ನಾಗಿ ತಂದೆ ತಾಯಿ ನೋಡ್ಕೊಳ್ಬೇಕು ಅನ್ನೋ ಪ್ರೀತಿ ಇದ್ದ ಅವ್ರಿಗೆ ಆ ಯೋಗ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತವ. ನಿನ್ನದೇ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ. ಇದು ಹೆಂಗಿರ್ತು ಅಂದರೆ ನನಗಿನ್ನೂ ನೆನಪಿದೆ. ನನ್ನ ಕಾಲೇಜು ಸಮಯಗಳಲ್ಲಿ ಅಥವಾ ಅವತ್ತು ಯಾರೋ ನಮ್ಮ ಫ್ರೆಂಡಿಗೆ ಹೇಳಿದ್ದೆ, ಹಿಂಗೇನು ನನ್ನ ಕತೆ ಒಂಚೂರು ಹೇಳ್ಕೊಂಡು, ಅಯ್ಯೋ ನಿಮ್ಮ ತಂದೆ ಅಲ್ಲಿ ಕುಡಿದು ಬಿದ್ದಿದ್ದ ಅನ್ಕೊಣೋ. ಅಂದರೆ ಒಬ್ಬ ಮಗನಿಗೆ ತಂದೆ ಹಿಂಗೆ ಬಿದ್ದಿದ್ದಾನೆ ಎಲ್ಲೆಲ್ಲೋ ಅಂತ ಹೇಳಿದಾಗ ಏನಾಗಬೇಕು ಮಗನಿಗೆ ನೋವು. ಅದು ಅಂದರೆ ಫ್ರೆಂಡ್ಸ್ ಮುಂದೆ ಅಲ್ಲ. ಅಂದರೆ ನಾನು ನಿರ್ಧಾರ ಮಾಡಿದೆ, ಇದು ನಾನೇನು ಆಚೆ ನೂಕಿದ್ದಲ್ಲ, ಏನದಲ್ಲ. ಬಟ್ ಇವತ್ತು ಆಯಿತು, ಅದಕ್ಕೆ ಸುಖವೇ ಮುಖ್ಯ, ಅದಕ್ಕೆ ವ್ಯಸನವೇ ಮುಖ್ಯ, ಅದು ಆಚೆ ಇರಲಿ. ಎಂದೋ ಬಿದ್ದಂಥ ಕಾಲಕ್ಕೆ ಬಯಸಿ ಬಂದರೆ ನಾನು ತಾರತಮ್ಯ ಇಲ್ಲದೆ ನೋಡ್ಕೊಳ್ತೀನಿ. ನನ್ನ ಬದುಕೇ ಅದಾಗ್ಬಿಟ್ಟಿದ್ಯವ, ಏನು ಮುಚ್ಚಿಟ್ಟು ಏನಿಲ್ಲ. ಇರೋರು ಯಾರೋ ಹೋಗೋರು ಯಾರೋ, ಈ ಬದುಕು ನಡೀತಿರೋ ಇದು ಒಂದು ಸ್ಫೂರ್ತಿಯಾಗಿ ಹೋಗ್ಬಿಡ್ಲಿ. ಎಷ್ಟೋ ಮಕ್ಕಳಿಗೆ ಏನು ತೊಂದರೆ ಇಲ್ಲ, ಅಯ್ಯೋ ಇವ್ರ ಬದುಕಲ್ಲೂ ಹಿಂಗೆ ನಡೀತಾ ಇದೆ. ಹೌದು, ನನ್ನ ಬದುಕಲ್ಲೂ ಹಂಗೆ ನಡೀತಾ ಇದೆ. ಏನು ಮುಚ್ಚಿಡ್ಲಿಕ್ಕಲ್ಲಿ ಏನಿಲ್ಲ. ನಿನ್ನ ತಾಯಿ ಹೇಗೋ, ನನ್ನ ತಂದೆ ಆ ಅಕ್ರಮ ಇಲ್ಲ ಅನ್ನೋದು ಬಿಟ್ಟರೆ ಈ ಕುಡಿತದಿಂದಲೇ ಮನೆ ನಾಶ ಮಾಡೋ ಮಟ್ಟಿಗೆ ಬಂದಿದ್ದ ಮಹಾನುಭಾವ. ಇಲ್ಲ ಗುರುಗಳೇ, ಇವತ್ತು ನಿನ್ನ ಹಾಗೆ ನಾನು ನಿರ್ಧಾರ ಮಾಡಿ ಕೂತಿದ್ದೀನಿ. ಬಂದಂಥ ಕಾಲಕ್ಕೆ ನಾನು ಧರ್ಮ ಏನಿದೆಯೋ ಅದನ್ನು ಮಾಡ್ತೀನಿ. ನೀನು ಹೇಳಿದಲ್ಲ ಗುರುಗಳೇ, ನಿಮ್ಮ ವಿಡಿಯೋಗಳನ್ನ ನೋಡ್ಬಿಟ್ಟು ನಾನಿವಾಗ ಅದು ಮುಂಚೆ ಅಷ್ಟು ಶ್ರೇಷ್ಠ ಅದಷ್ಟು ಇದಿತ್ತು ಗುರುಗಳೇ. ಈಗ ಅದು ಬೇಡವೇ ಬೇಡ ಅನ್ನೋ ರೇಂಜಿಗೆ ಅದು ಬಿಟ್ಬಿಟ್ಟಿದ್ದೀನಿ ಗುರುಗಳೇ ನಾನು. ಆಗಲ್ಲವ, ಅದರಿಂದ ನಿನ್ನ ಮನೆಗೇನು ತೊಂದರೆ ಆಗಲ್ಲ. ಅಂಡ ಆ ಜೀವಕ್ಕೆ ಅನ್ನ ಹಾಕೋದ್ರಿಂದ ನಾನು ಹೇಳ್ತೀನಿ ತಾಯಿ, ನನ್ನ ಹಾರೈಕೆ ಇದೆ. ನೀನು ಆ ಜೀವ ಅದು ಯಾವಾಗ ಪ್ರಾಣ ಬಿಡುತ್ತೋ, ಯಾವಾಗ ಲೋಕವನ್ನು ತ್ಯಜಿಸಿ ಹೋಗುತ್ತೋ, ಅದು ನನಗೂ ನಿನಗೂ ಬೇಡದಿರೋ ವಿಚಾರ. ಇರೋವರೆಗೂ ಆ ಕಡೆಯಿಂದ ಕರೆ ಬಂತು, ಆ ಕಡೆಯಿಂದ ಅದೇ ಬಂತು, ಅಥವಾ ಯಾರ ಕೈಲೂ ಹೇಳಿ ಕಳಿಸ್ತು, ಆಗ ನೀವು ನಿಮ್ಮ ಕೈಲಾದಷ್ಟು ಮಾಡಿ ಬಿಡಬಾರ್ದು. ಆಯ್ತಾ? ಅದನ್ನು ನೀನು ಮಾಡು. ಒಬ್ಬ ಮಗಳಾಗಿ ನೀನು ಕರ್ತವ್ಯ ಮಾಡು. ಅಂದರೆ ನೋಡು ತಾಯಿ, ಒಬ್ಬ ವೈದ್ಯ ಚಿಕಿತ್ಸೆ ಕೊಡುವ ಸಮಯದಲ್ಲಿ ಒಬ್ಬ ಉಗ್ರಗಾಮಿಯನ್ನು ಅವನು ಒಬ್ಬ ರೋಗಿಷ್ಟ ಅಂತಲೇ ಅಂದ್ಕೊಂಡು ಚಿಕಿತ್ಸೆ ಕೊಡ್ತಾನಂತೆ. ಒಬ್ಬ ವೈದ್ಯ ಬಂದಲ್ಲಿ ಏನು ಪೊಲೀಸ್ನವರೇ ತಂದು ಬೆಡ್ ಮೇಲೆ ಹಾಕಿದ್ದಾರೆ, ಅಯ್ಯೋ ಇವನು ಯಾವುದೋ ಹುಡುಗಿ ರೇಪ್ ಮಾಡಿ ಅಲ್ಲಿ ಜನ ಎಲ್ಲ ಸೇರ್ಕೊಂಡು ಹೊಡೆದು ಸಾಯೋ ಥರ ಆಗಿದ್ದಾನೆ, ಇವನಿಗೆ ಬದುಕಿಸಿ ಅಂದರೆ ಆ ವೈದ್ಯ ಅಯ್ಯೋ ಇವನೊಬ್ಬ ರೇಪಿಸ್ಟ್ ಅಂತ ಅವ್ನು ಸುಮ್ಮನೆ ಬದುಕಿಸೋ ಪ್ರಯತ್ನ ಮಾಡ್ತಾನಂತೆ. ಅಂದರೆ ಅನ್ನ, ಆರೋಗ್ಯ, ಪ್ರೇಮ, ಅದರಲ್ಲೂ ಪ್ರೇಮವನ್ನು ಬಿಟ್ಟುಬಿಡಿ. ಆರೋಗ್ಯ, ಅನ್ನ ಅಥವಾ ಸೇವೆ ಮಾಡೋದು ಅಥವಾ ಆರೋಗ್ಯದ ವಿಚಾರವಾಗಿ ಉಪಕಾರ ಮಾಡೋದು, ಇದರಲ್ಲಿ ಜಾತಿ, ಧರ್ಮ, ವಯಸ್ಸು ಅಥವಾ ಅವನು ಪಾಪಿ, ಪರಮ ಪಾಪಿ, ಮಹಾತ್ಮ ವ್ಯತ್ಯಾಸ ಇರಬಾರ್ದು.
ಬದುಕಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಅಷ್ಟು ಮಾಡವ ಅವತ್ತು. ಅಂದರೆ ಈ 3 ಸಂದರ್ಭದಲ್ಲಿ, ಒಂದು ಅದೇ ಬಂದಾಗ ಉಪಕಾರ ಮಾಡು, ಯಾರ ಕೈಲೂ ಹೇಳಿ ಕಳಿಸಿದಾಗ ಉಪಕಾರ ಮಾಡು, ತಿಂಗಳಿಗೊಮ್ಮೆ ಹೋಗಿ ನೋಡಿಕೊಂಡು ಬರೋ ಪ್ರಯತ್ನ ಅಲ್ಲ, ಒಟ್ಟಿನಲ್ಲಿ ನೀನು ಅದನ್ನು ಮಾಡು. ನಿನ್ನ ಕರ್ಮ ನೀನು ಕಳ್ಕೊ. ಆಕೆ ಹಂಗೆ ಪಾಪಿ ಆಗಿದ್ದಾಳೆ, ನೀವು ನಿರ್ಲಕ್ಷ್ಯ ಮಾಡಿ ಪಾಪಿ ಆಗಬೇಡಿ. ನಿಮ್ಮ ಮಕ್ಳನ್ನ ಕಳಿಸ್ತಿರೋ, ನೀವು ಹೋಗ್ತಿರೋ, ಇಲ್ಲ ನಾನು ಕರ್ಕೊಂಡು ಬರ್ಲಿಕ್ಕೆ ಒಪ್ಪಲ್ಲ ಮನಸ್ಸು ಅನ್ನೋದಾದರೆ ಆಯಿತು, ಅದಕ್ಕೂ ಒಂದು ಎಕ್ಸ್ಕ್ಯೂಸ್ ಕೊಡ್ತೀನಿ, ಹೋಗಿ ನೀನೇ ನೋಡಿಕೊಂಡು ಬಾ. ಈ ಸಮಯದಲ್ಲಿ ಅದು ಸೆಣಗಲಾಗಿ ಕೂತಿದೆ, ಅದು ಮನಸ್ಸಿನಲ್ಲಿ ದರ್ಪ ಇರ್ಬೋದು, ದೇಹದಲ್ಲಿ ಶಕ್ತಿ ಇಲ್ಲ. ಈ ದರ್ಪ ಇದೆಯಲ್ಲವಾ, ಅದಕ್ಕೇನು ಶಕ್ತಿ ಬೇಕಾಗಿಲ್ಲ, ಹೌದಲ್ವಾ? ಅಯ್ಯೋ ನಮ್ಮನ್ನು ಬಂದು ಮಾತಾಡಿಸ್ಲಿಲ್ಲ, ನಮ್ಮ ಅತ್ತೆ ತೀರೋದಂಥ ಸಮಯದಲ್ಲಿ ಬಂದು ನಮ್ಮನ್ನು ಕ್ಯಾರೆ ಅನ್ನಲಿಲ್ಲ, ಬಂದು ಮಾತಾಡಿಸ್ಲಿಲ್ಲ, ನಮ್ಮನ್ನು ಸಂತೈಸಲಿಲ್ಲ. ಇಲ್ಲ, ಅವ್ರ ಗುಣವೇ ಅದು. ಅದರಿಂದ ನೀವೇ ನಿರೀಕ್ಷೆ ಮಾಡೋದು ಬೇಡ. ನಾನು ಹೇಳ್ದಂಗೆ ಆ ಮನಸ್ಸಿನಲ್ಲಿರೋ ದ್ವೇಷ ಒಮ್ಮೆ ತೆಗೆದಾಕು ನೋಡು, ನೀನು ಇನ್ನೂ ಅದ್ಭುತವಾದ ಮನುಷ್ಯಳಾಗ್ತೀಯ. ಅದನ್ನು ತೆಗೆದಾಕು. ನಿನಗೂ ಭಗವಂತ ಕೈ ಬಿಟ್ಟಿಲ್ಲ. ಅವರೆಲ್ಲ ತಂದೆ ಪ್ರೀತಿ ಇಲ್ಲ, ತಾಯಿ ಪ್ರೀತಿ ಇಲ್ಲ, ಅಥವಾ ಅವರೆಲ್ಲ ಹಂಗೆ ಮಾಡಿಬಿಟ್ರು ಅಂತ ಬಂಗಾರದಂಥ ಮಕ್ಕಳನ್ನು ಕೊಟ್ಟಿದ್ದಾನೆ. ಈ ನಿನ್ನ ಮನೆ ಸಮೃದ್ಧವಾಗಿರಬೇಕಂದ್ರೆ ನಿನ್ನ ಮನೆ ಮತ್ತು ಮಾತು ಮತ್ತು ಮನಸ್ಸು ಇವುಗಳಲ್ಲಿ ದ್ವೇಷ ಅಥವಾ ಚಿಕ್ಕದೂ ಇರಬಾರ್ದು. ತಾಯಿ ಬಗ್ಗೆನೂ, ಗಂಡನು, ಅಕ್ಕಪಕ್ಕದವ್ರ ಬಗ್ಗೆ ಯಾರ ಬಗ್ಗೆನೂ ಇಲ್ಲ. ನೀವು ದುಡಿತೀರಾ, ನೀವು ತಿಂತೀರಾ, ನಿಮ್ಮ ಮನೆಯನ್ನು ನೆಮ್ಮದಿಯಾಗಿ ಇಟ್ಕೊಳ್ತೀರಾ. ಇನ್ನೊಬ್ಬರ ವಿಚಾರ ತುಟಿಕ್ ಪಿಟಿಕ್ ಅನ್ನಬಾರ್ದು. ತಾಯಿ ವಿಚಾರ ನೋಡ್ಕೊಳ್ತೀಯ ಅಷ್ಟೇ. ಅದನ್ನು ಬಿಟ್ಟು ನೀನು ನೋಡ್ಕೊಳ್ತಿದೀಯ, ಅದು ನಿನ್ನ ಪುಣ್ಯ. ಬಟ್ಟು ಏನೋ ಬಡಬಡಾಯಿಸ್ಕೊಂಡು ನೋಡ್ಕೊಳ್ತಿದೀಯ ಅಂದರೆ ಆ ನೋಡ್ಕೊಳ್ಳುವಿಕೆ ಪುಣ್ಯವಾಗಿ ಪರಿವರ್ತನೆ ಆಗಲ್ಲ. ಗುರುಗಳೇ, ನಮ್ ಚಿಕ್ಕಮ್ಮರ ಕೈಲಿ ಏನಾದ್ರು ನಾನಂದ್ರೆ ದುಡ್ಡೇನಾದ್ರು ಇದು ಕೂಡ ನಿನಗೆ ನೀನು ಹೋಗಬೇಕು. ಅದು ನಾನು ನಿನಗೆ ಹೇಳ್ತಾ ಇದ್ದೀನಿ ತಾಯಿ, ಹೋಗಬೇಕು. ಇಲ್ಲ ಒಂದು ಹಂತಕ್ಕವರೆಗೂ ನನಗಿನ್ನೂ ಅದನ್ನೆಲ್ಲ ಮರೆತು ಆ ಮಟ್ಟಿಗೆ ಹತ್ರ ಆಗ್ಲಿಕ್ಕೆ ಇನ್ನೂ ಸಮಯ ಬೇಕು ಅಂದರೆ ಏನು ಮಾಡ್ತೀವಿ ಗೊತ್ತಿಲ್ಲ. ನೀನು ಪೋಸ್ಟ್ ಮ್ಯಾನ್ ಮೂಲಕ ಕಳಿಸ್ತೀಯೋ, ಚಿಕ್ಕಮ್ಮನ ಮೂಲಕ ಕಳಿಸ್ತೀಯೋ ಗೊತ್ತಿಲ್ಲ. ಅವರಿಗೆ ಬೇಕಾದನ್ನು ಪೂರೈಸುವ ಕೆಲಸವನ್ನು ಮಾಡು ಅಂತ ಹೇಳ್ತಿದ್ದೀನಿ ನಾವು. ಸರಿ ಗುರುಗಳೇ, ಮಾಡ್ತೀನಿ. ಅಷ್ಟು ಮಾಡ್ತಾಯಿ. ನಿನ್ನ ಮನೆ, ನಿನ್ನ ಮಕ್ಕಳು, ನಿನ್ನ ಗಂಡ, ನಿನ್ನ ಸಂಸಾರ ಸಮೃದ್ಧವಾಗಿರ್ಲಿ ನನ್ನ ಹಾರೈಕೆ. ನನ್ನ ಜೀವನದಲ್ಲಿ ಅದು ಹಿಂಗೆ ಹೇಳ್ಕೋಬೇಕು ಅಂತ ಗೊತ್ತಿಲ್ಲ ಗುರುಗಳೇ. ನಮ್ಮ ಮನೆಯವರು ದಿನ ಡ್ರಿಂಕ್ಸ್ ಮಾಡ್ತಾರೆ, ಒಂದಿನ ಬಿಡು ಅಂದ್ರು ಬಿಡಲ್ಲ ಗುರುಗಳೇ. ಜವಾಬ್ದಾರಿ ಅಷ್ಟೊಂದು ತಗೊಳಲ್ಲ, ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತಾರೆ ಮನೆಗೆ. ಅಂದ್ರೆ ಇದೇನು ನೆನ್ನೆ ಮೊನ್ನೆ ಶುರುವಾಗಿರೋದಾ? ಇಲ್ಲ ಗುರುಗಳೇ, ಇದು ಆಲ್ಮೋಸ್ಟ್ ಈಗ ಒಂದು 15 ವರ್ಷದಿಂದನೂ ಇದೆ ಗುರುಗಳೇ. ಮಾತಾಡಕ್ ಹೋದ್ರೆ ಕೂಗಾಡ್ತಾರೆ. ಆಯ್ತು, ಇದು ನಿನ್ನ ತಾಯಿ ಕತೆ ಬೇರೆ ಅಲ್ಲ, ಸ್ವಲ್ಪ ವಿಚಾರಗಳು ಒಂಚೂರು ವಿಷಯಗಳು ಬೇರೆ ಅನ್ನೋದು ಬಿಟ್ರೆ ಎಲ್ಲ ಅವೇ. ಅರ್ಥ ಆಯ್ತಲ್ವಾ? ಇಲ್ಲಾದ್ರೂ ನಾನು ನಿನ್ಗೆ ಹೇಳೋದು, ನೀನು ಟೈಲರಿಂಗ್ ಮಾಡ್ತಿದ್ಯೋ, ನಿನ್ನ ಮಕ್ಕಳೇ ನಿನ್ಗೆ ಆಸ್ತಿನವ. ಇಲ್ಲಿ ಮಕ್ಳು ಈ ಹಂತಕ್ಕೆ ಬಂದಾಗಲೂ ಗಂಡ ಸ್ವಲ್ಪ ಹಂಗೆ ಒಂದೇ ಸಲ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕು ಅನ್ಸುತ್ತೆ ಗುರುಗಳೇ. ಒಂದೊಂದ್ಸಲ ಕಷ್ಟದಲ್ಲಿ ನನಗೆ ಎದುರಿಸಕ್ಕೆ ಶಕ್ತಿನೇ ಸಾಲಲ್ಲ ಗುರುಗಳೇ. ಅಂದ್ರೆ ಗುರುಗಳೇ, ಈಗ ಅವ್ರ ಹತ್ರ ಏನಾದ್ರೆ ಈಗ ಸಾಲ ಮಾಡ್ಕೊಂಡಿದೀವಿ, ಮನೆ ಕಟ್ಟಿ ಸಾಲ ಮಾಡ್ಕೊಂಡಿದೀವಿ, ಮಕ್ಳನ್ನ ಓದಿಸ್ತಾ ಇದ್ದೀನಿ ಗುರುಗಳೇ, ಅದು ಸಾಲ ಇದೆ. ಏನಾದ್ರೆ ಹೇಳಕ್ ಹೋದ್ರೆ ಗುರುಗಳೇ ಏನು ಕೇಳೋ ಪರಿಸ್ಥಿತಿಲೇ ಇರಲ್ಲ. ನನ್ನ ಕೈಲಿ 500 ಆಗುತ್ತಾ, 500 ಕೊಡ್ತೀನಿ. ನನಗೆ ಕುಡಿಯಕ್ ದಿನ ಬೇಕು ಕೊಟ್ಟು ನನಗೆ. ನಾನು ಒಂದಿನೂ ಬಿಟ್ಟಿರಕ್ ಆಗಲ್ಲ ನನ್ನ ಕೈಲಿ ಗುರುಗಳೇ. ಮಕ್ಕಳು ಸಹಿತ ಹೇಳಾಯ್ತು ಗುರುಗಳೇ, ಮಗಳು ಹೇಳಿದ್ಲು, ಮಗನೂ ಹೇಳ್ದ. ಏನಾದ್ರೂ ನಾವು ಮಾತಾಡಕ್ ಹೋದ್ರೆ ಹೊಡಿಯಕ್ಕೆ ಬರೋದು ಗುರುಗಳೇ. ಆ ಕಾಟಕ್ಕೋಸ್ಕರ ಹೋದ್ಸಲ ಮಗ SSLC ಪರ್ಸೆಂಟೇಜ್ ತೆಗಿಯಕ್ ಆಗ್ಲಿಲ್ಲ. ತುಂಬಾನೇ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಶುರು ಆಗುತ್ತೆ ಎಂದು ಕಾರ್ಕಳದಲ್ಲಿ ಹಾಕಿದೀನಿ ಗುರುಗಳೇ ಮಗಳನ್ನ ಇಲ್ಲಿ ಕಡೂರ್ ಹತ್ರ ಗೆದ್ಲೆ ಅಲ್ಲಿ ಮುರರ್ಜಿ ಹಾಸ್ಟ್ಲಿಗೆ ಹಾಕಿದೀನಿ ಮಗಳನ್ನ. ಗುರುಗಳೇ, ನನ್ನ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬರ್ಬಾರ್ದು ಗುರುಗಳೇ. ಅಂತ ಪರಿಸ್ಥಿತಿಲಿ ದಿನನಿತ್ಯ ಅಂದ್ರೆ ನನ್ ಕೈ ಹೋಗ್ತೀನಿ ಬಾಡಿಗೆ ಹೊಡಿಯಕ್ ಆದ್ರೆ ಹೋಗ್ತೀನಿ, ಆಗದಿದ್ರೆ ಗುರುಗಳೇ 2-3 ದಿವಸ, ಈಗ 1 ದಿನ ಕುಡಿದ್ರೆ 2 ದಿನ ಸುಧಾರಿಸ ಮನೆ ಮಂಕಂತೀನಿ. ನನ್ ಕೈಲಿ ಆಗಲ್ಲ, ದುಡಿಯೋ ಶಕ್ತಿ ಇಲ್ಲ ನನಗೆ. 43 ವರ್ಷ ಗುರುಗಳೇ ಅಷ್ಟೇ ಅವರಿಗೆ. ನನ್ ಕೈಲಿ ಆಗಲ್ಲ. ನಿನಗೆ ಮನೆ ಕಟ್ಟು ಅಂತ ಹೇಳಿದವ್ರು ಯಾರು? ನಿನ್ ಮಕ್ಳು ಓದ್ಸು ಅಂತ ಹೇಳಿದವ್ರು ಯಾರು? ನಿನಗೆ ಮಾಡ್ಕೊಂಡಿದ್ಯಾ ಅನ್ಭವ್ಸು, ನಿನ್ನೆ ಬಿಟ್ಟಿದ್ದು. ಎಷ್ಟು ಸಾಲ ಆಯ್ತವ ಗುರುಗಳೇ? ಮನೆ ಕಟ್ಟಿದ್ದು ಅದು ಒಂದು 10-12 ಲಕ್ಷ ಇದೆ ಗುರುಗಳೇ. ಆದ್ರೆ EMI ತಿಂಗಳ EMI ಕಟ್ತಾ ಇದ್ದೀನಿ.
ಎಷ್ಟಿದೆ ಸಾಲ? ಗುರುಗಳೇ 10 ಲಕ್ಷ ಇದೆ ಗುರುಗಳೇ. ಹ್ಮ್ 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 ಹ್ಮ್. ಅಂದ್ರೆ ಗುರುಗಳೇ 16-17 ಲಕ್ಷದ ಮನೆ ಕಟ್ಟಿದೀವಿ. ಅಂದ್ರೆ ಈಗ 2 ವರ್ಷ ತಿಂಗಳಿಗೆ ಎಷ್ಟು ಕಟ್ಟಬೇಕವ್ವ? ತಿಂಗಳ 12,000 ಕಟ್ಬೇಕು ಗುರುಗಳೇ. ಓಕೆ, ಅಂದ್ರೆ 12,000 ನೀವು ಗಂಡ ಇಬ್ರು ಸೇರಿಸಿ ದುಡಿತೀರೋ ಅಥವಾ ನೀವು ಮಾತ್ರ ಇಲ್ಲ ಗುರುಗಳೇ, ಅವರು ಸ್ವಲ್ಪ ಕೊಡ್ತಾರೆ, 4,000 5,000 ಬಾಡಿಗೆ ಆಗಿದೆ. ಎಷ್ಟಾಗುತ್ತೋ ಗುರುಗಳೇ ಅದು ನನ್ನ ಖರ್ಚಿಗೆ, ಅವ್ರ ಖರ್ಚಿಗೆ ಇಟ್ಕೊಂಡು ಓಹೋ, ನನ್ನ ಕೈಲಿ ಇಷ್ಟೇ ಆಗಿದ್ದು, ನೀನೇನಾದ್ರೂ ಮಾಡ್ಕೊ. ಅಂದ್ರೆ ಸಾಲ ಮಾಡ್ಬೇಕಾದ್ರೆ ಇಬ್ರು ಸೇರಿ ಮಾಡಿದ್ದ, ನೀವು ಒಬ್ಬರೇ ಮಾಡಿದ್ದ? ಇಲ್ಲ ಗುರುಗಳೇ, ಇಬ್ರು ಸೇರೇ ಮಾಡಿದ್ದು ಗುರುಗಳೇ. ಮನೆ ಕಟ್ಟುವಾಗ ಇಬ್ರು ಸೇರೇ ಮಾಡಿದ್ದು. ಬಟ್ ಆ ಸಮಯದಲ್ಲಿ ಈತ ಇಂಥವನು ಕುಡ್ಕ ಅಥವಾ ಬೇಜವಾಬ್ದಾರಿ ಮನುಷ್ಯ ಯಾಕೆ ಬೇಕಪ್ಪ ಅಂತ ಅನ್ನಿಸ್ಲಿಲ್ವಾ? ಅಥವಾ ನೋಡೋಣ ಅಂದ್ರೆ ಇಲ್ಲ ಗುರುಗಳೇ, ಆ ಟೈಮಲ್ಲಿ ಅತ್ತೆ ದುಡಿತಾ ಇದ್ರು, ಮತ್ತೆ ಇವರು ಸ್ವಲ್ಪ ಇದ್ ಮಾಡ್ತಿದ್ರು. ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ ಗುರುಗಳೇ. ಅತ್ತೆ ಗಟ್ಟಿ ಇದ್ರು ಸ್ವಲ್ಪ. ಅಮ್ಮ ತರಕಾರಿ ವ್ಯಾಪಾರ ಮಾಡೋರು ಗುರುಗಳೇ. ಅಮ್ಮ ತಿಂಗಳಿಗೆ 5-6 ಸಾವಿರ ರೂಪಾಯಿನಾದ್ರೂ ನಮಗೆ ಸೇವಿಂಗ್ಸ್ ಮಾಡಿ ಕೊಡೋರು. ಅಂದ್ರೆ ಅಮ್ಮ ಅಂದ್ರೆ ದೇವ್ರಿಗಿನ್ನ ಹೆಚ್ಚು ಗುರುಗಳೇ ಅವ್ರು ನನಗೆ. ಮಗಗೆ ಏನ್ ನೋಡ್ಕೊಂಡ್ಲಿಲ್ಲ, ನಾನಿದ್ದೀನಿ ಬಿಡಮ್ಮ, ನಾನಿದ್ದೀನಿ, ಸೈಸ್ಕ, ಮಕ್ಳು ದೊಡ್ಡವಾಗವರೆಗೂ ಸೈಸ್ಕ, ಇರೋದೆ ಹಂಗೆ, ಏನು ಮಾಡಕ್ ಆಗಲ್ಲ ಅಂತ ಹೇಳೋರು. ಅಂದ್ರೆ ಆಸ್ತಿ ಪಾಸ್ತಿ ಏನು ಇಲ್ವನ್ನವ? ಗುರುಗಳೇ, ಈಗ ಅತ್ತೆ ಕಡೆದು 3 ಎಕರೆ 1 ಕುಂಟೆ ಜಾಗ ಅದು ಬೇರೆ ಹೊಡಿತಾ ಇದಾರೆ ಗುರುಗಳೇ. ಅತ್ತೆ ಹೆಸರಲ್ಲಿದೆ ಗುರುಗಳೇ. ಅಂದ್ರೆ ನಿಮ್ ಸ್ವಂತ ತಾನೇ ಈಗ ಅದು? ಗುರುಗಳೇ, ಅತ್ತೆ ಹೆಸರಲ್ಲಿದೆ. ಅಂದ್ರೆ ಅದನ್ನ ಬೇರೆ ಹೊಡಿತಿದಾರೆ, ಅವರಿಂದ ಬಿಡಿಸ್ಕೋಬೇಕು ಗುರುಗಳೇ. ಅದನ್ನ AC ಕೋರ್ಟಿಗೆ ಹಾಕಿದೀನಿ ಗುರುಗಳೇ ನಾನು ಅದನ್ನ. ಅರೆ, ಅತ್ತೆ ಹೆಸರಲ್ಲಿ ಅವ್ರ ಹೆಂಗ್ ಹೊಡಿತಾವ್ರೆ? ಅಂದ್ರೆ ಗುರುಗಳೇ, ಅತ್ತೆ ತಂದೆಯವರು ಆಗಿನ ಕಾಲದಲ್ಲಿ ಮಾರಿದ್ರು ಅಂತ ಅವ್ರು ಹೇಳ್ತಾರೆ, ಬೇರೆಯವರು ಹೊಡಿತಾ ಇರೋರು. ಓಹೋ, ಹಂಗೆ ಬಿಟ್ಟು ಬಂದಿರೋದು ಅಂತ ದರ್ಖಾಸಿಂದ ಬಂದಿದ್ ಜಮೀನು ಗುರುಗಳೇ ಅದು. ಈಗ ಅದು ಅತ್ತೆ ಅಜ್ಜಾಜಿ ಹೆಸರಲ್ಲಿತ್ತು ಅಂತ ಅಂದ್ಬಿಟ್ಟು ನಾನು ಅತ್ತೆ ಹೆಸರಿಗೆ ಮಾಡ್ಸಿದೀನಿ ಗುರುಗಳೇ. ಪಾಣಿ ಎಲ್ಲ ಪ್ರತಿಯೊಂದು ಅತ್ತೆ ಹೆಸರಲ್ಲಿದೆ ಗುರುಗಳೇ. ಸ್ಟೇಷನ್ಗೆಲ್ಲ ಹೋಗಿದ್ದೆ ಗುರುಗಳೇ ನಾನು. ಅದ್ರ ಕಲಾಗಿ ಇವ್ರು ನಮ್ಮ ಮನೆಯವ್ರನ್ನೂ ಕರ್ಕೊಂಡು, ಅದಕ್ಕೆ ಅವರು ಕೋರ್ಟಿಗೆ ಹಾಕೊಂಡ್ ತೀರ್ಮಾನ ಮಾಡ್ಕೊಳ್ರಿ ಅಂತ ಅಂದ್ರು ಗುರುಗಳೇ. ಈಗ ಅದು AC ಕೋರ್ಟಲ್ಲಿ ಇದೆ ಗುರುಗಳೇ ಅದು. ಆಯ್ತವ, ಈಗ ಅತ್ತೆ ಹೋದ್ಮೇಲೆ 12,000 ಹೇಗೆ ಉಂಚ್ತಾ ಇದೀಯಾ? ಗುರುಗಳೇ, ಬಟ್ಟೆ ಹೊಲಿತೀನಿ. ಆಮೇಲೆ ಅವರು ಸ್ವಲ್ಪ ಈಗ ಅತ್ತೆಗೆ ಈಗ ಹುಷಾರ್, ನಾನು ಮನೆ ಕಟ್ಟಿ 6 ತಿಂಗಳಲ್ಲೇ ಹುಷಾರಿಲ್ದಂಗೆ ಆಯ್ತು ಗುರುಗಳೇ ಅತ್ತೆಗೆ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಸ್ಟಂಟ್ ಹಾಕ್ಸ್ದೆ, ಅವ್ರನ್ನ ಉಳಿಸ್ಕೊಂಬಂದ್ವಿ. ಅವಾಗಿಂದನೂ ಗುರುಗಳೇ ಸ್ವಲ್ಪ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಳೋದು, ದುಡಿಯೋದು, ಕಟ್ಟೋದು. ಅಂದ್ರೆ ಗುರುಗಳೇ, ನಾನು ಅಲ್ಲಿ ಟೈಲರಿಂಗ್ ಹೇಳ್ಕೊಟ್ಟು ಬಂದು ಮನೇಲಿ ಬಟ್ಟೆ ಹೊಲಿತೀನಿ ಗುರುಗಳೇ ನಾನು. ಅಲ್ಲಿ ಹೇಳ್ಕೊಡತ್ತ ಸಂಬಳ ಕೊಡಲ್ವಾ? ಕೊಡ್ತಾರೆ ಗುರುಗಳೇ ನನಗೆ 6,500 ಕೊಡ್ತಾರೆ. ಅವಾಗ 4,500 ಕೊಡೋರು ಗುರುಗಳೇ. ಇವಾಗ ನನಗೆ ಎಷ್ಟೊತ್ತಿಂದ ಎಷ್ಟೊತ್ತಿ ಹೇಳ್ಕೊಡೋದು? ಬೆಳಗ್ಗೆ 10:30 ಹೋಗಿ ನಾನು 1 ಗಂಟೆಗೆ ಬರ್ತೀನಿ ಗುರುಗಳೇ ನಾನು. ಓಕೆ, ಅದಕ್ಕೆ ತಿಂಗಳಿಗೆ 6,000 ಕೊಡ್ತಾರೆ? ಗುರುಗಳೇ, ತಿಂಗಳಿಗೆ 6,000 ಕೊಡ್ತಾರೆ. ನಾನು 1 ಗಂಟೆಗೆ ಬಂದ್ಬಿಟ್ಟು ನಾನು ಮತ್ತೆ ಇಲ್ಲಿ ಬಟ್ಟೆ ಹೊಲಿತೀನಿ ಗುರುಗಳೇ. ಇವ್ರಿಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಮಾಡಿಟ್ಟು ಇದ್ ಮಾಡಿ ನಾನು ಬಟ್ಟೆ ಹೊಲಿತೀನಿ ಗುರುಗಳೇ ನಾನು. ಆಮೇಲೆ ಬೇರೆಯವ್ರದ್ದು ಪೀಸ್ ವರ್ಕಿನ್ ಲೆಕ್ಕಕ್ಕೆ ಕೆಲಸ ಮಾಡ್ತೀನಿ ಗುರುಗಳೇ ನಾನು. ಬೇರೆಯವ್ರದ್ದು ಒಂದು ಬ್ಲೌಸ್ ಹೊಲ್ಕೊಟ್ರೆ 100 ರೂಪಾಯಿ ಕೊಡ್ತಾರೆ ಗುರುಗಳೇ ನನಗೆ. ಆ ಕೆಲ್ಸನೂ ಮಾಡ್ತೀನಿ. ಈ ಕಸಬು ಹೆಂಗ್ ಕಲ್ತವ? ಈ ಕಸಬು ಗುರುಗಳೇ, ಅಜ್ಜಿ 7ನೇ ತರಗತಿ 8ನೇ ತರಗತಿ ಹೋಗ್ತಾ ಇದ್ನಲ್ಲ ಗುರುಗಳೇ ನಾನು. ಅಜ್ಜಿ ಇದ್ದವರು ಸ್ಕೂಲ್ ಬಿಡಿಸ್ಬಿಟ್ರು ಏಕಾಏಕಿ. ನನ್ ಮೊಮ್ಮಗಳಿಗೆ ನಾನು ಸ್ಕೂಲ್ ಬಿಡಿಸ್ಬಿಟ್ಟೆ ನಾನು. ಅವಳಿಗೆ ಏನಾದ್ರು ಒಂದು ಆಧಾರ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಗುರುಗಳೇ ನನಗೆ ಟೈಲರಿಂಗ್ ನ 6 ತಿಂಗಳಲ್ಲಿ ಹೇಳ್ಕೊಟ್ರು ಗುರುಗಳೇ. ಅಲ್ಲಿ ಅದನ್ನ ಕಲಿಸ್ಕೊಟ್ಟು ನನಗೆ ಮಿಷಿನ್ ಕೂಡ ತೆಗೆದುಕೊಟ್ಟಿದ್ರು ಅಜ್ಜಿ ಒಂದು. ಅಜ್ಜಿ ಮಿಷಿನ್ ಕೂಡ ಒಂದು ತೆಗೆದುಕೊಟ್ಬಿಟ್ಟು ನನಗೆ ಗುರುಗಳೇ ಅವರು ಒಂದು ನನಗೆ ಆಧಾರಕ್ಕೆ ಅಂತ ಇದ್ ಮಾಡ್ಕೊಟ್ರು ಗುರುಗಳೇ. ನೋಡಿ, ಗುರುಗಳೇ. ಆಮೇಲೆ ನನಗೆ ಇಲ್ಲಿ ಮದ್ವೆ ಆಗಿ ಬಂದಾದ್ಮೇಲೆ ಬೇರೆ ನಾನು ಬ್ಲೌಸ್ ಹೊಲಿಯಕ್ ಕೊಟ್ಟಿದ್ದೆ ಗುರುಗಳೇ. ದುಡ್ಡಿರ್ಲಿಲ್ಲ ನನ್ನ ಕೈಲಿ ಕೊಡಕ್ಕೆ. ಆ ಸಂದರ್ಭದಲ್ಲಿ ನಾನು ಅವರಿಗೆ ಇಲ್ಲ, ನಾನ್ ತರೀಕೆರೆಯಲ್ಲಿ ಕಲಿತೀನಿ, ಕಲ್ತ್ಬಿಟ್ಟು ನಾನು ನಂದೇ ಆದ ಒಂದ್ ಇದನ್ನ ಇದ್ ಮಾಡ್ತೀನಿ ನಾನು ಅಂದ್ಬಿಟ್ಟು ಗುರುಗಳೇ, ನಮ್ಮ ಅತ್ತೆ ನಮ್ಮ ಮನೆಯವರು ಪರ್ಮಿಷನ್ ತಗೊಂಡು ಬೇರೆಯವ್ರ ಹತ್ರ ಮತ್ತೆ ಕಲಿಯಕ್ ಹೋಗಿ ಗುರುಗಳೇ ನಾನು ಅದು ಟೈಲರಿಂಗ್ ನ ಒಂದು ಜೀವನದಲ್ಲಿ ಉದ್ಯೋಗ ಅಂತ ಮಾಡ್ಕೊಂಡೆ ಗುರುಗಳೇ. ಓಕೆ, ಇಲ್ಲಿ ನೀವೆಲ್ಲೋ ನವಜೀವನ ಅಂತ ಅಲ್ಲೆಲ್ಲೋ ಹೋಗ್ತಿರಲ್ಲ, ನೀವಲ್ಲಿ ಇನ್ನು ಒಂದು 3 ಗಂಟೆ ತನಕ ಹೋದ್ರೆ ಇನ್ನೊಂದು 3,000 ಎಕ್ಸ್ಟ್ರಾ ಕೊಡಿ ಅಂತ ಕೇಳಬಾರ್ದ? ಇಲ್ಲ ಗುರುಗಳೇ, ಅಲ್ಲಿ ನನ್ನ ಟೈಮಿಂಗ್ಸ್ ಇರೋದು 4 ಗಂಟೆ ತನಕ ಗುರುಗಳೇ ಇರೋದಲ್ಲಿ. ಅಂದ್ರೆ ಅವ್ರು ಈಗ ಮುಂಚೆ ಕೋವಿಡ್ ಈ ಕಡೆಯಿಂದ ಒಂದೇ ಟ್ರಿಪ್, ಮುಂಚೆ 2 ಟ್ರಿಪ್ ಇತ್ತು ಗುರುಗಳೇ ಹೇಳ್ಕೊಡೋದು. ಇವಾಗ ಒಂದೇ ಟ್ರಿಪ್ ಇದೆಯಲ್ಲ ಗುರುಗಳೇ, ಹಂಗಾಗಿ ಅವರು ನಾನು 4 ಗಂಟೆ ತನಕ ಯಾವ ಸಂದರ್ಭದಲ್ಲಿ ಕರೆದ್ರು ಹೋಗ್ಬೇಕು ಗುರುಗಳೇ ನಾನು ಆ ಸಂದರ್ಭದಲ್ಲಿ.
ಓಕೆ ಓಕೆ ಓಕೆ. ಹೋಗಂಗಿಲ್ಲ ಅಂತ ಹೇಳಂಗಿಲ್ಲ ಗುರುಗಳೇ ನಾನು. ಅಂದ್ರೆ ಅವ್ರೀಗ ನನ್ ಸ್ವಲ್ಪ ಕಷ್ಟ ಅದನ್ನ ನೋಡ್ಕೊಂಡು ಹ್ಮ್ ಹ್ಮ್ ಹ್ಮ್. ಇರ್ಲಿ ಬಿಡು 1 ಗಂಟೆಗೆ ಹೋಗ್ಬಿಟ್ಟು ಅವ್ರು ಹೊಲ್ಕೊಂಡ್ಲಿ ಮನೇಲಿ ಕೆಲಸ ಮಾಡ್ಕೊಂಡ್ಲಿ ಅಂತ ಹೇಳ್ತಾರೆ ಗುರುಗಳೇ. ಅಂದ್ರೆ ನಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪ ಗೊತ್ತು ಅವರಿಗೆ. ಆಯ್ತವ, ಈಗ ಒಂದು ಅರ್ಥ ಮಾಡ್ಕೋತಾಯಿ, ಕಳೆದ 15 ವರ್ಷದಿಂದ ಅರ್ಥಾತ್ ಹೆಚ್ಚು ಕಡಿಮೆ ಮದುವೆ ಆದ ಆರಂಭದಿಂದಲೂ ಕೂಡ ಗಂಡ ಹೀಗೆ ಬಂದಿರೋನು. ನೋಡು ತಾಯಿ, ಇಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಬದುಕಬೇಕು. ಅಲ್ಲಿ ಸತ್ತು ಬಿಡ್ತೀನಿ ಏನೋ ಮಾಡ್ಕೊಂಡ್ಬಿಡ್ತೀನಿ ನೋಡುವ, ಇಲ್ಲಿ ಸ್ವಲ್ಪ ಕಷ್ಟವಾಗಬಹುದು. ಈಗ ಮನೆ ಕಟ್ಟಲಿಕ್ಕೆ ಅದು ಯಾರಿಗೆ? ನಿಮ್ಮದೇ, ನೀವಿರೋಕೆ ಮನೆ ಕಟ್ಕೊಂಡಿದ್ದೀರಿ. ಬಟ್ ಅತ್ತೆ ಏನೋ ಒಂದು ಬೆಂಬಲ ಇತ್ತು, ಯಾಕೋ ಇದು ಆ ಕೈಯೂ ನಿಂತು ಹೋಯಿತು, ಭಗವಂತ ಕರ್ಕೊಂಡು ಬಿಟ್ಟ. ಈಗ ಹೇಗೋ ಅಂದರೆ ತೀರಾ ನಮ್ಮದನ್ನು ಕೆಣಕ್ಲಿಕ್ಕೆ ಹೋದರೆ ಬರೋದು ನಿಂತು ಹೋಗ್ಬಿಡುತ್ತೆ. ಈ ಸಮಯದಲ್ಲಿ ಏನು ಮಾಡಬೇಕು? ಸಾಮಾನ್ಯವಾಗಿ ಏನು ಗೊತ್ತಿಲ್ಲದಿರೋದಲ್ಲ, ಇದನ್ನು ಬದಲಾಯಿಸ್ತೀನಿ ಅನ್ನೋ ಬುದ್ಧಿಯನ್ನು ಮೊದಲು ಬಿಡು. ಅದು ಸಾಧ್ಯ ಇಲ್ಲ, ಒಂದು. ಆ್ಯಂಡ್ 2, ನೀನು ಕೆಣಕದೆ ಏನು ಕೊಡ್ತಾನೆ ಅದನ್ನು ಬುದ್ಧಿವಂತಿಕೆಯಿಂದ ಈಸ್ಕೊ. ಅಂದರೆ ವ್ಯಸನಿಗಳು ಬದುಕಿದೆಯಲ್ಲವ, ಅದೊಂಥರ ಕೈ ಬಿಟ್ಟು ಗಾಡಿ ಓಡಿಸ್ದಂಗೆ, ಎಲ್ಲಿ ಯಾವಾಗ ಯಾವ ಸುದ್ದಿ ಬರುತ್ತೋ ಗೊತ್ತಿಲ್ಲ. ಇದನ್ನು ನಿನ್ನ ತಲೆಯಲ್ಲಿಟ್ಕೊ, ಅರ್ಥ ಆಯ್ತಲ್ಲ? ಹೌದವ್ವ, ಸತ್ಯವನ್ನು ಅರಗಿಸ್ಕೊ. ಆದರೆ ಇಲ್ಲಿ 2 ಮಕ್ಕಳ ವಿಚಾರದಲ್ಲಿ ನೀನು ಒಬ್ಬಳು ತಾಯಿಯಾಗಿ ಅವ್ರ 18ಕ್ಕೆ ಬಂದ ಮಾತ್ರಕ್ಕೆ ಅವ್ರಿಗೆ ಇನ್ಯಾರೂ ಬೇಡ, ಅವ್ರು ಬದುಕ್ತಾರೆ ಅಂತ ಅಲ್ಲ, ಇನ್ನೂ ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ಈ ಸಮಯದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರಗಳು ಯಾಕೋ ಕೈಯೆಲ್ಲ ಕಟ್ಟಾಕ್ಬಿಟ್ಟಿದ್ದಾವೆ, ಯಾವ ಕಡೆ ಹೋದ್ರೂ ನೆಮ್ಮದಿ ಇಲ್ಲ, ಅಥವಾ ಯಾವುದೂ ಕೈಗೂಡ್ತಾ ಇಲ್ಲ. ಸ್ವಲ್ಪ ಆ ಮಕ್ಕಳು ಒಂಚೂರು ಎತ್ತರಕ್ಕೆ ಬರೋವರೆಗೂ ಕಾಯು. ಸ್ವಲ್ಪ ಇಷ್ಟೇ ಸಹಿಸ್ಕೊಂಡ್ಬಿಟ್ಟಿದೆಯವ, ಇನ್ನೊಂಚೂರು ಸಹಿಸ್ಕೊ. ಆದರೆ ಗಂಡನ ವಿಚಾರದಲ್ಲಿ ನಿರೀಕ್ಷೆ ಇಟ್ಕೊಳ್ಬೇಡ, ಈತ ಸರಿ ಹೋಗ್ತಾನೆ, ಕುಡಿಯೋದು ಬಿಡ್ತಾನೆ, ಮನೆಗೆಲ್ಲ. ಗುರುಗಳೇ, ಶುಗರು BP ಅವ್ರಿಗೆ 2 ಇದೆ, ದಿನ ಮಾತ್ರೆ ನುಂಗ್ತಾರೆ ಗುರುಗಳೇ. ನಾನು 10 ಸಲ ಹೇಳ್ತೀನಿ. ನನಗೆ ಅರ್ಥವಾಯ್ತವ, ನೋಡ್ತಾರೆ, ನಿನ್ನ ಮನಸ್ಸಿಗೆ ಕಸಿವಿಸಿ ಆಗಬಹುದು. ಬಟ್ ಸತ್ಯನೇ ನುಡಿತೀನಿ, ನೀನು ತಯಾರಾಗಿರು. ನಾನು ಹಾಗಂತ ಅದಾಗಲಿ ಅಂತ ಬಯಸ್ತಾ ಇಲ್ಲ. ಬಟ್ ಏನಿದೆಯೋ ನಾನು ಅದನ್ನು ಹೇಳ್ತಾ ಇದ್ದೀನವ. ನೀನು ಆ ವಿಚಾರವಾಗಿ ಅವ್ರನ್ನ ಚೆನ್ನಾಗಿ ಅಡುಗೆ ಮಾಡಿಕೊಡು, ಚೆನ್ನಾಗಿ ನೋಡ್ಕೋ. ಬಟ್ ಇಲ್ಲಿ ಅರಳಬೇಕಾದ ಹೂವುಗಳ ಕಡೆ ಗಮನ ಕೊಡಬೇಕಾಗಿರೋದು ಬಹಳ ಮುಖ್ಯ. ಅದು ಮುದುಡು ಹೋಗ್ಬಿಟ್ಟಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸ್ವಯಂ ತನ್ನನ್ನು ತಾನು ಮುದುಡಿಸಿಕೊಳ್ಳೋಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದೆ, ಹೌದಲ್ಲವಾ? ಗುರುಗಳೇ, ಅದೆಲ್ಲ ನಡೀತಾ ಇದೆ. ಅಂದ್ರೆ ತಾನೇ ಮುದುಡಿ ಹೋಗ್ತೀನಿ, ಸುಖ ಚಪಲ ವ್ಯಸನ ಇದಕ್ಕೆ ಬಿದ್ದು ನಾನು ಮುದುಡಿ ಹೋಗ್ತೀನಿ ಅನ್ನ ಹಠಕ್ಕೆ ಬಿದ್ದಿರೋರ್ಗೆ ನೀನು ಸ್ವಲ್ಪ ಜಾಗ ಬಿಡಬೇಕು. ಇನ್ನೂ ಯಾವುದೇ ರೀತಿ ವ್ಯಸನಕ್ಕೆ ಭಾಗಿಯಾಗದೆ ಇನ್ನೂ ಸ್ವಲ್ಪ ಸರಿದಾರಿಲಿರೋ ಮಕ್ಕಳನ್ನು ಇಲ್ಲಿ ಸ್ವಲ್ಪ, ಯಾಕಂದರೆ ನೀನು ಕೇಳಬೇಕು, ನೀನು ಮನೆಗೆ ಬಂದಾಗ ಕೇಳೋದು, ಅವ್ರು ಕೂಗಾಡೋದು, ಇದು ಇರೋ ಮಕ್ಕಳಿಗೆ ಅದು ನೆಮ್ಮದಿ ಕೆಡಿಸಬಾರ್ದು. ಈಗ ಅವ್ರು ದೂರ ಇದ್ದಾರೆ, ಸರಿ ಆಯಿತು, ಬಟ್ ನಿನ್ನ ಆರೋಗ್ಯ ಬಹಳ ಮುಖ್ಯ. ಇಲ್ಲೊಂಚೂರು ನೀನು ಈಗ ಮಕ್ಕಳು ಮುಂದಕ್ಕೆ ಬಂದ್ಬಿಟ್ಟಿದ್ದಾರೆ ಅಂದ್ಕೊಂಡು ನೀನೊಂಚೂರು ಆರೋಗ್ಯ ಯೋಚನೆ ಮಾಡಿ ಕೊರಗಿ ಆರೋಗ್ಯ ಕೆಟ್ಟ ಮೂಲೆಯಲ್ಲಿ ಮಲ್ಕೊಂಡೆ ಅನ್ಕೊ, ಮಕ್ಕಳು ನರಕ ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ನೀನು ಧೈರ್ಯವಾಗಿರೋದು ಬಹಳ ಮುಖ್ಯ. ಅಳಬೇಡ ತಾಯಿ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಮಗ ನಿನ್ನ ಪಾಲಿನ ಇವತ್ತಿಗೆ 8 ದಿವಸದಲ್ಲಿ ಗುರುಗಳೇ ಎಲ್ಲ ಹಬ್ಬ ಮಾಡಿ ನೆಮ್ಮದಿಯಾಗಿದ್ರೆ, ನಾನು ಹಬ್ಬ ಮಾಡಿ ಕರೆಕ್ಟಾಗಿ ನೆಮ್ಮದಿಯಾಗಿರ್ಲಿಲ್ಲ ಗುರುಗಳೇ. ನಾನು ಮಕ್ಕಳು ಊರಿಂದ ಹಾಸ್ಟೆಲಿಂದ 2 ಬಂದಿದ್ರು ಗುರುಗಳೇ. ಅಂಥದ್ರಲ್ಲಿ ಇವ್ರು ಬಿಟ್ಟು ಕುಡಿದ್ಬಿಟ್ಟು ಕೂಗಾಟ ರಂಪಾಟ. ನೋಡವ, ಈ ವಿಚಾರವಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನೀನು ಗಟ್ಟಿ ಮನಸ್ಸು ಮಾಡಿ ಗುರುಗಳೇ ಆತ ಹೆಂಗಾದರೂ ಆಡಲಿ, ಇದೇನು ಮೊದಲಲ್ಲ, 15 ವರ್ಷದಿಂದ ನೋಡಿಬಿಟ್ಟಿದ್ದೀನಿ, ಇನ್ನು ಆತನನ್ನು ಬದಲಾಯಿಸೋಕ್ಕಾಗಲ್ಲ. ಉಳಿದಿರೋ ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ ಗುರುಗಳೇ, ನಾನು ದುಡಿತೀನಿ, ಹೇಗೋ ಇದನ್ನು ತೀರಿಸ್ತೀನಿ. ನಾನು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಇಂಥ 100 ಸಾಲ ತೀರಿಸ್ತೀನಿ ಗುರುಗಳೇ. ಗಂಡನ ಅಲ್ಲವ್ವ, ಗಂಡನ ವಿಚಾರದಲ್ಲಿ ನಿನಗೆ ಭಾವನಾತ್ಮಕ ನಂಟಿದೆ, ನನಗೆ ಅರ್ಥವಾಗುತ್ತೆ. ಆದರೆ ನಿನ್ನ ನಂಟು ಸತ್ಯವನ್ನು ದೂರ ಮಾಡು ಅಂದ್ರೆ ಮಾಡಲ್ಲ. ಅದು ಸತ್ಯ ಒಪ್ಕೊಳ್ಳವ ಮೊದಲು. ಆತ ಕುಡಿತಾರೆ, ರಂಪಾಟ ಮಾಡ್ತಾನೆ, ಬಟ್ ನಾನು ಹೇಳೋದು ನಿನಗೇನೇ ಪ್ರಶ್ನೆ ಮಾಡಿ ಈ ಕ್ಷಣ ನೀನು ಸರಿ ಮಾಡಿದ್ರು ಈಗ ಆಗಲೇ ಒಳಗಡೆ ಕೆಟ್ಟು ಹೋಗಿರೋ ವಿಚಾರಗಳು ಅದರಿಂದ ಸರಿ ಹೋಗಲ್ಲ. ಈ ಕ್ಷಣ ಆತ ನಿಲ್ಲಿಸಿದ್ರು
ಈ ಹಿಂದೆ ಏನು ಸುಟ್ಕೊಂಡಿದೆಯಲ್ಲ ಅದು ನಿಲ್ಲಿಸ್ತೀಯ ನೀನು? ಇಲ್ಲ ಗುರುಗಳೇ. ನುಂಗ್ತಾ ಇದೆಯಲ್ಲ ಮಾತ್ರೆ, ಅದಾಗಲ್ಲ. ಮೊದಲು ನೀನು ಅರ್ಥ ಮಾಡ್ಕೊಳ್ಳವ, ಗಂಡನ ವಿಚಾರದಲ್ಲಿ ನಿನ್ನ ಅಳು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿನ್ನ ಮನೆ ಬೆಳಗಲ್ಲ. ನೀನು ಸ್ವಲ್ಪ ನಿಲ್ಲಿಸು ಅದನ್ನು. ಆ ಗಂಡನ ವಿಚಾರದಲ್ಲಿ ಸ್ವಲ್ಪ ಅದನ್ನು ಸೈಡ್ಗಿಡು, ಅದು ಬದಲಾಗಲ್ಲ. ಕುಡ್ದು 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 ನಾನು ಕೊಡೋದೆ ಎಷ್ಟು, ನಾನು ಮಾಡೋದೆ, ಮನೆ ಜವಾಬ್ದಾರಿ ಏನು, ಮನೇಲಿ ಎಷ್ಟು ಸಾಲ ಇದೆ, ನಾನು ಹೇಗಿರಬೇಕು, ಇದು ಯಾವುದೂ ಇಲ್ಲವೋ ನಾನೊಬ್ಬ ಮನೆ ಯಜಮಾನ ಅಂತ ಹೆಂಗೆ ಕರೀಲಿಕ್ಕಾಗುತ್ತೆ? ಇಲ್ಲ. ಮಕ್ಕಳಿಗೆ ಇದು ಈ ಗಾಳಿ ಹೆಚ್ಚು ಸೋಕದ ಹಾಗೆ. ನೀನು ಕೇಳಿದ್ರೆ ತಾನೇ ಜಗಳ. ಅಯ್ಯೋ ನೀನು ಬಂದು ಹೆಂಗಾರ ಬಿದ್ದುಕೊಳ್ಳಪ್ಪ ಅಂತ ನೀನು ಪಾಡಿಗೆ ನೀನು ಬದುಕನ್ನು ನೀನು ನೋಡ್ಕೊ. ಒಂದೇ ಮನೆಯಲ್ಲಿದ್ದು ಹಂಗೆ ಕಷ್ಟವಾ? ಇಲ್ಲ ಗುರುಗಳೇ, ಅದನ್ನು ಹೇಳ್ತಾರೆ ಗುರುಗಳೇ. ನಾನೇನು ಇದು ಮಾಡ್ದಲೆ ಮಕ್ಳ ಎದುರಿಗೆ ಈಗ ಏನಾದ್ರು ಕೆಟ್ಟದಾಗ ಬೈದ್ರೆ ಮಕ್ಳು ಮೊನ್ನೆ ಮಗ ಕೇಳೇ ಬಿಟ್ಟ, ತಪ್ಪು ಮಾಡೋರಿಗೆ ಹೇಳು, ನಮ್ಮಮ್ಮ ತಪ್ಪು ಮಾಡಲ್ಲ, ನಮ್ಮಮ್ಮ ಏನಂತ ನಮಗೆ ಗೊತ್ತು. ನೀನ್ ಹೇಳ್ದೆ ಅದು ರಾತ್ರಿ ಆತರ ಕೆಟ್ಟ ಮಾತಾಡಿದ್ರು ಗುರುಗಳೇ. ಅಂದ್ರೆ ಈಗ ಅದು ಇದು ಕೆಟ್ಟದಾಗ ಅವ್ರನ್ನ ಇವ್ರನ್ನ ಹಿಂಗೆ ಸಂಬಂಧ ಕಟ್ಟಿದ್ ಮಾತಾಡೋದು ಹಿಂಗೆಲ್ಲ ಮಾತಾಡ್ದ. ಮಗ ಬೆಳಗ್ಗೆ ಎದ್ದು ಅವರು ಹೊಲ್ಸು ಅಂತ ಬೈದ್ರು ಗುರುಗಳೇ ನನಗೆ. ಅವಾಗ ಮಗ ಬೆಳಗ್ಗೆ ಎದ್ಬಿಟ್ಟು ನಮ್ಮಮ್ಮಗ್ ನೀನ್ ಹೊಲ್ಸು ಅಂತ ಬೈದಲ್ಲ, ಯಾಕೆ ಬೈದೆ ನೀನ್ ನಮ್ಮಮ್ಮನಿಗೆ? ನೀನ್ ನಮ್ಮಮ್ಮನ ಏನ್ ನೋಡಿದ್ದೆ? ಆ ತರ ತೋರಿಸ್ಬೇಕು, ಈಗ ನಾವು ನೋಡ್ಬೇಕು ಅಂದ್ಬಿಟ್ಟು ಮಕ್ಳಿಬ್ರು ಕೇಳಿದ್ರು ಗುರುಗಳೇ. ಆಮೇಲೆ ನಾನು ಮಕ್ಳಿಗೆ ಎದುರಿಸ್ದೆ ಗುರುಗಳೇ. ಅಂದ್ರೆ ಬರೀ ಕಣ್ಬಿಟ್ರೆ ಎದುರುತ್ತಾರೆ ಗುರುಗಳೇ ಮಕ್ಳು. ಸುಮ್ನೆ ಆಗ್ಬಿಡ್ರಿ ಇವಾಗ, ಮತ್ತೆ ಇದ್ ಮಾಡ್ಬೇಡ್ರಿ ಅಂತಂದೆ. ನೋಡುವ, ನಿನ್ನ ಕಣ್ಣೀರು ನಿನ್ನ ವೈಯಕ್ತಿಕ ಆತನೊಂದಿಗೆ ಭಾವನಾತ್ಮಕ ನಂಟಿದೆ ಇರಬಹುದು. ಬಟ್ ನಾನಿಲ್ಲಿ ಸತ್ಯವನ್ನು ಮಾತ್ರ ನಿನಗೆ ಸ್ಪಷ್ಟವಾಗಿ ತಿಳಿಸಿ ಹೇಳ್ತೀನಿ. ಯಾವಾಗ ನೀನು ಈತನ ಮಾತಿಗೆ ಬೆಲೆ ಕೊಡುವುದನ್ನು ಬಿಟ್ಟು ಕೊಟ್ಟಷ್ಟನ್ನು ಬುದ್ಧಿವಂತಿಕೆಯಿಂದ ಈಸ್ಕೊಂಡು ನಿನ್ನ ಜೀವನ ನೀನು ಸಾಗಿಸು. ಈತನ ವಿಚಾರವಾಗಿ ಯಾವ ನಿರೀಕ್ಷೆನೂ ಇಟ್ಟುಕೊಳ್ಬೇಡ. ಅದು ಬದಲಾಗುವುದಲ್ಲ, ಅದು ಹಾಗೇ ಹೋಗುತ್ತೆ, ಅದು ಹಾಗೇ ಮುಳುಗೋಗುತ್ತೆ. ನಿನ್ನ ಮಕ್ಕಳ ಬದುಕಲ್ಲಿ ಅವರು ಒಂದು ದಡವನ್ನು ಮುಟ್ಟಬೇಕು, ಅವ್ರನ್ನೊಂದು ದಡವನ್ನು ಮುಟ್ಟಿಸಿ ಅವ್ರ ಜೀವನದ ಏಳಿಗೆಯನ್ನು ನೀನು ಇನ್ನೂ ನೋಡಬೇಕು, ನೀನು ಇನ್ನೂ ಬದುಕಿರಬೇಕು ಅಂದರೆ ಈ ಕಣ್ಣೀರು ಇವನ್ನೆಲ್ಲ ರೋಗ ತರಿಸ್ಕೊಂಡ್ಬಿಡ್ತೀಯ. ಮೊದಲಿದನ್ನು ಬಿಡು. ದುಡಿತಾ ಇದೀಯ, ಮಕ್ಕಳನ್ನ ಇಲ್ಲಿವರೆಗೂ ಸಾಕಿದೀಯ, ಮುತ್ತಿನಂಥ ಮಕ್ಕಳಿದ್ದಾರೆ. ಈಗ ನೀನು ಹೌದವಾ ಗಂಡ ಮುಖ್ಯ ಅಲ್ಲ ಅಂತ ಅಲ್ಲ, ಆದರೆ ಇಲ್ಲಿ ಆತ ಬದಲಾಗಲ್ಲ ಅಂದಾಗ ಒಬ್ಬನಿಗೋಸ್ಕರ ಮೂವರ ಜೀವನ ಹಾಳಾಗೋದು ಯಾವ ಧರ್ಮ ಅದು? ಒಂದೊಂದ್ಸಲ ಅನ್ಸಿರೋದು ನಿಜ ಗುರುಗಳೇ. ಇವ್ರು ಸತ್ತೋದ್ರು ಅತ್ಲಾಗ ಎಷ್ಟೋ ನೆಮ್ಮದಿಯಾಗಿರ್ತೀನಲ್ಲ ಅನ್ನೋ ಅದನ್ನ ನೀನು ಬಯಸ್ಬೇಡ. ನಾನು ಹೇಳಿದೆಲ್ಲ, ಪಾಪಿ ಸಮುದ್ರದ ಮಧ್ಯಕ್ಕೆ ಹೋದ್ರು ಮೊಣಕಾಲಷ್ಟು ನೀರು ಉನ್ನಂಗೆ ಅವು ಸ್ವಲ್ಪ ಇರ್ತಾವೆ ಇನ್ನು. ನೀನು ಅವರ ಸಾವು, ಅವರ ಬದಲಾವಣೆ, ಅದು ಯಾವುದು ನಿನ್ನ ಕೈಲಿ ಇಲ್ಲ. ನಿನಗೆ ನಾನು ಹೇಳೋದು, ನಾನು ನಿನ್ನ ಆರೋಗ್ಯದ ವಿಚಾರ, ಇದೇ ಮನಸ್ಥಿತಿಯಲ್ಲಿ ಹೋದರೆ 4 ಅಥವಾ 6 ವರ್ಷದೊಳಗಡೆ ನೀನು ಎದ್ದೇಳದೇ ಇರೋ ಸ್ಥಿತಿಗೆ ಹೋಗ್ಬಿಡ್ತೀಯ. ಬೇಡ. ಮನಸ್ಸನ್ನು ಸದೃಢವಾಗಿಟ್ಕೊಳ್ಳವ. ಮಕ್ಕಳಿಗೆ ಫೋನ್ ಮಾಡು. ನಿನ್ನ ಮಗ ಏನು ಕೇಳಿದ್ನಲ್ಲ, ಏನು ತಪ್ಪಿತ್ತು ಅದರಲ್ಲಿ? ನಾನೇನು ಕೇಳಿದ್ ತಪ್ಪಿರ್ಲಿಲ್ಲ ಗುರುಗಳೇ. ಮೊದಲು ಧರ್ಮ ಹಿಡ್ಕೊ. ಗಂಡನ್ನೂ ಅಲ್ಲ ಮಕ್ಕಳನ್ನೂ ಅಲ್ಲ, ಧರ್ಮ ಯಾವ ಕಡೆ ಇದೆ ಆ ಕಡೆ ಗಟ್ಟಿಗೆ ನಿಲ್ಲು. ಇಲ್ಲ ಗುರುಗಳೇ, ನಾನು ಮೊನ್ನೆ ಅಂದೆ ಗುರುಗಳೇ. ಕೇಳಿಸ್ಕೊ, ಹೆಂಡತಿ ಮಕ್ಕಳು ಎಲ್ಲರೂ ಹಿಂಗೆ ತಿರುಗಿ ಬಿದ್ದಾಗ, ಅಥವಾ ಎಲ್ಲರೂ ಓಹೋ ಇವರು ಇಲ್ಲಪ್ಪ ಇವರು ಬಹಳ ನಾನು ಕುಡ್ಕೊಂಡು ಹೆಂಗೆಂಗೋ ಬಂದು ಆಡಿದ್ರೆ ಇಲ್ಲಿ ಸಹಿಸಲ್ಲ ಇವರು ಅಂದರೆ, ಆ ಮಟ್ಟಕ್ಕೆ ನಿಮ್ಮ ಆಕ್ರಮಣ ಬುದ್ಧಿ ತೋರಿಸಿದ್ರೆ ಒಂದು ದಿನ ಸುಮ್ಮನೆ ಆಗ್ತಾನೆ. ಇಲ್ಲ ಗುರುಗಳೇ, ಮೊನ್ನೆ ಹಂಗ್ ಮಾಡಿದ್ದಕ್ಕೆ ನನ್ನ ತಾಯಿ ಇಲ್ಲಲ್ಲ, ನಾನು ಬಿಕಾರಿ ಆದೆ. ನಾನು ಈಗ 3 ಜನ ಸೇರ್ಕೊಂಡು ನನ್ನ ಮೇಲೆ ದೌರ್ಜನ್ಯ ತೀರಿಸ್ತೀರಾ ಅಂತ ಅಂದ್ರು ಅವರು. ಆಯ್ತವ, ಒಬ್ಬ ನಶೆಯಲ್ಲಿರ್ತಕ್ಕಂಥವನಿಗೆ, ಒಬ್ಬ ಕೆಟ್ಟ ದಾರಿಯಲ್ಲಿ ಅಥವಾ ಯಾವುದೋ ವ್ಯಸನದಲ್ಲಿರ್ತಕ್ಕಂಥವನಿಗೆ ಅವನನ್ನು ಸಮಾಧಾನ ಮಾಡಿಕೊಳ್ಳಿಕ್ಕೆ ಒಂದು ಎಮೋಷನಲ್ ಕಂಟೆಂಟ್ ಇಡಬೇಕಲ್ಲ ಅಲ್ಲಿ. ಆತ 1000 ಇಡ್ಲಿ, ಸತ್ಯ ನಿಮಗೆ ಗೊತ್ತು. ಅವತ್ತು ಹೇಗೆ ಕೇಳಿಸ್ಕೊಳ್ಳವ, ಅವತ್ತು ಹೇಗೆ ತಾಯಿಯಿಂದ ಮನೆ ಹಾಳಾಗಬಾರ್ದು ಅಂತ ನೀನು ದೂರ ಉಳ್ಕೊಂಡು ಇವತ್ತು ಈತನಿಂದ ಮನೆ ಹಾಳಾಗುತ್ತೆ ಅಂದ್ರೆ ಈತನೂ ದೂರ ಇಡು. ಈತನೇ ಅಲ್ಲ, ಎಲ್ಲೆಲ್ಲಿ ಒಬ್ಬನಿಂದ ಅನೇಕರಿಗೆ ನೋವಾಗುತ್ತೆ ಆ ಒಬ್ಬನನ್ನು ದೂರ ಇಡಲೇಬೇಕು. ಆತ ಯಾರಾದರೂ ಸರಿ. ಅವತ್ತು ತಾಯಿ ಹಂಗಿಟ್ಬಿಟ್ಟೆ ಮತ್ತೆ ಇಡು ಈತನನ್ನು. ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ? ಇಡ್ತೀನಿ ಗುರುಗಳೇ, ಇಡಬೇಕು. ನೋಡುವ, ಊಟ ಮಾಡಿಕೊಡೋ, ಅಡುಗೆ ಮಾಡಿಕೊಡೋದ್ರಲ್ಲಿ, ಬಟ್ಟೆ ಒಕ್ಕೊಡೋದ್ರಲ್ಲಿ,
ಸೇವೆ ಮಾಡೋ ಇದರಲ್ಲಿ ಯಾವ ವ್ಯತ್ಯಾಸವೂ ಆಗಲ್ಲ. ಆದರೆ ಮೊದಲಿನಷ್ಟು ಹಿಂಗೆ ಇರಲಿ ಹಿಂಗೆ ಆಗಲಿ ಆತ ಜೀವಂತವಾಗಿ ಚೆನ್ನಾಗಿರಲಿ ಇಲ್ಲ, ಅದು ನಿನ್ನ ಕೈಲಿಲ್ಲ, ಅದು ಮೀರಿ ಹೋಗ್ಬಿಟ್ಟಿದೆ. ನೀನಲ್ಲ ಹೆಂಡತಿ ಈಗ, ಎಣ್ಣೆ ಹೆಂಡತಿ ಈಗ. ಹಂಗಾದ ಮೇಲೆ ನಾನು ಹೆಂಡತಿಯಾಗಿ ನನ್ನ ಅಧಿಕಾರ ಸಾಧಿಸ್ತೀನಿ, ಇಲ್ಲ ಅಲ್ಲಿ ನೀನು ಅಲ್ವೇ ಇಲ್ಲ ಅಲ್ಲಿ ಹಾಗೂ ಒಂದು ವೇಳೆ ನನ್ನ ತಾಯಿ ಇಲ್ಲ ಅದಕ್ಕೆ ನೀವು ಹೆಂಗೆ ಮಾಡ್ತಿದ್ದೀರಾ ಅಂದರೆ ನೀವು ಆ ಸಮಯದಲ್ಲಿ ಮೌನವಾಗಬೇಕು. ಮೊದಲನೇದಾಗಿ ನೀನು ಯಾಕೆ ಇಷ್ಟದಿ ಬಂದೆ ಅಥವಾ ಯಾಕೆ ಹುಡ್ಕೊಂಡು ಬಂದೆ, ಮಕ್ಳು ಮುಂದೆ ಹಿಂಗೆ ಯಾಕೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ನಮ್ಮ ಮರ್ಯಾದೆ ತೆಗೆ ಇಲ್ಲವ. ಜಗತ್ತು ನಿಮ್ಮನ್ನು ಆಡ್ಕೊಳ್ಬೇಕು ಅಂದರೆ ಹೆಂಗಿದ್ರೂ ಆಡ್ಕೊಳ್ಳುತ್ತೆ, ಬೆಳೆದ್ರೂ ಆಡ್ಕೊಳ್ಳುತ್ತೆ, ಬದುಕಿದ್ರೂ ಆಡ್ಕೊಳ್ಳುತ್ತೆ, ಈ ಹಾಳಾದರೂ ಆಡ್ಕೊಳ್ಳುತ್ತೆ. ಈತನ ಕಾರಣಕ್ಕೆ ಸಮಾಜ ಹಾಳಾಗುತ್ತೆ ಅಂತ ನೀನು ಒಳಗಡೆ ಬೈದು ಸುಮ್ಮನಾಡ್ಲಿಕ್ಕೆ ಹೋದರೆ ಇಲ್ಲ, ನೀನು ಎಷ್ಟು ಅದನ್ನು ಅದ್ಮಿಡೋಕೆ ಹೋಗ್ತೀಯೋ ಅದಷ್ಟು ಅಗಲವಾಗಿ ಹರಡ್ಕೊಳ್ಳುತ್ತೆ. ಬೇಡ, ಅದೊಂಥರ ರಬ್ಬರ್ ಥರ. ಅಯ್ಯೋ ಜನಕ್ಕೆ ಕೇಳಿಸುತ್ತೆ ಅಂತ ಬಾಯಿ ಮುಚ್ಚೋಕೆ ಹೋದ್ರೆ ಅದು ಇನ್ನೂ ಜೋರಕ್ಕೆ ಹೋಗುತ್ತೆ. ಅದ್ರ ಸವಾಸ ಬೇಡವಾ. ನಿಂಗೆ ಸಾಲ ತೀರಿಸೋ ಶಕ್ತಿ ಇದೆ, ಭಗವಂತ ಆ ಶಕ್ತಿ ಕೊಡ್ತಾನೆ. ಮುಂದಿನ 4 ವರ್ಷದ ಒಳಗಾಗಿ ನಿನ್ನ ಮಗಳು ಅಂದರೆ ಯಾವುದೋ ಒಂದು ಕೈ ನಿನ್ನ ಜೊತೆ ಆಗುತ್ತೆ, ಅರ್ಥಾತ್ ದುಡಿಮೆ ಶುರು ಮಾಡುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಇವತ್ತು ಅವರಿಂದ ಪ್ರೀತಿ ಸಿಗ್ತಾ ಇದೆ, ನಾಳಿಂದ ಅವರಿಂದ ನಿನಗೆ ತುಂಬ ನೆಮ್ಮದಿಯಾದ ಜೀವನ ಸಿಗುತ್ತೆ. ಯೋಚನೆ ಮಾಡಬೇಡ. ಬಟ್ ಗಂಡನ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯಕ್ಕಾಗಿ ಖರ್ಚು ಮಾಡೋ ಸ್ಥಿತಿ ಬರುತ್ತೆ. ಅದು ನಿನ್ನ ಕರ್ತವ್ಯ, ಅದು ನಿನ್ನ ಕರ್ಮ. ಹಾಗಾಗಿ ಆಪತ್ಕಾಲಕ್ಕೆ ಅಂತ ಒಂದಷ್ಟು ಹಣ ಕೂಡಿಟ್ಕೋ. ಮಕ್ಕಳು ತಂದೆಯ ವಿಚಾರದಲ್ಲಿ ತಂದೆಗೇನು ಬುದ್ಧಿ ಹೇಳ್ತಾರೆ ಆಗ ನೀನು ಅಡ್ಡ ಹೋಗಬೇಡ. ಮಕ್ಕಳಿಂದ ಹೇಳ್ದಾಗಲಾದರೂ ಈ ಮನುಷ್ಯತ್ವ ಅಂತ ಇದ್ರೆ ಸ್ವಲ್ಪ ತಿದ್ದುಕೊಳ್ಳಿ. ಗುರುಗಳೇ, ಮಗಳು ಒಂದ್ ಮಾತಾಡ್ತಾಳೆ ಅಂದ್ರೆ ಗುರುಗಳೇ ಅವ್ರ ಅಪ್ಪಾಜಿಗೆ ಗುರುಗಳೇ ಅಷ್ಟು ಇಷ್ಟು ಮಾತಾಡಲ್ಲ ಗುರುಗಳೇ. ಅವಳು ಒಂದು ಸಲ ಫೋನ್ ಮಾಡಿದ್ರು, ನೀನ್ ಎಲ್ಲೆಲ್ಲ ಫ್ರೆಂಡ್ಸ್ ಜೊತೆ ತಿರ್ಗಾಕ್ ಹೋಗ್ತೀಯಲ್ಲ ಅಪ್ಪಾಜಿ, ನೀನು ಮನೆಗಿರಕ್ಕಾಗಲ್ಲ, ನಮ್ಮಮ್ಮನ್ ನೋಡ್ಕೊಳಕ್ ಆಗಲ್ಲ, ಹಂಗೆ ಹಿಂಗೇನ್ ಮಾತಾಡ್ತಾಳೆ. ಮಕ್ಳಿಗೆ ಮಾತ್ರ ಗುರುಗಳೇ ಕೆಟ್ಟಾಕೊಳಕ ಏನು ಮಾತಾಡಲ್ಲ ಅವರು. ಹ್ಞೂನಮ್ಮ ಆಯ್ತಮ್ಮ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು, ಆತನನ್ನ ತಿದ್ದುವ ವಿಚಾರ ಮಕ್ಳಿಗೆ ಬಿಡು, ಅದಾಗಲ್ಲ. ಬಟ್ ಪ್ರಯತ್ನ ಮಾಡೋದಾದ್ರೆ ಅವ್ರು ಮಾಡ್ಲಿ, ನೀನ್ ಮಾಡ್ಬೇಡ. ಸೋತ್ ಬಿಟ್ಟಿದ್ದಾರೆ ಗುರುಗಳೇ ಮಕ್ಳು. ಅದೆಲ್ಲ ಹೇಳ್ತೀನಿ ಕೇಳಿಸ್ಕೊ, ನೀನ್ ಮಾಡ್ಬೇಡ. ಆ ಕಡೆಯಿಂದ ಅವ್ರು ಏನ್ ಮಾಡ್ತಾರೋ ಮಾಡಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ನಿನ್ನ ಕಡೆಯಿಂದ ಯಾಕೆ ಕೊಡ್ತಾರ ಪ್ರೀತಿನ ನಗ್ತಾನೆ. ಏನು ಕೆಲಸ ಆಗಬೇಕು ಅಂದ್ರೆ ಸ್ವಲ್ಪ ಬಣ್ಣ ಬಳ್ಕೊಳ್ಬೇಕು ಮಕ್ಕೆ. ಯಾಕೆ ಅದೊಂಚೂರು ಬರಲ್ಲ ಗುರುಗಳೇ, ಅದಕ್ಕೋಸ್ಕರ ಆಗಬೇಕು, ಇಲ್ಲಾಂದ್ರೆ ಜೀವನ ಕಷ್ಟ. ಅಂದ್ರೆ ಹಾಗಂತ ಏನು ಅವ್ರಿಗೇನೋ ಮೋಸ ಮಾಡ್ತಿದ್ದೀರಾ ಅಂತಲ್ಲ. ಹೇಗೆ ರಾಕ್ಷಸರಿಂದ ಅಮೃತವನ್ನು ಕಿತ್ಕೊಳ್ಳಿಕ್ಕೆ ವಿಷ್ಣು ಮೋಹಿನಿ ಹೆಂಗಸರು ವೇಷವನ್ನೇ ಹಾಕ್ಬಿಟ್ನಲ್ಲವ, ಹಾಗೆ ವೇಷ ಹಾಕುವುದು ಕೆಲವೊಮ್ಮೆ ಧರ್ಮವೇ ಆಗುತ್ತೆ. ಹಾಗೆ ಬದುಕು ಹಾಗೆ ಕೆಲವೊಮ್ಮೆ ಬದಲಾಗ್ತಾ ಇರಬೇಕು. ನಮ್ಮ ಬದಲಾವಣೆ ಯಾರಿಗೋ ಮೋಸ ಮಾಡ್ಲಿಕ್ಕಲ್ಲ, ಮೋಸಗಾರರಿಂದ ಮನೆಗೆ ಮೋಸ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಕೆಲವೊಮ್ಮೆ ವೇಷ ಹಾಕಬೇಕು. ಅಷ್ಟು ಮಾಡವ. ತಾಯಿ ವಿಚಾರವಾಗಿ ನಾನು ಹೇಳ್ದಂಗೆ ಇನ್ನೊಬ್ಬರ ಮೂಲಕ ಮಾಡಿಸ್ತೀಯೋ ಏನು ಮಾಡಿಸ್ತೀಯೋ, ಅವತ್ತಿನ ಕಾಲಕ್ಕೆ ಆ ಕಡೆಯಿಂದ ಕರೆ ಬಂತು ಮಾತು ಬಂತು ಅಂದಾಗ ನೀನೇನು ಕೊಡಬೇಕು ಕೊಡು, ಅಥವಾ ಏನು ಮಾಡಬೇಕು ಮಿನಿಮಮ್ ಮಾಡು, ಆಯ್ತಾ. ಮತ್ತೆ ಗಂಡನ ವಿಚಾರದಲ್ಲಿ ಸ್ವಲ್ಪ ಅದನ್ನು ಇಲ್ವೇ ಇಲ್ಲ, ಅತ್ತೆ ಹೇಗಿಲ್ವೋ ಆತನು ಹಾಗೆ ಇಲ್ಲ ಅಂದ್ಕೊಂಡು ಬದುಕು. ಕೊಟ್ಟಷ್ಟು ಈಸ್ಕೋ. ಊಟದ ವಿಚಾರ ಅದು ಏನು ವಿಚಾರ ಅದು ಕಡಿಮೆ ಮಾಡಬೇಡ, ಅದರಲ್ಲಿ ಚೆನ್ನಾಗಿ ನೋಡ್ಕೊ. ಬಟ್ ವ್ಯಸನವನ್ನು ಬಿಡಿಸ್ತೀನಿ ಅನ್ನೋ ಭ್ರಮೆಯನ್ನು ಮೊದಲು ಬಿಟ್ಟು ನಿನ್ನ ಮಕ್ಕಳು ಏನು ಹೇಳ್ತಾರೆ ಅವ್ರಿಗೆ ಬುದ್ಧಿವಾದ ಹೇಳ್ಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಿನ್ನ ಜೀವನ ಮುನ್ನಡೆಸವ. ಯಾವಾಗಾದ್ರೂ ಒಂದಿನ ಬೆಂಗಳೂರು ಕಡೆ ಬಂದಾಗ ಆಶ್ರಮಕ್ಕೆ ಬಾ ತಾಯಿ. ಇಲ್ಲ ಗುರುಗಳೇ, ಬರ್ತೀನಿ ಗುರುಗಳೇ. ಗುರುಗಳೇ ನೀವು ಚೆನ್ನಾಗಿದ್ದೀರಾ ಅಂತ ಅನ್ನೋದನ್ನ ನಾನು ಕೇಳೋದನ್ನ ಮರ್ತೆ ಗುರುಗಳೇ, ಸಾರಿ, ನಾನು ಕೇಳ್ಬೇಕಾಗಿತ್ತು. ಚೆನ್ನಾಗಿ ಸ್ವಲ್ಪ ಈ 4-5 ದಿವಸದಿಂದ ಒಂಚೂರು ಈ ನೆಗಡಿ ಕೆಮ್ಮು ಬಂದ್ಬಿಟ್ಟಿತ್ತು. ಎಲ್ಲೋ ನಾವು ಸ್ವಲ್ಪ ವರ್ಕೌಟ್ಗೆ ಹೋದಾಗ ಅಲ್ಲಿ ನೀರು ವ್ಯತ್ಯಾಸ ಆಗಿ ಜ್ವರನೇ ಬಂದ್ಬಿಟ್ಟಿದ್ದು. ಆಲ್ಮೋಸ್ಟ್ ಒಂದು ದಿವಸ ಪ್ರೋಗ್ರಾಮ್ ಕೂಡ ನಿಲ್ಲಿಸ್ಬಿಟ್ಟಿದೆ, ಆಗಲಿಲ್ಲ. ಈಗ ಧ್ವನಿ ಮತ್ತೆ ಮೊದಲನೇ ಸ್ಥಿತಿಗೆ ಬರ್ತಾ ಇದೆ. ಬಟ್ ಸ್ವಲ್ಪ ಕೆಮ್ಮು ಕಫ ಅಂತಾರಲ್ಲ ಹಾಗೆ ಇರ್ಲವ. ನಾನು ಚೆನ್ನಾಗಿದ್ದೀನಿ, ಬಹಳ ಸಂತೋಷ. ಗುರುಗಳೇ, ಒಂದು ವಿಚಾರ, ನನ್ನ ಮಗನ ಆರೋಗ್ಯ, ನನ್ನ ಮಗನ್ ಸ್ವಲ್ಪ ಆರೋಗ್ಯ ಒಂಚೂರು ಏರುಪೇರು ಆಗ್ತಿರುತ್ತೆ. ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿರುತ್ತಾ ಗುರುಗಳೇ ಅವ್ರದಿಬ್ಬರದು? ನೋಡವಾ,
ನನಗೆ ಒಬ್ಬ ತಾಯಿಯಾಗಿ ನಿಮ್ಮ ಕಡೆಯಿಂದ ಆತನ ವಿದ್ಯೆ ಆಯಿತು, ಆರೋಗ್ಯದ ವಿಚಾರದಲ್ಲಿ ಆತನಿಗೆ ಒಳ್ಳೆಯದಾಗುತ್ತೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಆರಂಭದ ಏನೋ ಒಂಚೂರು ಆಗ ಕಾಣಿಸ್ಕೊಳ್ತಿರ್ಬೋದು, ಬಟ್ ಆತನಿಗೆ ಆತ್ಮ ಕಂಟಿಕೊಂಡು ಬಂದ ರೋಗ ಏನಲ್ಲ, ಅದು ವಾತಾವರಣದ ಅಥವಾ ಋತು ಬದಲಾದಂಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಬಟ್ ನಾನು ಹೇಳೋದು, ನನ್ನ ತಾಯಿ ಕಷ್ಟಪಟ್ಟಿದ್ದಾಳೆ ಅಥವಾ ನನ್ನ ತಾಯಿದೇನೂ ತಪ್ಪಿಲ್ಲ ಅಥವಾ ಧರ್ಮದ ಪರ ನಿಲ್ಲೋ ಬುದ್ಧಿ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಗುಣ ಇಲ್ಲ ಮಕ್ಕಳದು. ಇದು ನನ್ನ ತಾಯಿ ತಂದೆ ಏನು ಕಷ್ಟ ಅಥವಾ ಅದರಲ್ಲೂ ನನ್ನ ತಾಯಿ ಏನು ಪಡ್ತಿದ್ದಾಳೆ, ನನ್ನ ತಾಯಿ ಏನು ಪರಿಸ್ಥಿತಿಲಿದ್ದಾಳೆ ನೋಡವ. ಮನೆಯಲ್ಲಿ ಹೀಗೆಲ್ಲ ನಡೀತಾ ಇರೋದಿದೆಯಲ್ಲ, ಒಂದು ಮಕ್ಕಳನ್ನು ತೀರಾ ಕೆಡಿಸ್ಬಿಡುತ್ತೆ, ಇಲ್ಲ ಅವರನ್ನು ಅದ್ಭುತ ಮನುಷ್ಯನನ್ನಾಗಿ ಮಾಡುತ್ತೆ. ನನ್ನ ಜೀವನದಲ್ಲಿ ನಾನು ಕಂಡುಕೊಂಡ ಸತ್ಯ ಇದು. ನಾನು ನೋಡ್ತಿದ್ದೆ ಇದನ್ನೆಲ್ಲ. ನಾನು ಪುಣ್ಯ ಇವತ್ತು ಅವನಿಗೆ ಹುಷಾರಿರ್ಲಿಲ್ಲ, ಇವತ್ತ ಪ್ರೈವೇಟ್ ಆಸ್ಪತ್ರೆಗೆ ಹೋಗಪ್ಪ ಅಂದ್ರೆ ಕಾರ್ಕಳದಲ್ಲಿ, ಇಲ್ಲಮ್ಮ ನನ್ನ ಹತ್ರ 400 ರೂಪಾಯಿ ದುಡ್ಡಿದೆ, 200 ರೂಪಾಯಿ ದುಡ್ಡಿದೆ, ನಾನು ಪ್ರೈವೇಟಿಗೆ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಗುರುಗಳೇ ತೋರಿಸ್ಕೊಂಡು ಮತ್ತೆ ತಿರ್ಗಾ ಹಾಸ್ಟೆಲ್ಗೆ ಹೋಗಿ ಅಲ್ಲೂ ಗುರುಗಳೇ ಕಡಿಮೆ ಫೀಸಿಂದಕ್ಕೆ ಸೇರ್ತಿದ್ದೀನಿ ಗುರುಗಳೇ. ನಾನು ಜಾಸ್ತಿ ರೇಟಿಂದಕ್ಕೆಲ್ಲ ಇದ್ ಮಾಡಿಲ್ಲ, ಹುಡುಕಿ ಒಳ್ಳೆ ಕಾಲೇಜಿಗೆ ಹಾಕಿದ್ದೀನಿ ಗುರುಗಳೇ. ಆಯ್ತವ, ಆ ವಿಚಾರದಲ್ಲಿ ನಿನ್ಗೆಲ್ಲೂ ಮೋಸ ಆಗಲ್ಲ. ಅವು ಹೇಗೆ ಹೊರಗಡೆ ಹೋಗಿದ್ದವು ಹಾಗೆ ನಿನ್ನ ಮಡ್ಲಿಗೆ ಬಂದು ಸೇರ್ತವೆ, ಅದ್ರ ಬಗ್ಗೆ ಭಯ ಬೇಡ. ಅದು ಆರೋಗ್ಯದ ವಿಚಾರ ಆಗಿರ್ಬೋದು, ಶಿಕ್ಷಣ ಬಾಯರಿಕೆಯಿಂದ ಅದಷ್ಟು ನನಗೆ ಬಂತಲ್ಲ ಗುರುಗಳೇ, ಕೋಟಿ ಸಿಕ್ಕಷ್ಟೇ ಸಂತೋಷ ಆಯ್ತು ಗುರುಗಳೇ. ಆಯ್ತು, ಅದು ನಿನ್ನ ಪಾಲಿಂದನ್ನು ನಿನಗೆ ಹೇಳಿದ್ದೀನಿ ಅಷ್ಟವ, ನಾನೇನು ಸಪ್ರೇಟ್ ಹೇಳಿಲ್ಲ. ಅದು ಅವಿರೋದು ಹಾಗೆ, ಅದು ಬರೋದು ಹಾಗೆ, ಅದು ಹೇಗೆ ಹೊಸ್ಲು ದಾಟಿ ಹೋಗಿದ್ದವೋ ಅದು ಹಾಗೆ ಬರ್ತವೆ, ಅದ್ರ ಬಗ್ಗೆ ಭಯ ಬೇಡ. ಆರೋಗ್ಯದ ವಿಚಾರ ಅಂತ ಬಂದಾಗ ಬಂತು, ನಿವಾರಿಸ್ಕೊಂಡೆ ಅಷ್ಟೇ. ಅದನ್ನು ತುಂಬ ತಲೆಯಲ್ಲಿ ಇಟ್ಕೊಳ್ಬೇಡ, ಅಲ್ಲೇನು ಸಮಸ್ಯೆ ಇಲ್ಲ, ಸಹಜವಾಗಿ ಏನು ಬಂದಿದೆ ಅದು ಹೋಗುತ್ತೆ. ಬಟ್ ಇಲ್ಲಿ ಅಮ್ಮ ಮತ್ತು ಗಂಡ ಈ ಎರಡು ಗಹನವಾದ ಅಥವಾ ಕೆಲವು ಮುಖ್ಯ ಸಂಗತಿಗಳ ಬಗ್ಗೆ ಹೇಗೆ ವರ್ತಿಸಬೇಕು ಅದನ್ನು ಹಾಗೆ ಕಾಪಾಡಿಕೊಂಡು ಬಾ. ನಿನ್ನ ಮಕ್ಕಳ ಬದುಕು ನಾನಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಿದ್ದೀನಲ್ಲ ಗುರುಗಳೇ, ಅಂದ್ರೆ ಕೆಲಸ ಅದು ಈಗ ಟೈಲರಿಂಗ್ ಹೇಳ್ಕೊಡ್ತಿದ್ದೀನಲ್ಲ ಗುರುಗಳೇ, ಅದನ್ನ ಅಕಸ್ಮಾತ್ ನನ್ ವೈಯಕ್ತಿಕ ಅಂಗಡಿ ಏನಾದ್ರು ಇಡ್ಲಾ ಗುರುಗಳೇ, ಅಲ್ಲೇ ನಾನು ಜನಸೇವೆ ಅಲ್ಲ. ನನಗೂ ಹಂಗೆ ಅನ್ನಿಸ್ತು, ನಿನಗೆ ನಿನ್ನ ಮೇಲೆ ಆ ಮಟ್ಟಿನ ವಿಶ್ವಾಸ ಇದ್ರೆ ತಾಯಿ, ನೀನು ಅಂದ್ರೆ ಅದಕ್ಕೆ ಬಾಡಿಗೆ ಕೊಡಬೇಕು ಅಥವಾ ಗಂಡ ಬಿಟ್ಕೊಡಲ್ಲ ಗುರುಗಳೇ. ಗಂಡ ಏನಂತಾರೆ, ಬೇಡ ಈಗೇನಕ್ಕಿರೋ ಸಾಲನೆ ಸಾಕು, ನಿನಗೆ ಈಗ ಅಂಗಡಿ ಮಾಡೋ ಅವಶ್ಯಕತೆ ಏನಿದೆ, ಅಲ್ಲಿ ಕೆಲ್ಸ ಕಲಿಯಕ್ ಹೋಗ್ತೀಯ, ಅಲ್ಲಿ ಕಲ್ಸ ಸಾಕು, ಮನೆಗ್ ಬಾ ನೀನು. ಇಲ್ಲ ಅಂದ್ರೆ ನೀನ್ ಹೆಚ್ಚು ಕಮ್ಮಿ ಬೇಡವೇ ಬೇಡ. ಅವ್ರಿದ್ದಾಗ ನಾನ್ ಬಟ್ಟೆ ಹೊಲಿಯೋದು ಕಷ್ಟ ಗುರುಗಳೇ. ಆಯ್ತವ, ಇಲ್ಲಿ ಒಂದು ಕೆಲಸ ಮಾಡು, ಇದೊಂಚೂರು ಮಕ್ಕಳು ವಿದ್ಯಾಭ್ಯಾಸ ಮುಗಿದು ಈ ಸಾಲ ತೀರೋವರೆಗೂ ಸದ್ಯಕ್ಕೆ ಏನಿದೆ ಯಥಾಸ್ಥಿತಿ ಕಾಪಾಡ್ಕೊ. ಬಟ್ ಒಂದು ಸತ್ಯ, ನೀನೊಂದು ದಿನ ನಿನ್ನದೇ ಆದದನ್ನು ಮಾಡೇ ನೀನು ಮರಣಿಸ್ಬೇಕು. ಅರ್ಥ ಆಯ್ತಲ್ಲ? 4 ಜನ ಕಲಿಸಿದ್ದೀಯ, 4 ಜನ ಕೆಲಸ ಕೊಟ್ಟು ಬದುಕು. ಆದರೆ ಈಗ ಪರಿಸ್ಥಿತಿ ಸ್ವಲ್ಪ ಆ ಕಡೆ ಈ ಕಡೆ ವಿಷಮಯವಾಗಿರ್ಬೇಕಾದ್ರೆ ಈಗ ಬೇಡ. ಈಗೇನು ಯಥಾವತ್ತು ಹೋಗ್ತಾ ಇದೆಯಲ್ಲ ಅದು ಹಾಗೆಯೇ ಹೋಗ್ಲಿ. ಅದು ಯಾವಾಗ ಅಂದರೆ ನೋಡ್ತಾಯಿ, ಹಿಂಗೇನೋ ಮಾಡಬೇಕು ಅಂದಾಗ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇರುತ್ತೆ. ಒಂದು ವೇಳೆ ನಾವು ಹಾಕಿದ್ದು ಬರದೇ ಹೋದ್ರೂ ತಡ್ಕೊಳ್ಳೋ ಶಕ್ತಿ ಇರಬೇಕು ಅವಾಗ. ಬಟ್ ಈಗ ಪರಿಸ್ಥಿತಿ ಹಂಗಿಲ್ಲ ಅಲ್ವಾ? ಮಾಡೋದು ಹೌದು, ಬಟ್ ಸ್ವಲ್ಪ ಲೇಟ್ ಆಗಲಿ. ಈಗ ಏನಿದೆ ಯಥಾಸ್ಥಿತಿ ಅದನ್ನು ಕಾಪಾಡ್ಕೊಳ್ಳವ, ನಿನ್ಗೆ ಒಳ್ಳೇದಾಗಲಿ. ಭಾಳ ಸಂತೋಷ. ಈ ದಿನ ತಾಯಿ ಕೇಳದೆ ಅಂತ ಹೇಳ್ತೀವಿ ಗುರುಗಳೇ, ಅಮ್ಮ ಚೆನ್ನಾಗಿದಾರ ಅಂತ ಹೇಳಿ ಅಮ್ಮನ ಕೇಳದೆ ಅಂತ ಹೇಳಿ ದೊಡ್ಡ ಗುಣ. ಏಕೆಂದ್ರೆ ಇಂಥ ಮಗನಿಗೆ ಜನ್ಮ ಕೊಟ್ಟಿರೋ ತಾಯಿಗೆ ಕೋಟಿ ಕೋಟಿ ವಂದನೆಗಳು ಗುರುಗಳೇ. ಏಕೆಂದ್ರೆ ಇವತ್ತ ದೇವ್ರ ಹತ್ರನೇ ಮಾತಾಡೋದಷ್ಟು ಗುರುಗಳೇ, ನಾನು ಹುಟ್ಟಿಸ್ತಿಸಕ್ಕೆ ಇವತ್ತಿನವರೆಗೆ ಯಾರ ಹತ್ರನೂ ಮಾತಾಡಿ ಹಂಚ್ಕೊಂಡಿರ್ಲಿಲ್ಲ ಗುರುಗಳೇ. ನನ್ನ ಫ್ರೆಂಡ್ಸ್ ಒಬ್ರ ಹತ್ರನೂ ಹಂಚ್ಕೊಂಡಿರ್ಲಿಲ್ಲ ಗುರುಗಳೇ. ನಿಮ್ಮ ಹತ್ರನೇ ಮಾತಾಡಿ ನಾನು ಈಗ ಈ ವಿಚಾರ ಹಂಚ್ಕೊಂಡ್ರದ್ ಗುರುಗಳೇ. ನನ್ ಗಂಡ ಒಬ್ರ ಹತ್ರ ಕುಡಿತಾರೆ ಅಂದ್ರೆ ಅವ್ರು ಏನ್ ಅನ್ಕೊಂತಾರೋ, ಯಾವ ದೃಷ್ಟಿಲಿ ನಮ್ಮನ್ನ ನೋಡ್ತಾರೋ ಅನ್ಕೊಂಡ್ ನಾನ್ ಬರ್ತಾ ಇದ್ದೆ ಗುರುಗಳೇ ಇವತ್ತಿನವರೆಗೂ. ನೋಡಿ ನಿಮ್ಮ ಹತ್ರ ಹೇಳ್ಕೊಂಡಿದ್ದು ಕೃಷ್ಣನ ಅನುಗ್ರಹ ಇಲ್ದೇನೆ ಇದೆಲ್ಲ ಆಗಲ್ವನವ. ನೀನು ಅಂದ್ರೆ 1000 ಜನ ಕರೆ ಮಾಡೋ ಜಾಗದಲ್ಲಿ ನಿಮ್ ಕರೆ ಸಿಗ್ಬೇಕು, ನಿಮ್ ಜೊತೆ ಗಂಟೆಗಟ್ಲೆ ಮಾತಾಡ್ಬೇಕಂದ್ರೆ ಒಂದೇನು ಇರಬೇಕಲ್ಲ. ಅದೆಲ್ಲ ಋಣಾನುಬಂಧ ಇಲ್ಲದೆ ಆಗುವುದಿಲ್ಲ. ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ನಿನ್ನ ಮನೆ ಗಂಡನ ಒಂಚೂರು ಕೊರತೆಯ ನಡುವೆಯೂ ನಿನ್ನ ಮನೆ ಸಮೃದ್ಧವಾಗಲಿ. ಮಕ್ಕಳ ಕಡೆ ಗಮನ ಕೊಡು. ಯಾವುದು ಈಗಾಗಲೇ ಕೊಳೆತು ಹೋಗಿದೆಯೋ ಅದನ್ನು ಹೆಂಗೆ ಕೊಳ್ತೋಯ್ತು, ಹೇಗೆ ಕೊಳ್ತೋಯ್ತು, ಇದನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡೋದಕ್ಕಿಂತ ಇರೋ ದಿನಸಿಯಲ್ಲಿ ಅಡುಗೆ ಮಾಡೋದು ಉತ್ತಮ. ಅದನ್ನು ಮಾಡು. ಕೊಳ್ತೋಗಿರೋದ್ರ ಬಗ್ಗೆ ತೀರಾ ಆಲೋಚನೆ ಬೇಡ.
ಹೊಳೆದು ಹೋಗಿರೋದಕ್ಕೆ ನಾನು ಕಾರಣ ಅಲ್ಲ ಅನ್ನೋ ಸತ್ಯ ನಿನ್ನ ಹೃದಯದಲ್ಲಿ ಇದೆ ಅನ್ನೋದಾದ್ರೆ ಅಳೋದಿಕ್ಕೆ ಕಾರಣ ಇಲ್ಲ. ಗುರುಗಳೇ ಇಲ್ಲ ಇದೆ ಗುರುಗಳೇ. ಇವತ್ ನೀವ್ ಹೇಳಿದ್ರಲ್ಲ ಗುರುಗಳೇ, ಇವತ್ತಿಂದ ನಾನು ಬದಲಾಗಿ ಇಲ್ಲ ಗುರುಗಳೇ, ಇನ್ಮೇಲೆ ನನ್ನ ಆರೋಗ್ಯ ನೋಡ್ಕೊಂಡು ನನ್ನ ನಾನು ನೀನ್ ನಿನ್ನ ಮಕ್ಕಳಿಗೆ ನೆರಳಾಗಬೇಕು ಅಂದ್ರೆ ನೀನ್ ದೈತ್ಯವಾಗಿ ಬೆಳೆದಿರ್ಬೇಕವ. ಬೆಳೆದಿರ್ಬೇಕು ಅದು ಹಣದ ವಿಚಾರದಲ್ಲ, ಆರೋಗ್ಯ ಚೆನ್ನಾಗಿಟ್ಟುಕೊಂಡು ಈಗ ಏನು ಹೋಗ್ತಾ ಇದೀವಿ ಯಥಾಸ್ಥಿತಿ ಕಾಪಾಡ್ಕೊ. ನೋಡವಾ ಬದುಕು ಹಾಗೆ, ನಿನ್ನ ಅತ್ತೆ ಇದ್ರು ಹೊರಟೋದ್ರು, ಇವತ್ತು ನಿಮ್ಮ ಅಮ್ಮ ಇದ್ದಾರೆ ಅವರು ಹೊರಡ್ತಾರೆ, ನಾಳೆ ನಿನ್ನ ಗಂಡ ಅವರು ಹೊರಡ್ತಾರೆ, ಒಂದಿವ್ಸ ಹೋಗೋದೆ. ಈ ಹೋಗೋ ಮುನ್ನ ಧರ್ಮ ತಿಳಿದು ನೀನು ಬದುಕ್ತಾ ಇದೀಯಾ, ಧರ್ಮ ಮರೆತು ನಿಮ್ಮಮ್ಮ ಬದುಕ್ತಾವ್ರೆ, ಜವಾಬ್ದಾರಿ ಮರೆತು ನಿನ್ನ ಗಂಡ ಬದುಕ್ತಾ ಅಂದರೆ ಎಲ್ಲ ನಮ್ಮವರು ಅಂತ ಅನಿಸುತ್ತೆ. ಬಟ್ ಅವರ ಧರ್ಮ ಕರ್ಮಗಳ ಪ್ರಜ್ಞೆ ಅಥವಾ ಅರಿವು ಜ್ಞಾನದ ಮಟ್ಟ ಬೇರೆ ಬೇರೆ ಇರುತ್ತೆ. ಅಂದರೆ ನಾವೇನು ಅನ್ಕೊಂಡ್ಬಿಡ್ತೀವಿ, ನಾವು ಒಂದೇ ಮನೇಲಿ ಇದ್ದೀವಲ್ಲ, ಯಾಕೆ ಇವ್ರು ನನ್ನ ಥರನೇ ಇಲ್ಲ? ಅರೆ ಒಂದೇ ಮನೇಲಿ ಇರ್ಬೋದು, ಬಟ್ ಅವರ ಪೂರ್ವಜನ್ಮದ ಕರ್ಮಗಳು ಅವರ ತಿಳುವಳಿಕೆಗಳು ಬೇರೆ ಬೇರೆ ಇದ್ದಾವೆ. ಹಾಗಾಗಿ ನಾನು ಏನು ಯೋಚಿಸ್ತೀನೋ ಅವರು ಅದನ್ನೇ ಯೋಚಿಸ್ಲಿ ಅಂದ್ಕೊಳ್ಬಹುದು, ಭಾವಿಸಬಹುದು, ಅಪೇಕ್ಷೆ ಮಾಡ್ಬೋದು. ಬಟ್ ಹಂಗೆ ಆಗುತ್ತೆ ಅಂದರೆ ಅದು ಸುಳ್ಳು. ಲೋಕೋ ಭಿನ್ನ ರುಚಿ, ಒಬ್ಬೊಬ್ಬರದು ಒಂದೊಂದು ರುಚಿ, ಒಬ್ಬೊಬ್ಬರದು ಒಂದೊಂದು ತೆವಲು. ಹಾಗಾಗಿ ಕೇಳಬೇಕು, ನೋಡ್ರಿ ಹಿಂಗಿದೆ, ಇಬ್ಬರು ಮದುವೆ ಆಗಿದ್ದೀವಿ, ಒಟ್ಟು ಎಲ್ಲ ಬಂದ ಸುಖ ದುಃಖವನ್ನು ಒಟ್ಟಿಗೆ ಹೋಗೋದು ಧರ್ಮ ಕಣ್ರಿ. ಇಲ್ಲ ನಾನು ಹಿಂಗೆ ಹೋಗ್ತೀನಿ, ಆಯಿತು ನೀನು ಹೋಗಪ್ಪ, ನಾನು ಧರ್ಮ ಬಿಡಲ್ಲ ಅಂತ ನಾನು ಹೋಗ್ತಾ ಇರಬೇಕು. ಇಲ್ಲ ಗುರುಗಳೇ, ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ಬಿಟ್ಟೆ ನಾನು ಅರ್ಧ ಬದಲಾಗಿದ್ದೀನಿ ಗುರುಗಳೇ. ಈಗ ಹೇಳ್ತಿರ್ತಾರೆ ಮುಂಚೆ ತಲೆ ಕೆಡ್ಸ್ಕೊಂತಿದ್ದೆ, ಈಗ ತಲೆ ಕೆಡ್ಸ್ಕೊಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ಗುರುಗಳೇ. ವಿಡಿಯೋ ನಾನು ಬಟ್ಟೆ ಹೊಲಿಬೇಕಾದ್ರೆ ಹಾಕೊಂಡ್ ಕೂತಿರ್ತೀನಿ ಗುರುಗಳೇ ನಾನು ಅವಾಗ. ನಮ್ನು ಸೇರ್ ಬೈದ್ಬಿಟ್ಟಿರ್ತಾರೆ. ಇಲ್ಲ ಗುರುಗಳೇ ಹಂಗೆಲ್ಲ ಏನು ಇದ್ ಮಾಡಲ್ಲ, ಅಂದ್ರೆ ಮುಂಚೆ ಕೇರ್ ತಗೊಂತಿದ್ದೆ, ಈಗ ಅಷ್ಟಾಗಿ ಇದ್ ಮಾಡಲ್ಲ ಅಂತಾರೆ. ನಾನು ಊಟಕ್ಕೆ ಇಟ್ಕೊಡ್ಬೇಕಾ, ಏನ್ ಬೇಕು ಹೇಳ ಅಷ್ಟೇ ಅಂತೀನ. ಆಯ್ತವ ಅಷ್ಟು ಮಾಡು, ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಿ. ತುಂಬಾ ಒಳ್ಳೇದಾಯ್ತು ಗುರುಗಳೇ. ಅಯ್ಯೋಯ್ಯೋ ಬಹಳ ಖುಷಿ ನಿಮ್ಮಿಂದ ಆ ಸಂತೃಪ್ತಿ ಕಡೆಯಲ್ಲಿ. ಆಹಾ ಆರಂಭದಲ್ಲಿ ಹೇಳ್ತಾ ಇದ್ರು ಈ ಖುಷಿಯಾಗಿದ್ದಾರೆ, ಅದೇ ನನಗೆ ಇಲ್ಲ ಗುರುಗಳೇ, ಮನ್ಸಿನ ಭಾರ ತುಂಬಾ ಕಮ್ಮಿ ಆಯ್ತು ಗುರುಗಳೇ ನಂದಿವತ್ತ. ಅದ್ರ ಒಳಗಡೆ ಇದ್ದಿದ್ದು ಒಂದಷ್ಟು ಗೊಂದಲಗಳಿಗೆ ಸ್ಪಷ್ಟತೆ ಸಿಕ್ತು. ಅಂದ್ರೆ ಇಲ್ಲ ಗುರುಗಳೇ, ನಂದು ತಪ್ಪಾಯ್ತೇನೋ, ನನ್ನ ತಾಯಿ ವಿಚಾರದಲ್ಲಿ ತಪ್ಪು ಮಾಡಿದಿನೇನೋ, ಗಂಡನ ವಿಚಾರದಲ್ಲಿ ತಪ್ಪು ಮಾಡಿದಿನೇನೋ. ಬಹುಶಃ ಯಾರಿದ್ದಿದ್ರು ಅದನ್ನ ಹಾಗೆ ಮಾಡ್ತಿದ್ರು. ಬಟ್ ಆ ದ್ವೇಷಕ್ಕೆ ದ್ವೇಷ ಅಥವಾ ಅವ್ರು ಹಂಗೆ ಮಾಡಿದ್ರು ನಾನು ಹಂಗೆ ಮಾಡ್ತೀನಿ. ಧರ್ಮ ಇನ್ನೊಂಚೂರು ಎತ್ತರದಲ್ಲಿದೆ, ಅದು ಯಾರು ಇದ್ದಿದ್ರು ಅದನ್ನೇ ಮಾಡ್ತಿದ್ರು. ಬಟ್ ತಿಳಿಸಿ ಹೇಳಬೇಕಾದ್ರೆ ನಾನೊಂಚೂರು ಅದನ್ನು ಸರಿ ಮಾಡಿದೆ ಅಷ್ಟೇ. ಅದ್ರ ಹೊರತಾಗಿ ನೀನೇನು ಮಾಡಬಾರ್ದು ಮಾಡಿಲ್ಲ. ಒಬ್ಬ ತಾಯಿಯಾಗಿ ಆಗಿ ವರ್ತಿಸಿದ್ದು ಸಮಾಜಕ್ಕೆ ಮಾದರಿ ಅಲ್ಲ. ಕೇಳ್ತಾ ಇರೋರ್ಗೆ ಅದೆಲ್ಲ ಒಂದು ಪಾಠ ಬಿಡವ. ನೀನು ಹೇಳಿದ್ದು ಒಳ್ಳೇದೇ ಆಯಿತು. ಆ ವಿಚಾರದಲ್ಲಿ ದ್ವೇಷ ಸಾಧಿಸಬೇಡ. ಏನು ಅವತ್ತಿನ ಕಾಲಕ್ಕೆ ನೋಡುವ, ನೀನು ಮಾಡು ಅಂತ ನಾನೇನೋ ನಿನಗೆ ಹೇಳ್ತೀನಿ, ಆ ಸೇವೆ ಪಡ್ಕೊಳ್ಳೋ ಯೋಗ ಅವ್ರಿಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದದು ದೈವ, ನಾನೇನೋ ನಿನಗೆ ಕಳಿಸಿದ್ದೀನಿ ಹೋಗವ ಮಾಡು ಅಂತ, ನೀನು ಅಲ್ಲಿಗೆ ಹೋಗೋಷ್ಟಕ್ಕೆ ಅದೇ ಇಲ್ಲ ಅಂದರೆ ಗುರುಗಳೇ ನೀವು ಕಳಿಸಿದ್ರಿ ಬಿಡವ, ತಗೊಳ್ಳೋ ಯೋಗ ಅದಕ್ಕಿಲ್ಲ ಅಂತ. ಇದು ಹಿಂಗೆ ಆಗೋದು ಲೋಕದಲ್ಲಿ. ಓದಿಸ್ಬೇಕು ಅಂತ ಇರ್ತದೆ, ಮಕ್ಕಳಿಗೆ ಓದೋ ಯೋಗ ಇರಲ್ಲ. ಮಕ್ಕಳಿಗೆ ಓದಬೇಕು ಅನ್ನೋ ಆಸೆ ಇರುತ್ತೆ, ಓದಿಸೋಕೆ ಇವ್ರಿಗೆ ಶಕ್ತಿ ಇರಲ್ಲ. ಅದು ಹಾಗೆ ಏನೇ ಕೆಲವೊಬ್ರು ಅವ್ರು ಹೆಂಗಿರ್ತಾರೆ, ಅವ್ರ ಬದುಕೆ ಆ ಪಾಪಿತನ ಹಂಗೆ ಬಂದು ನೀನು ಏನೇ ಅವರಿಗೆ ನೆರವಾಗ್ಲಿಕ್ಕೆ ಹೋಗು, ಆ ನಿನ್ನ ನೆರವು ಅವ್ರಿಗೆ ಸಿಗದಂಗೆ ವಿಧಿ ಹೇಗೋ ತಪ್ಪಿಸ್ಬಿಡುತ್ತೆ. ಹಂಗಿರ್ಲಿ, ಹಾಗಾಗುತ್ತೆ. ಯಥಾಸ್ಥಿತಿ ಕಾಪಾಡಿಕೊಳ್ಳುವ ನಿನ್ನ ಮಕ್ಕಳನ್ನು ನೀನು ಈ ಸಮಯದಲ್ಲಿ ಸ್ವಲ್ಪ ಧರ್ಮ ಪ್ರಜ್ಞೆಯನ್ನು ನೀಡಿ ಮುಂದುವರಿಸ್ತಾ ಇದೆಯಾ, ಅದೇ ನಿನ್ನನ್ನು ಕಾಪಾಡುತ್ತೆ. ನಿನಗೆ ಶುಭವಾಗಲಿ ತಾಯಿ. ಗುರುಗಳೇ ಧನ್ಯವಾದಗಳು ಗುರುಗಳೇ. ನೋಡಿ, ಒಬ್ಬರು ಮಗಳು ಅಥವಾ ಒಂದು ಮಗು ತನ್ನ ತಾಯಿಯ ಅಕ್ರಮ ಸಂಬಂಧದ ಬಗ್ಗೆ ಯಾರೋ ಹೇಳಿದಾಗಲೇ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಹೆಂಗಪ್ಪ ತಲೆ ಎತ್ಕೊಂಡು ಓಡಾಡೋದು, ಅಥವಾ ಇವನ್ ಅದೊಂದು 5-6ನೇ ಕ್ಲಾಸ್ ಮಗುವಾಗಿದ್ರೂ ಕೂಡ ನಿನ್ನ ತಾಯಿ ಹಿಂಗೆ ಕೊಡೋ ಅಂದಾಗ ಏನೋ ಬಹಳ ದೊಡ್ಡ ನೋವು ಆಗುತ್ತೆ. ಅದಕ್ಕೆ ಅಕ್ರಮ ಸಂಬಂಧ ಏನು ಇದೇನು ಗೊತ್ತಿಲ್ಲದೆ ಇರ್ಬೋದು, ಬಟ್ ತನ್ನ ತಂದೆ ಜಾಗದಲ್ಲಿ ಇನ್ಯಾವನೋ ಇದ್ದಾನೆ ಅಂತ ಅದು ರಕ್ತ ಕುದಿಯೋ ಹಾಗೆ ಮಾಡುತ್ತೆ. ಅದು ಯಾರಾದರೂ ಅಷ್ಟೇ. ಅಂಥದ್ರಲ್ಲಿ ಹಾಗೆ ಒಬ್ಬ ಬಂದು ಮನೆ ಒಳಗಡೆ ಕೂತಿರೋದನ್ನು ಒಬ್ಬ ಮಗಳ ಕಣ್ಣಾರೆ ನೋಡಿದಾಗ ಕೋಪ ಬರುತ್ತೋ ಇಲ್ವೋ? ನೋಡುವ, ನಿನ್ನ ಅಂದರೆ ಆ ತಾಯಿಗೆ ಹೇಳ್ತಾ ಇದ್ದೀನಿ, ತಲುಪಲಿ. ಹೇಗಾದರೂ ಕಾರ್ಯಕ್ರಮ ಆಕೆ ನೋಡಲ್ಲ, ಆದರೂ
ಯಾವುದೋ ಒಂದು ಶಕ್ತಿ ಆಕೆಗೆ ವಿಚಾರ ತಲುಪಿಸ್ಲಿ. ಒಬ್ಬ ತಾಯಿಯಾಗಿ ನಾನವತ್ತು ನನ್ನ ಮಕ್ಕಳು ಬಿಡಪ್ಪ, ಗಂಡ ಹೋದರೂ ಕೂಡ ಮಕ್ಕಳಿದ್ದಾರೆ ಅಂತ ನೋಡ್ಕೊಂಡು ನನ್ನ ಪಾಡಿಗೆ ನಾನು ಬದುಕಬೋದಿತ್ತು. ಹಂಗೂ ಇದ್ದರೆ ಬೇರೆ ಮದುವೆಯನ್ನು ಶಾಸ್ತ್ರೋತ್ತರವಾಗಿ ಅಥವಾ ಹಿರಿಯರ ಸಮ್ಮುಖದಲ್ಲಿ ಆಗ್ಬೋದಿತ್ತು. ಅದನ್ನು ಬಿಟ್ಟು ನಾನು ಯಾರನ್ನೂ ಮನೆ ಕರೆಸ್ಕೊಳ್ತೀನಿ, ಅಕ್ರಮ ಸಂಬಂಧ ಇಟ್ಕೊಳ್ತೀನಿ, ಯಾರು ನನ್ನನ್ನು ಕೇಳಂಗಿಲ್ಲ. ಮೆರ್ದಲೋ ಏನಾಯ್ತು ಇವತ್ತು? ಎಷ್ಟು ದಿನ ಮಾಡಬಲ್ಲೆ? ಅಟ್ಲೀಸ್ಟ್ ಕ್ಷಮೆ ಕೇಳಿದ್ರೆ ಅವತ್ತು ನಿನ್ನ ಮಗಳು ಇವತ್ತು ನಿನ್ನನ್ನು ರಾಣಿ ಥರ ನೋಡ್ಕೊಳ್ತಿದ್ನು. ಆವತ್ತಿನ ಸುಖ ನೋಡದೆ ನೀನು, ಅಕ್ರಮ ಸುಖ. ಅದನ್ನು ನೋಡ್ಕೊಂಡು ಇವತ್ತು ವಯಸ್ಸಾದ ಕಾಲದಲ್ಲಿ ಒಂದು ಪಾತ್ರೆ ಬೆಳಗ್ಲಿಕ್ಕಾಗಲ್ಲ, ಒಂದು ಲೋಟ ತಾಂಡು ನೀರು ಕುಡಿಯೋಕ್ಕಾಗಲ್ಲ. ಈ ಸ್ಥಿತಿಲಿ ನಿನ್ನ ಹತ್ರ ಬಂದು ಯಾರೋ ನಿನ್ನನ್ನು ಸೇವೆ ಮಾಡಬೇಕಂದ್ರೆ ಈ ಎಲ್ಲ ಚೆನ್ನಾಗಿದ್ದ ಸಮಯದಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೊಂಡಿರಬೇಕು. ಇವತ್ತು ಮಗಳು ಯಾಕೆ ನಿನ್ನ ಹತ್ರ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ? ಅವತ್ತು ಮಾಡ್ದಲ್ಲ ಅಸಹ್ಯ ಬುದ್ಧಿ, ಅದಕ್ಕೆ ಇವತ್ತು ಮಗಳ ಹತ್ರ ಬರ್ತಾ ಇಲ್ಲ. ನಾನೇನೋ ಹೇಳಿದೆ, ಹೋಗವ ಅದೇನಾದರೂ ಇರಲಿ, ನೀನು ನೋಡ್ಬೇಕವ ಅಂತ ಹೇಳಿದೆ. ಬಟ್ ಆ ಹೃದಯಕ್ಕೆ ಎಷ್ಟು ನೋವು ಕೊಟ್ಟಿರ್ಬೇಕು ನೀವು. ನೋಡ್ತಾ ಇರೋ ಯಾರಾದರೂ ಅಷ್ಟೇ, ನಾವು ಕಲಿಬೇಕಾದ ಪಾಠ. ಬಿಡು, ನಾನೇನು ಮಾಡಿದ್ರು ನಡೆಯುತ್ತೆ, ನಾನು ಗೌರ್ಮೆಂಟ್ ಎಂಪ್ಲಾಯಿ, ನನಗೆ ಪೆನ್ಷನ್ ಬರುತ್ತೆ, ಯಾರು ನೋಡ್ಕೊಳ್ಳದೆ ಹೋದ್ರು ನನ್ನನ್ನು ನಾನು ನೋಡ್ಕೊಳ್ತೀನಿ. ಸಾಧ್ಯ ಇಲ್ಲ. ನಿಮ್ಮ ಹತ್ರ ಅದು ಎಷ್ಟೇ ಹಣ ಕೂಡಿಟ್ಕೊಳ್ಳಿ, ಹಣ ಇದೆ ಅನ್ನೋ ಕಾರಣಕ್ಕೆ ನೀವು ಅಕ್ರಮ ಮಾಡ್ತೀರಾ? ನಿಮ್ಮ ಕಡೆಯ ಸಮಯದಲ್ಲಿ ನಿಮ್ಮ ಯಾವ ಪೆನ್ಷನ್ಗಳು ನಿಮ್ಮನ್ನು ಕಾಪಾಡಲ್ಲ. ಅಂದರೆ ಆಸ್ಪತ್ರೆಗೆ ತೋರಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ರ ದುಡ್ಡಿರ್ಬೋದು, ಕರ್ಕೊಂಡು ಹೋಗ್ಲಿಕ್ಕೆ ಯಾರೋ ಬೇಕಲ್ಲ. ಆಟೋದವ್ರಿಗೆ ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗ್ತಾರೆ. ಆಟೋದವರು ನೀವು ದುಡ್ಡು ಕೊಟ್ಟರೆ ಇನ್ನೋ ಕಾರಣಕ್ಕೆ ಕರ್ಕೊಂಡು ಹೋಗ್ಬೋದು. ಆ ಸಮಯದಲ್ಲಿ ತುಂಬ ಕಾಳಜಿ ಪ್ರೀತಿಯಿಂದ ಕರ್ಕೊಂಡು ಹೋಗೋರು ಯಾರೋ ಬೇಕಲ್ಲ, ಅದನ್ನು ಕಳ್ಕೊಳ್ತೀರ. ನಿಮ್ಮ ಹಣ ನಿಮಗೆ ಕೆಲಸಗಾರರನ್ನು ತೆಗೆದುಕೊಳ್ಳೋ ಶಕ್ತಿ ಕೊಡ್ಬೋದು, ಆದರೆ ಹಣ ಪ್ರೀತಿಯಿಂದ ಸೇವೆ ಮಾಡೋರನ್ನು ಯಾವತ್ತೂ ತಗೊಳ್ಳೋ ಶಕ್ತಿ ಕೊಡಲ್ಲ. ಹಾಗಾಗಿ ಸ್ವಲ್ಪ ದೇಹ ಕೇಂದ್ರಿತವಾದ ಬದುಕನ್ನು ಬಿಟ್ಟು ಸ್ವಲ್ಪ ಗೌರವಾನ್ವಿತವಾಗಿ ಬದುಕಬೇಕು, ಎಲ್ಲ ಚೆನ್ನಾಗಿದ್ದಾಗ. ಇರ್ಲವ, ನಾನು ಹೇಳ್ದಂಗೆ ಆ ತಾಯಿಗೆ ಆ ಸಮಯದಲ್ಲಿ ವಯಸ್ಸಾದ ಕಾಲಕ್ಕೆ ಏನು ಅವಶ್ಯಕತೆಗಳು ಸೌಲಭ್ಯಗಳು ಬೇಕು ಅದನ್ನು ಮಿನಿಮಮ್ ಮಾಡಿಕೊಡು. ಅದು ಮಾತ್ರೆ, ಹಾಸ್ಪಿಟ್ಲು, ಒಂದು ತಿಂಗಳಿಗೆ ಇಷ್ಟು ಅಂತ ಕೊಟ್ಟು ಬಾ, ಅಥವಾ ರೇಷನ್ ಕೊಡಿಸು. ಯಾವುದೋ ಒಂದು ರೀತಿಯಲ್ಲಿ ನೀನು ನೆರವಾಗಬೇಕು. ಒಳ್ಳೆಯದಾಗಲಿ.